ಮಹಾತ್ಮರು ಹೊರಗಿನ ಈ ಕಲ್ಲುಗಳನ್ನೇ ರತ್ನಗಳನ್ನು ತಿಳಿದು ಅವುಗಳ ಒಂದು ಪರೀಕ್ಷೆಯಲ್ಲಿ ಅಮೂಲ್ಯವಾದ ಆಯುಷ್ಯವನ್ನ ಕಳೆದು ತನ್ನೊಳಗೆ ಜ್ಞಾನರತ್ನ ಅಂತ ಕೆನದಲ್ಲ, ಆ ಜ್ಞಾನರತ್ನವನ್ನೇ ಕಡೆಗಣಿಸಿ ಆ ವಯೋವೃದ್ಧ ಏನ್ ಮಾಡಿದ, ರತ್ನ ಪರೀಕ್ಷಕನ ಬಗ್ಗೆ ಕ್ಷುದ್ರವಾಗಿ ರಾಜನಿಗೆ ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, ಹೇ ರಾಜರೇ, ಮಧ್ಯಾಹ್ನದ ಬಿಸಿಲಿನಲ್ಲಿ ಏನ್ ಮಾಡ್ಬೇಕಂದ್ರ ಈತನ ಒಂದು ಮೈಮೇಲಿನ ಬಟ್ಟೆಗಳನ್ನೆಲ್ಲಾ ಕಳಿಸಿ ಒಂದು ಸ್ತಂಭದ ಒಂದು ಕಂಬಕ್ಕೆ ಕಟ್ಟಿ ಈತನ ಮೇಲೆ ಬಿಸಿನೀರನ್ನು ಹಾಕಿ ಚರ್ಮದ ಒಂದು ಚಾಬುಕದಿಂದ ಬಲವಾಗಿ ಅವನಿಗೆ 1000 ಪಟ್ಟ ಕೊಡ್ರಿ ಅಂತ ಹೇಳ್ತಾನೆ. ಯಾರಿಗೆ? ಆ ರತ್ನ ಪ್ರೇಕ್ಷಕನಿಗೆ ಇವನಿಗೆ ಕೊಡಬೇಕಂತ ಯೋಗ್ಯ ಬಹುಮಾನ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾರೆ, ಹೇ ಮಹಾತ್ಮರೇ, ಈತನಿಗೆ ಕೊಡಬೇಕಂತ ಬಹುಮಾನವೇನು ಎಂಬುದಾಗಿ ಕೇಳಿ ನೀವೇನ್ ಮಾಡ್ತೀರಿ? ಈ ಶಿಕ್ಷೆಯನ್ನು ವಿಧಿಸಿದ್ರಲ್ಲ, ಇದು ನ್ಯಾಯವೇ ಅಂತ ರಾಜ ಕೇಳ್ತಾನೆ. ಆಗ ಮಹಾತ್ಮರು ಹೇಳ್ತಾರೆ, ಹೇ ರಾಜರೇ, ಅಂತರಂಗದ ಪರಮಾತ್ಮ ಅಂತಕ್ಕಂಥ ಆ ಪರಮಾತ್ಮ ರತ್ನವನ್ನು ಅರಿಯದೆ ಆಯುಷ್ಯವನ್ನೆಲ್ಲ ವ್ಯರ್ಥವಾಗಿ ಕಳೆದಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೊನೆ ಗಳಿಗೆಯಲ್ಲಿ ದೊರೆಯುವಂತ ಬಹುಮಾನವೇ ಇದು ಅಂತ ಹೇಳ್ತಾನವನು. ಯಾಕಂದ್ರೆ ಅಂತರಂಗದಲ್ಲಿರ್ತಕ್ಕಂಥ ಆ ಪರಮಾತ್ಮನ ಯಾರು ಅರಿದಿಲ್ಲೋ ಅವ್ರಿಗೆಲ್ಲರಿಗೂ ಇದೇ ಶಿಕ್ಷೆ. ಜೀವನದಲ್ಲಿ ಏನನ್ನು ಸಂಪಾದಿಸಿದ್ರು ಅದೆಲ್ಲವನ್ನ ಬಂದು ಬಾಂಧವರಿಗೆಲ್ಲ ಹಂಚಿಕೊಂಡು ಬೆಲೆ ಬಾಳ ವಸ್ತ್ರ ಒಡವೆಗಳೆಲ್ಲ ಕಳಿಸಿಕೊಂಡು ಸಾಧಾರಣವಾದಂತ ಬಟ್ಟೆಯನ್ನ ತೊಡಿಸಿ ಮೃತವಾದ ದೇಹವನ್ನ ಮಣ್ಣಲ್ಲಾದ್ರೂ ಹುಗಿಯುತ್ತಾರೆ. ಇವೆಲ್ಲ ಅಗ್ನಿಯಲ್ಲಾದ್ರೂ ಅಥವಾ ಸುಟ್ಟು ಬಿಡುವಂತ ಎಲ್ಲ ಬಿಡ್ತಾರೆ ಅವನು. ಆದ್ರೆ ಭೌತಿಕ ಸಂಪತ್ತನ್ನು ಎಷ್ಟೊಂದು ಸಂಪಾದಿಸಿದ್ರು ಕೊನೆಗೆ ಈ ಲೋಕದ ಜನರಿಂದ ದೊರೆಯುವಂತ ಪುರಸ್ಕಾರ ಇದುವೇ ಅಲ್ವೇ ಅಂತಕ್ಕಂಥದ್ದು ಪ್ರಶ್ನೆ ಆಗ್ತಾನೆ. ಆದ್ದರಿಂದ ಈತನಿಗೆ ಇನ್ನೂ ಸ್ವಲ್ಪ ಆಯುಷ್ಯ ಇದೆ, ಇನ್ನು ಮೇಲಾದ್ರೂ ಕೂಡ ಎಚ್ಚರಾಗಿ ಅಂತರಂಗದ ಪರಮಾತ್ಮನನ್ನ ತಿಳ್ಕೊಳ್ಬೇಕೆಂಬಂತ ಉದ್ದೇಶದಲ್ಲಿ ಅವನಿಗೆ ಈ ಶಿಕ್ಷೆಯನ್ನು ವಿಧಿಸಿದ್ದು ಅಂತೇಳಿ ಆ ಒಂದು ಮಹಾತ್ಮರು ಹೇಳ್ತಾರೆ. ಆ ಮಹಾತ್ಮರ ಈ ಉಪದೇಶವನ್ನು ಕೇಳಿದಂತ ಆ ವಯೋವೃದ್ಧನಷ್ಟೇ ಅಲ್ಲದೆ ಆ ರಾಜನೇ ಮೊದಲುಗೊಂಡು ಎಲ್ಲಾ ಸಕಲ ಪ್ರಜೆಗಳೆಲ್ಲ ಜಾಗೃತರಾಗಿ ಆ ಪೂಜ್ಯರಿಂದ ಕೆಲ ಕಾಲ ಜ್ಞಾನಾಮೃತವನ್ನ ಪಾನ ಮಾಡಿ ಅಂತರಂಗದಲ್ಲಿ ಆ ಒಂದು ಪರಮಾತ್ಮ ಜ್ಯೋತಿಯನ್ನು ಅರಿತು ಅವರೆಲ್ಲ ಏನಾದ್ರು ಕೃತಕೃತ್ಯರಾದ್ರು ಅಂತಕ್ಕಂಥದ್ದು. ಅದಕ್ಕೆ ಪರಮಾತ್ಮನಿಗೆ ಈ ಉಪನಿಷತ್ ಮೇಲೆ ಹೇಳ್ತಾರೆ, ಭಸ್ಮಜ್ಯೋತಿ ಎಂಬುದಾಗಿ ಕರೀತಾರೆ. ಈಗ ಈ ಒಂದು ಕರೆದಿರುವಂತ ಕಾರಣ ಆ ಭಸ್ಮಜ್ಯೋತಿ ಸ್ವರೂಪನಾಗಿರತಕ್ಕಂತ ಪರಶಿವನನ್ನ ಹೃದಯದಲ್ಲಿ ನಿರಂತರ ಚಿಂತಿಸುವುದೇ ಏನದು ನಿರುಪಾಧಿಕ ಭಸ್ಮ ಅಂತ ಕರೀತಾರೆ. ಯಾಕಂದ್ರೆ ಸೋಪಾಧಿಕ ಭಸ್ಮ ಅಂದ್ರೆ ಏನ್ ನೋಡಿದೆ ನಾವು, ಈಗ ನಿರುಪಾಧಿಕ ಭಸ್ಮ ಅಂತ ಹೇಳಿ ತಿಳಿಸ್ಕೊಟ್ರು ನಮಗೆ. ಇಂತಹ ಒಂದು ನಿರುಪಾಧಿಕ ಭಸ್ಮಧಾರಣೆಯಿಂದ ಸಾಧಕನ ಮಾನಸಿಕ ದುರ್ವಾಸನೆಗಳೆಲ್ಲ ತೊಲಗಿ ಅವನೇನಾಗ್ತಾನೆ, ಪವಿತ್ರ ಆತ್ಮನೇ ಆಗ್ತಾನೆ, ಪವಿತ್ರ ಆತ್ಮನೇ ಆಗಿದ್ದಾನೆ ಅಂತಕ್ಕಂಥದ್ದು. ಆದ್ದರಿಂದ ಪೂಜ್ಯಪಾದರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಈ ಭಸ್ಮಧಾರಣೆಯ ಸ್ಥಳದ ಪ್ರಾರಂಭದಲ್ಲಿ ಸರ್ವಶ್ರೇಷ್ಠವೂ ಉಪಾಧಿರಹಿತವೂ ಆದಂತ ಯಾವುದು ನಿರುಪಾಧಿಕ ಭಸ್ಮಧಾರಣೆ ವಿಧಿಯನ್ನ ತಿಳಿಯಪಡಿಸಿ ಇನ್ನೂ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸರ್ವ ಜನ ಉಪಯೋಗಿಯಾಗಿರತಕ್ಕಂಥ ಶರೀರದ ಮೇಲೆ ಧರಿಸುವಂತ ಸೋಪಾಧಿಕ ಭಸ್ಮದ ಸ್ವರೂಪ, ಮಹತ್ವ, ಧಾರಣ ವಿಧಿ ಮತ್ತು ನಿರ್ವಾಣ ವಿಧಿಗಳನ್ನ ವಿಸ್ತಾರವಾಗಿ ನಮಗೆ ಮುಂದೆ ಉಪದೇಶ ಮಾಡಲಿದ್ದಾರೆ. ಇಲ್ಲಿಗೆ ಈ ಒಂದು ಭಸ್ಮಧಾರಣೆ, ಭಸ್ಮ ಜ್ಯೋತಿ ಅಂತಂದ್ರೆ ಏನು, ಅಂತರಂಗದ ಜ್ಯೋತಿ ಅಂತಂದ್ರೆ ನಿಜವಾದ ಜ್ಯೋತಿ ಯಾವುದು, ಭಸ್ಮಧಾರಣೆ ನಿಜವಾದ ಭಸ್ಮ ಯಾವುದು ಅಂತಕ್ಕಂಥದನ್ನ ಇಲ್ಲಿವರೆಗೆ ನೋಡಿದ ನಾವು. ಇನ್ನು ಮುಂದೆ ಈ ಸೋಪಾಧಿಕ ಭಸ್ಮದ ಕುರಿತು ಮುಂದೆ ಉಪದೇಶ ಮಾಡ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಯವರೆಗೆ ಪ್ರಕಾಶ್ ಕಂಬೀಪುಗಳು ನಮಗೆ ಬಹು ಸೊಗಸಾಗಿ ಬಹು ಸುಂದರವಾಗಿ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರ್ತಕ್ಕಂಥ ನಿರುಪಾಧಿಕ ಅಂತಕ್ಕಂಥ ಈ ನಮ್ಮ ವಿಭೂತಿಯನ್ನು ನಮಗೆ ಬಹು ಸುಂದರವಾಗಿ ತಿಳಿಸಿಕೊಟ್ಟರು. ಮತ್ತು ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಗುರುಗಳು ಬಂದಿರಲ್ಲ, ಪ್ರಾರ್ಥನಾ ಅಮರ ಗೌರಮ್ಮ ತಾಯಿಯವರು ಈಗ ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ.
जो सुख नित्य प्रकाश विभू नाम रूप आधार मति न लखै दिहि मति लखै सोमय शुद्ध अपार अब्धि अपार स्वरूप मम लहरे विष्णु महेश विधिर विचंदावनयम शक्ति धनेश गणेश या कृपालु सर्वज्ञ को हिय धारत मुनि ध्यान तापोत उपादितै मोमयि विद्यावान पैजिहि ज्ञानै बिन जगत मनहूजे वरिसाम न सैबु जग जगतिहि लहै सोहम आपे आप बोध चाहि जाको सुकृति भजत राम निष्काम सो मेरु है आत्मा काहू करू प्रणाम सो मेरु है आत्मा काहू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु दास जी महाराज की जय। सद्गुरु श्री शरणबद्ध स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿ। ಈಗ ಪ್ರಾರ್ಥನೆಯನ್ನು ಇಟ್ಟುಕೊಂಡಂತ ಗೌರಮ್ಮತೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈಗ ನಮ್ಮ ಶುದ್ಧ ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವಪ್ಪಗಳಿಂದ ವೇದ ಸಮ್ಮತವಾದ ಬ್ರಹ್ಮಜ್ಞಾನವನ್ನು ಎಲ್ಲರೂ ಆಲಿಸಿ ಅವರು ತಿಳಿಸಿಕೊಡಬೇಕಂತ ಕೇಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ತನಕ ಶ್ರೀ ವಿಚಾರ ಸಾಗರದ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶನ ಮಾಡ್ತಾ ಇದ್ದಾರೆ. 97ನೇ ದೋಹ 96ನೇ ದೋಹ 175ನೇ ವಿಷಯಾಂಕ. ಅಲ್ಲಿ ಖಡಾಖಂಡಿತವಾಗಿ ಏನ್ ಹೇಳ್ತಾರಂದ್ರೆ, ನೀನು ಎಲ್ಲಿಯ ತನಕ ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿಯುವುದಿಲ್ಲವೋ, ತಿಳಿಯುವುದಂತಂದ್ರ ಬ್ರಹ್ಮ ಹೆಂಗದನ, ಬ್ರಹ್ಮನ ವಿಶೇಷಣಗಳನ್ನ ಧಾರಣೆ ಮಾಡುವುದಿಲ್ಲವೋ ಅನ್ನೋ ಅರ್ಥ. ನಾ ಬ್ರಹ್ಮದೀನ ಅಂತ ತಿಳ್ಕೊಂಡ್ರೆ ಆಗಂಗಿಲ್ಲ. ಬ್ರಹ್ಮನ ವಿಶೇಷಣಗಳನ್ನ ಧಾರಣೆ ಮಾಡಬೇಕು. ತಿಳಿಯುವುದಿಲ್ಲವೋ ಅಲ್ಲಿಯ ತನಕ ನೀನು ದೀನನೇ ದರಿದ್ರನೇ ಆಗಿರುವಿ ಅಂತ. ಯಾರಿಗಾರ ದರಿದ್ರ ಅಂದ್ರೆ ಸಿಟ್ಟು ಬರ್ತದೆ. ಆದ್ರೆ ಆ ದಾರಿದ್ರ್ಯ, ನಿಜವಾದ ದಾರಿದ್ರ್ಯ ಯಾವುದು ಅಂತಂದ್ರೆ ಬ್ರಹ್ಮ ಸ್ವರೂಪವನ್ನು ಅರಿಯದಿರುವುದೇ ದಾರಿದ್ರ್ಯ. ಯಾರು ಆ ಒಂದು ಬ್ರಹ್ಮ ಸ್ವರೂಪವನ್ನು ಅರಿತಾರ ಅವರೇ ಭಾಗ್ಯವಂತರು.
ಅನ್ನೋ ಮಾತು ಅವರು ಹೇಳ್ತಾ ಇದ್ದಾರೆ. ಆ ಬ್ರಹ್ಮಸ್ವರೂಪ ಬರೇ ಹೌದು ನಾ ಬ್ರಹ್ಮದೀನಿ ಅಂತ ಬ್ರಹ್ಮ ಅಂತ ಕೂತ್ರೆ ಆಗಂಗಿಲ್ಲ. ಬ್ರಹ್ಮನ ವಿಶೇಷಣಗಳನ್ನು ಅರ್ಥ ಮಾಡಿಕೊಂಡು ಧಾರಣೆ ಮಾಡ್ಕೋಬೇಕು. ಮತ್ತು ಆಭಾಸನ ವಿಶೇಷಣಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅವನ್ನ ತ್ಯಾಗ ಮಾಡಬೇಕು. ಕೂಟಸ್ಥನ ವಿಶೇಷಣಗಳು ಯಾವ್ರಿ? ಕೂಟಸ್ಥನ ವಿಶೇಷಣಗಳು ಯಾವ? ಸತ್, ಚಿತ್, ಆನಂದ, ನಿತ್ಯ, ಪರಿಪೂರ್ಣ. ಆಭಾಸನ ವಿಶೇಷಣಗಳು ಅದರ ಅಪೋಸಿಟ್. ಅಸತ್ತು, ಅಚಿತ್ತು, ದುಃಖ, ಚಿಂತೆ, ಭಯ, ಅನಿತ್ಯ, ಅಪೂರ್ಣ. ಇಷ್ಟೇ ಇರೋದು. ತಿಳ್ಕೋಬೇಕಾಗಿದೆ ಇಷ್ಟೇ. ಬ್ರಹ್ಮಜ್ಞಾನ ಅಂದ್ರೆ ಏನಂತ. ಕೂಟಸ್ಥ ಅಂದ್ರೆ ಯಾವುದು? ಅಂತಃಕರಣ ಅಂದ್ರೆ ಯಾವುದು? ಅಥವಾ ಅವಿದ್ಯೆ ಅಂದ್ರೆ ಯಾವುದು? ಮತ್ತ ಅದರೊಳಗಿರುವ ಆಭಾಸ ಯಾವುದು? ಅಂತಃಕರಣದ ವಿಶೇಷಣಗಳು, ಕೂಟಸ್ಥನ ವಿಶೇಷಣಗಳು, ಆಭಾಸನ ವಿಶೇಷಣ. ಅಂತಃಕರಣ ಏನ್ ಮಾಡ್ತದ? ಆ ಕಡೆ ಕೂಟಸ್ಥನ ಜೊತೆಗೆ ಉಪಾಧಿ ಆಗ್ಯದ, ಈ ಕಡೆ ಆಭಾಸನ ಜೊತೆಗೆ ವಿಶೇಷಣ ಆಗ್ಯದ. ಎರಡು ಕಡೆ ಅದಾವ. ಅದಕ್ಕೆ ಕೂಟಸ್ಥನ ಒಂದನೇ ವಿಶೇಷಣ ಹೆಂಗೆ ಧಾರಣೆ ಮಾಡ್ತೀರಿ? ಸದ್ರೂಪ ಬ್ರಹ್ಮ. ಅಭ್ಯಾಸ ಮಾಡ್ಬೇಕಲ್ಲ. ಅಭ್ಯಾಸ ಮಾಡಲಾರ್ದೆ ಕೂಟಸ್ಥನ ಅಭ್ಯಾಸ ಮತ್ತು ವೈರಾಗ್ಯ ಅಂತ ಹೇಳಿರಲ್ಲ ಶ್ರೀಕೃಷ್ಣ ಪರಮಾತ್ಮ. ಉತ್ತಮ ಅಧಿಕಾರಿ ಯೋಗಿ ಆಗ್ಬೇಕು, ಜ್ಞಾನ ಯೋಗಿ ಆಗ್ಬೇಕಾದ್ರೆ ಅಭ್ಯಾಸ ಮಾಡಬೇಕು, ವೈರಾಗ್ಯ ತಾಳ್ಬೇಕು. ಏನು ಅಭ್ಯಾಸ ಮಾಡೋದಂದ್ರೇನು? ಬ್ರಹ್ಮನ ವಾಕ್ಯ ಕಂಪ್ಲೀಟ್ ಮಾಡ್ರಿ. ವಿಶೇಷಣಗಳನ್ನ ಅರಿತು ಧಾರಣೆ ಮಾಡುವುದೇ ಅಭ್ಯಾಸ. ಮತ್ತು ಆಭಾಸನ ವಿಶೇಷಣಗಳನ್ನು ಅರಿತು ವೈರಾಗ್ಯ ತಾಳದೆ, ವಿಶೇಷಣಗಳಿದ್ದು ತ್ಯಾಗ ಮಾಡದೆ ವೈರಾಗ್ಯ. ಕರೆಕ್ಟಾ? ಆಭಾಸನು ಮಿಥ್ಯ, ಆಭಾಸನ ವ್ಯವಹಾರಗಳು ಮಿಥ್ಯ. ಬ್ರಹ್ಮನ ವಿಶೇಷಣಗಳನ್ನು ಅರಿತು ಧಾರಣೆ ಮಾಡಬೇಕು. ನಿರಂತರವಾದ ಧಾರಣೆನೇ ಧ್ಯಾನ. ಆ ನಿರಂತರವಾದ ಧ್ಯಾನನೇ ಸಮಾಧಿ. ಜ್ಞಾನಯೋಗಿ ಆಗಬೇಕಾದ್ರೆ ಮತ್ತು ಆಭಾಸನ ವಿಶೇಷಣಗಳನ್ನು ಅರಿತು ಅದು ಧಾರಣೆ ಮಾಡ್ಬೇಕ, ಕಳ್ಕೋಬೇಕಾದ ತ್ಯಾಗ ಮಾಡೋದು, ತ್ಯಜಿಸುವುದು. ಅದನ್ನು ತ್ಯಜಿಸುವುದು ಅದೇ ವೈರಾಗ್ಯ. ಮತ್ತಿನ್ನೇನು? ಸದ್ರೂಪ ಬ್ರಹ್ಮ ಹೆಂಗ್ ಧಾರಣೆ ಮಾಡ್ತೀರಿ? ಅಸದ್ರೂಪ ಆಭಾಸ ಅದೇಂಗ್ ಮಾಡ್ತೀರಿ? ಸದ್ರೂಪ ಬ್ರಹ್ಮ ಅನ್ನರೇನ್ರಿ? ಸದ್ರೂಪ ಕೂಟಸ್ಥನ ವಿಶೇಷಣಗಳನ್ನ ಧಾರಣೆ ಮಾಡ. ಅಸದ್ರೂಪ ಆಭಾಸನ ವಿಶೇಷಣವನ್ನ ಏನ್ ಮಾಡಬೇಕು? ತ್ಯಾಗ ಮಾಡೋದು. ಇದೇ ಅಭ್ಯಾಸ, ಇದು ವೈರಾಗ್ಯ. ಹೆಂಗ್ ಮಾಡ್ತೀರಿ? ಜೀವನದಲ್ಲಿ ಮಾನ ಅಪಮಾನ, ಕಷ್ಟ ನಷ್ಟ, ಸುಖ ದುಃಖ ಅವೇನು ಸುಮ್ ಕುಂದ್ರಲಾಗ ಮಳೆ ಭಾಳ ಬತ್ರಿ, ಬಿಸಿಲು ಭಾಳ ಬಂತ್ರಿ, ಚಳಿ ಭಾಳ ಅದರಿ, ಆರೋಗ್ಯ ಸರಿಗಿಲ್ರಿ, ಅನಾರೋಗ್ಯ ಆಗ್ಯದ್ರಿ,
ಕಾಕಾಗನು ಆರಾಮಿರಲ್ಲ, ಕಾಕಿಗರೆ ಆರಾಮಿರಂಗಿಲ್ಲ. ಇಬ್ಬರದಾಗ ಒಬ್ರಿಗೆ ಏನರೇ ಆಗಿರ್ತದ. ಏನೋ ಒಂದು ಆದ ಹೊತ್ನಾಗ ನಾನು ಬ್ರಹ್ಮದೀನಿ, ಇದೆಲ್ಲ ಯಾರಿಗಾಲಕತ್ತದ? ಶರೀರ, ಒಂದು ಸ್ಥೂಲ ಶರೀರಕ್ಕರೆ ಆಗ್ತದ, ಒಂದು ಸೂಕ್ಷ್ಮ ಶರೀರಕ್ಕರೆ, ಒಂದು ಮನಸ್ಸಿಗರೆ ಆಗ್ತದ, ಒಂದು ಸ್ಥೂಲ ಶರೀರಕ್ಕರೆ. ಆ ಶರೀರ ನಾನಲ್ಲ, ನಾ ಬ್ರಹ್ಮ ಅದೀನಿ ಅಂತೇಳಿ ನಿರ್ವಿಕಾರಿಯಾಗಿರೋದು ಯಾವುದು? ಕೂಟಸ್ಥನ ವಿಶೇಷಣದ ಧಾರಣೆಯ ಭಾಗ ಇದು. ಬರಬರಿನ ಒಪ್ಕೊಂಡ್ರೆ ನಿರ್ವಿಕಾರಿ, ನಾ ಬ್ರಹ್ಮದೇನೆ, ನನಗೆ ಯಾ ಜಡ್ಡು ಇಲ್ಲ, ಜಾಪತ್ರೆ ಇಲ್ಲ, ಕಷ್ಟ ಇಲ್ಲ, ನಷ್ಟ ಇಲ್ಲ, ಅಪಮಾನ ಇಲ್ಲ, ಹಿಂಸೆ ಇಲ್ಲ. ಹೆಂಗೆ ಇವ್ಯಾವ ಬ್ರಹ್ಮಕ್ಕೆ ಸಂಬಂಧ ಇಲ್ಲ ಅವು. ಅದಕ್ಕೆ ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಗೋಳಾಡ್ತೀವಲ್ಲ, ಇದೇ ಆಭಾಸನ ವಿಶೇಷಣ. ಅವು ಏನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ನೋಡ್ರಿ, ಬೇಕಾದಷ್ಟು ಜಡ್ಡ ಜಾಪತ್ರೆ ಇದ್ರ ಮಹಾತ್ಮರು ಅದಕ್ಕೆ ನೆಳತಿರ್ತಾರೆ. ಅವ್ರೆಲ್ಲರ ಕುಂತು ತಮ್ಮ ಕೆಲಸ ತಾವು ಮಾಡ್ತಿರ್ತಾರ ಇಲ್ಲ? ತಮ್ಮ ನಾಗಡಿ ಚರ ಅವ್ ಹೆಂಗೆ ಇರ್ತವ ಹೇಳ, ಅದನ್ನು ನೋಡ್ಕೊತ ಕೂತ್ರ ಇದೆಲ್ಲ ಹೆಂಗ್ ಮಾಡ್ಲಕ್ಕ ಆಗ್ತದ? ತಮ್ಮ ಕೆಲಸ ತಾವು ಮುಂದೆ ನೋಡಿ ಮಾಡ್ತಾರ ಇಲ್ಲ? ಯಾರು ಮಾತಾಡ್ತಾರ ಅವ್ರ ಲಕ್ಷ್ಯ ಎಲ್ಲಿರ್ತದ? ಬ್ರಹ್ಮಸ್ವರೂಪ ಸಾಧನೆ ಕಡೆ ಇರ್ತದೆ ಹೊರತು ಈ ಶರೀರದ ತಾಪ, ಶರೀರದ ನಕರ ಇದ್ರ ಕಡೆ ಇರಂಗಿಲ್ಲ. ಒಂದು ವೈಯಕ್ತಿಕ ಶಾರೀರಿಕರೇ ಇರ್ತದ, ಇನ್ನ ಒಂದು ಸಾಂಸಾರಿಕರೇ ಇರ್ತದ, ಇಲ್ಲ ಅಂದ್ರೆ ಇನ್ನ ಒಂದು ಜಾಗತಿಕ, ಜಗತ್ತಿನೊಳಗೆ ಕ್ಲೈಮ್ಯಾಟಿಕ್ ಕಂಡೀಷನ್ಸು, ಭೂಕಂಪ ಮತ್ತಿನ್ನೇನೇನೋ ಇರ್ತಾವಲ್ಲ, ವಾತಾವರಣ. ಈ ಒಂದು ದುಃಖದ ಕಡೆ ಅವ್ರ ಲಕ್ಷ್ಯ ಇರಂಗಿಲ್ಲ. ಮೆಕ್ಕಾದಿರ್ಲಕ್ಕ ತಮ್ಮ ಲಕ್ಷ್ಯ ಏನಿರ್ತದ ಬ್ರಹ್ಮ ಸ್ವರೂಪ ಸಾಧನೆ ಕಡೆ ಇರ್ತದೆ. ಈಗ ಸದ್ರೂಪ ಬ್ರಹ್ಮದ್ದು ಏನ್ ಮಾಡ್ಲಕತ್ತೀರಿ? ಆ ಕಷ್ಟ ನಷ್ಟ ಅಪಮಾನ ಹಿಂಸೆ ಇವೇನೇನು ಆತವಲ್ಲ, ಚಳಿ ಬಿಸಿಲ ಮಳಿ ಮತ್ತೇನೇನು ಇರ್ತಾವ, ಅವೆಲ್ಲ ಹೊಸು ದ್ವಂದ್ವಗಳು ಏನದವ, ಅವೇನು ನಾವು ನಿಮಗೆ ಹೇಳೋದು ಬೇಕಾಗಿಲ್ಲ. ಅವುಗಳು ನನ್ನ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಬಾಧೆಗಳು. ನಾನು ಬ್ರಹ್ಮ ಅದೀನಿ ಅಂತೇಳಿ, ನೀವು ಬ್ರಹ್ಮ ಅದೀನಿ ಅಂತಂದ್ರೆ ಕೂಟಸ್ಥನ ವಿಶೇಷಣದ ಧಾರಣೆ. ಇವು ಯಾವು ನನಗೆ ಸಂಬಂಧ ಇಲ್ಲ ಅಂಥೇಳಿ ಅವುಗಳಿಂದ ನೀವು ನಿರ್ಲಿಪ್ತವಾಗಿರೋದು ಏನದ ಅಂತಂದ್ರೆ ಏನದು? ವೈರಾಗ್ಯ. ಇವೆರಡು ಪ್ರಾಕ್ಟೀಸ್ ಮಾಡ್ಕೋತಿರ್ಬೇಕು. ಸದ್ರೂಪ ಬ್ರಹ್ಮ ಆಗಬೇಕಾಗಿತ್ತು ಅಂದ್ರೆ ಕೂಟಸ್ಥ ಆಗಿ ನೀವು ಈ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಸುಮ್ಮನೆ ಅಹಂ ಬ್ರಹ್ಮ ಅಂತಂದ್ರೆ ಕತ್ತಿಗೆ ಹುಲಿದು ಚರ್ಮ ಸುತ್ತಿದ್ರ, ಕತ್ತಿ ಹುಲಿ ಚರ್ಮ ಸುತ್ತಿದ್ರೆ ಹುಲಿ ಆಗ್ತದೇನೋ? ಎಲ್ಲ ಕಡೆ ಬರೇ ಬಲೆ ಅಂಜಿಕ್ ಬರ್ಲಕತ್ತದಪ್ಪ. ಅಲ್ಲಿ ಒಟ್ಟ ಕತ್ತಿ ಏನ್ ಮಾಡಿಬಿಡ್ತತ್ತ, ಅದಕ್ಕೆ ಯಾರು ಕೇರೆ ಮಾಡಲ್ಲ. ನಾ ಏನ್ ಮಾಡ್ಲಿ ಅಂತ ಇದಾಗ್ಬಿಡ್ತದ. ಮುಂದೊಂದ್ ದಿನ ನನ್ಗೆ ಯಾರು ಕೇಳ್ತಾರೋ ಇಲ್ಲೋ, ಏನ್ ಮಾಡ್ಲಿ, ದೊಡ್ಡ ಚಿಂತೆಗೆ ಏನಿಲ್ಲ, ನಿನಗೆಲ್ಲರೂ ನಿನಗೆ ನೋಡಂಗ ಆಗ್ಬೇಕಾದ್ರೆ ನಾ ಒಂದು ಕೆಲಸ ಮಾಡ್ತೀನಿ ಬಾ ಅಂತೇಳಿ ವನರಾಜನ ಸಂಗಡ ದೋಸ್ತಿ ಮಾಡಿ ಸತ್ತ, ಅಲ್ಲೊಂದು ಹುಲಿ ಸತ್ತದ, ಅದ್ರ ಚರ್ಮ ಸುಲ್ಕೊಂಡು ಬರ್ತಾರ, ನಿನಗೆ ಹೊಡಿಸ್ಬಿಡ್ತೀನಿ ನೋಡಿ. ಅದಕ್ಕೆಲ್ಲ ಚರ್ಮ ಸುತ್ತಿಸಿದ್ರು. ಚರ್ಮ ಸುತ್ತಿದ್ಮೇಲೆ ಏನದು ಎಲ್ಲೋ ಸುಮ್ಮನೆ ಎಲ್ಲಿ ಅಡ್ಡಾಡ್ಲಕ್ಕೆ ಹೋಗ್ಬೇಡ, ಎಲ್ಲಾರ ಒಂದು ಗಿಡದ ಪೊದೆ ಒಳಗ ಅಲ್ಲಿ ಇಲ್ಲಿ ಸುಮ್ಮನೆ ಕುಂತಿರು, ಹಿಂಗೆ ಸ್ವಲ್ಪ ಮರಿಗೆ ಅಡ್ಡಾಡು ಅಂತನ್ನ ಅದು ಹಿಂಗೆ ಅಡ್ಡಾಡ್ತಿತ್ತ. ಅದು ಅಡ್ಡಾಡೋದು ನೋಡೋಣ, ಓಹೋ ಅಲ್ಲಿ ಒಂದು ಹುಲಿ ಅಡ್ಡಾಡ್ಲಕ್ಕತ್ತದ. ಎಲ್ಲರೂ ಆ ಜಾಗದಾಗ ಕಣ್ಣಿಟ್ಟು ನೋಡ್ದಾರ. ಅದಕ್ಕೆ ಭಾರಿ ಖುಷಿ ಆಗ್ಲಕತ್ತದ. ಇಲ್ಲಿ ನನಗೆಲ್ಲರೂ ನನಗೆ ನೋಡ್ಲಕತ್ತಾರ, ಎಲ್ಲರೂ ನನಗೆ ನೋಡ್ಲಕತ್ತಾರ.
ಆ ಕಡೆ ಅಡ್ಡಾಡ್ಕೋತ ಇನ್ನೂ ಒಂದು ಕತ್ತೆ ಹೋಗಿತ್ತಂತ. ಹೊತ್ನಾಗ ಇದ್ರದ್ದು ಗುಣ ಗೊತ್ತಾಗಲ್ಲ ಅವನು. ಕತ್ತಿ ಸುಮ್ ಕುಂದಿರ್ಲಾರ್ದ ಅದರದು ಅದು ಏನೇನೋ ಮಾಡ್ತಿರ್ತಂತ. ಇದು ಕತ್ತಿ, ಇದು ಜೀವನದ ಚರ್ಮ ಸುತ್ತಕೊಂಡದ ಕತ್ತೆ. ಹಂಗ ಓಂ ಬ್ರಹ್ಮಾಸ್ಮಿ ಒಳಗ ಅಭ್ಯಾಸ ಇಲ್ಲ, ವೈರಾಗ್ಯ ಇಲ್ಲ ಅಂತಂದ್ರ ಹುಲಿ ಚರ್ಮ ಸುತ್ತಕೊಂಡು ಕತ್ತಿದ್ದಂಗಂತ ಅಷ್ಟೇ. ಎಲ್ಲ ಒಟ್ಟು ಗೊತ್ತಿದ್ರು ಒಳಗ ಈ ಅಭ್ಯಾಸ ವೈರಾಗ್ಯದ ಬಲನೇ ಇಲ್ಲ. ಅಭ್ಯಾಸದ ಬಲ ಇಲ್ಲ, ವೈರಾಗ್ಯದ ಬಲ ಇಲ್ಲ ಅಂದ್ರೆ ಎದಕ್ ಬರ್ತದೆ ತಾವಕ್ಕೆ. ಈ ಚಿದ್ರೂಪ ಬ್ರಹ್ಮ ಸ್ವರೂಪ ಇದಕ್ಕೆ ಹೆಂಗ ಅಭ್ಯಾಸ ವೈರಾಗ್ಯ ಮಾಡ್ತೀರಿ? ಮರಿಲಾರ್ದಂಗಿರ್ಬೇಕು. ಅಭ್ಯಾಸ ಅಂದ್ರೆ ಧಾರಣೆ ಮಾಡಬೇಕು, ಮತ್ತ ಧ್ಯಾನ ಸಮಾಧಿ ಅದ್ರಾಗೆ ಮುಳುಗಿರ್ಬೇಕು. ಎರಡನೇದು ಚಿದ್ರೂಪ ಬ್ರಹ್ಮ. ಇದೇಂಗ್ ಮಾಡ್ತೀರ? ನಾ ಕೂಟಸ್ಥದೀನಿ, ನಾ ಬ್ರಹ್ಮದೀನಿ ಅಂತ ನೀವು ಗಟ್ಟಿಯಾಗಿ ತಿಳ್ಕೊಬೇಕು. ಈ ದೇಹನೇ ನಾನದೀನಿ ಅಂತೇನು ತಿಳ್ಕೊಂಡಿರಲ್ಲ, ಅದಕ್ಕಿಂತ ಗಟ್ಟಿ ಆಗ್ಬೇಕಿದ ಅಭಿಪ್ರಾಯ. ನಾನು ಕೂಟಸ್ಥ, ನಾನು ಬ್ರಹ್ಮ ಸ್ವರೂಪ, ನಾ ಕೂಟಸ್ಥ ಸ್ವರೂಪ, ನಾ ಶುದ್ಧ ಬ್ರಹ್ಮ ಎನ್ನುವ ಅಭಿಪ್ರಾಯ. ಈ ದೇಹನೇ ನಾನು ಅಂತಂದಿಲ್ಲ, ಅದಕ್ಕಿಂತ ಹೆಚ್ಚು ಗಟ್ಟಿ ಆಗ್ಬೇಕದು. ಈ ದೇಹನೇ ನಾನು ಅನ್ನೋದು ಎಷ್ಟು ಗಟ್ಟಿ ಅದ ನೋಡ್ರಿ ನಿಮ್ದು. ಗಟ್ಟಿ ಗಟ್ಟಿ ಅದ ಇಲ್ಲ ಅಭಿಪ್ರಾಯ, ಜೀವಭಾವ. ಈ ದೇಹ ನಾನು ಅನ್ನೋದು ಯಾರ್ದದು ಅಭಿಪ್ರಾಯ? ಕೂಟಸ್ಥಂದ ಏನು ಆಭಾಸಂದ? ಆಭಾಸಂದು. ಈ ದೇಹನೇ ನಾನು ಅಂತ ತಿಳ್ಕೊಂಡು ಆ ದೇಹಕ್ಕೆ ಸಂಬಂಧಪಟ್ಟಂತ ಸಂಪತ್ತುಗಳು, ಸಂಬಂಧಗಳು, ವಿದ್ಯೆಗಳು, ಹುದ್ದೆಗಳು, ದೇಶಗಳು, ಭಾಷೆಗಳು, ಅಭಿಮಾನಗಳು, ವಯಸ್ಸುಗಳು, ಮತ್ತಿನ್ನೇನೇನದವ ಅವೆಲ್ಲ ದೊಡ್ಡ ಪಟ್ಟಿನೇ ಅದಾವ. ಆ ಬ್ರಹ್ಮ ಅದಿನಿ, ಕೂಟಸ್ಥದಿನಿ ಅನ್ನೋದು ಒಂದು ಬಿಟ್ಟು ಉಳಿದು ಎಲ್ಲ ದುಡ್ಡೇ ಮುಖ್ಯ. ದುಡ್ಡು ಮುಖ್ಯ. ದುಡ್ಡು ಎದರಲ್ಲೇ ಗಳಿಸಿದಪ್ಪ? ಒಳಗೆ ಬ್ರಹ್ಮ ಇದ್ದದಕ್ಕೆ ಗಳಿದ್ದೆ. ಬ್ರಹ್ಮನೇ ಇರ್ಲಾರ್ದೆ ಸತ್ಯನ ಹೋಗಿ ರೊಕ್ಕ ಗಳಿಸ್ತದೆ ಅಂದ್ರೆ ಎಲ್ಲರ ಒಳಗ ಬ್ರಹ್ಮ ಅದನತ್ತ ಗಳಿಸ್ಯಾನೋ ಏನು ಬ್ರಹ್ಮ ಇರ್ಲಾರ್ದೆ ಗಳಿಸ್ಯಾನೋ? ತಿರುಪತಿ ಬೆಟ್ಟನೇ ಏರಿ ನಿಂತಾನಂತ, ನಾನು ಏರಿ ನಿಂತೀನಿ ಅಂತ ನಾವು. ಬ್ರಹ್ಮನಿಂದ ಭಿನ್ನವಾದ ಒಂದು ಮೂರ್ಖತನದ ಒಂದು ಅಭಿಪ್ರಾಯ ನಾನು ಅನ್ನೋದು. ಬ್ರಹ್ಮನನ್ನ ಹಿಡ್ಕೊಂಡು ನಾನು ಬ್ರಹ್ಮ ಅದೀನಿ, ನಾ ಕೂಟಸ್ಥ ಅದೀನಿ ಅನ್ನೋದು ಬಿಟ್ಟು ಬ್ರಹ್ಮನನ್ನು ಮರೆತು ಬ್ರಹ್ಮನನ್ನ ಮೂಲಿಗೆ ದಬ್ಬಿ ತಾನೇ ಏನೋ ಅಂತ ತಿಳ್ಕೊಂಡು ಮೂರ್ಖರು ಮಾತಾಡ್ತಿರ್ತಾರಲ್ಲ, ನಾನು ನಾನು ನಂದು ನಂದು ಅಂತಿರ್ತಾರಲ್ಲ, ಅದೇನದ? ಅಚಿತ್, ಅಜ್ಞಾನ, ಮರೆವು. ಪರಮಾತ್ಮನನ್ನ ಮರೆತಿರೋದೇ ಮರೆವು, ಅವಿವೇಕ. ಇದನ್ನ ಏನ್ ಮಾಡ್ಬೇಕು? ಬ್ರಹ್ಮನನ್ನ ಹೊರತಾಗಿ ಬ್ರಹ್ಮನಿಂದ ಹೊರತಾಗಿ ಬೇರೆ ಏನೇನು ಮಾಡೀವಿ, ಏನೇನು ನಾವು ಅದೀವಿ ಅಂತ ತಿಳ್ಕೊಂಡಿವಲ್ಲ, ಇದೇನಾಗಬೇಕು? ಅದು ದೀನ, ದರಿದ್ರ, ಮೂರ್ಖ, ಹುಚ್ಚರ ಲಕ್ಷಣಗಳು. ಅದನ್ನೇನ್ ಮಾಡಬೇಕು? ತ್ಯಾಗ ಮಾಡೋದಂದ್ರೇನು? ವೈರಾಗ್ಯ. ಮತ್ತಿನ್ನೇನು ವೈರಾಗ್ಯ? ವೈರಾಗ್ಯ ಅಂದ್ರೆ ಏನು? ಲಂಗುಟಿ ಕಟ್ಕೊಂಡು ಒಂದು ಕಾವಿ ಬಟ್ಟೆ ಹಾಕೊಂಡು ಕಿವಿಗೆ ತಲೆಗೆ ಸುತ್ತಕೊಂಡು ಎಲ್ಲರಿಗೂ ಬೆಂದ ಡುಬ್ಬ ಚಪ್ಪರ್ಸ್ಕೊತ ಆಶೀರ್ವಾದ ಮಾಡೋದು ವೈರಾಗ್ಯ ಏನೋ? ಅದು ವೈರಾಗ್ಯ. ಕೆಲವೊಬ್ಬರಿಗೆ ಅಂತ ಭಕ್ತರಿಗೆ ಅಂತ ಗುರುಗಳದ್ದು ವೈರಾಗ್ಯ ಬೇಕು. ಅದು ಒಂದು ಟೀಮ್ ಅದು ಒಂದು ಟೀಮ್ ಅದು ಈ ಜಗತ್ತಿನಾಗ. ನೋಡ್ಬೇಕು, ನೋಡ್ಕೊತ ಸಂತೋಷ ಪಡ್ಬೇಕು. ಏನೋ ಒಂದು ಮಾಡ್ಲಿಕ್ಕತ್ತಾರ ನಡೆಯೋದು ನೋಡಿ ಸಂತೋಷ ಪಡ್ಬೇಕು. ಅವ್ರ ಬಗ್ಗೆನೂ ನಾವೇನು ಟೀಕೆ ಮಾಡಬಾರ್ದು. ಅದನ್ನು ಒಂದು ಸ್ವಲ್ಪ ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆ
ಮಾಡ್ಲಾರ್ದಂಗ ಸ್ವಲ್ಪ ಹಿಡಿತದ. ಒಳಗೆ ಜ್ಞಾನ ಇರ್ಲಿಲ್ಲ ಅಂತಂದ್ರೂ ಒಂದ್ ಸ್ವಲ್ಪ ಗುರುಗಳ ಬೈಲಿ ಹೋದಾಗ ಒಂದ್ ಸ್ವಲ್ಪ ಹೊತ್ತು ಚಲೋ ಇರಬೇಕು ಅಂತ ಬರ್ತದೆ. ಅದನ್ನು ಒಂದ್ ಸ್ವಲ್ಪ ಇರ್ತದೆ. ಅದ್ರ ಬಗ್ಗೆನೂ ನಾವೇನು ಇದು ಮಾಡಬಾರ್ದು. ನೆಕ್ಸ್ಟ್ ಏನು, ನಾನು ಬ್ರಹ್ಮದಿನಿ, ನಾನು ಕೂಟಸ್ಥದಿನಿ, ನಾನು ಶುದ್ಧ ಬ್ರಹ್ಮದಿನಿ. ಇಲ್ಲಿ ಏನು ನನ್ನ ಶರೀರ ಹಿಡ್ಕೊಂಡು ಸಂಬಂಧ ಸಂಪತ್ತು ಏನೇನು ಅವೆಲ್ಲ ನನ್ನ ಅಲ್ಲ. ಅವು ನನ್ನ ಅಲ್ಲ. ಯಾವ ನನ್ನ ಅಲ್ಲ ಅನ್ನೋದೇ ಒಂದು ದೊಡ್ಡದು ನಿರ್ವಾಣ ಶತಕಂ ಒಳಗ ಬರ್ದಾರ ಶಂಕರಾಚಾರ್ಯರು. ಎಲ್ಲ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪ್ರಾಣ, ಇಂದ್ರಿಯ, ಮತ್ತಿನ್ನೇನದ ಈ ಜಗತ್ತಿನೊಳಗಿರುವಂತ ವಸ್ತುಗಳು, ಅದರ ಮೇಲಿರೋ ಮೋಹ ಎಲ್ಲನೂ ನನ್ನ ಅಜ್ಞಾನ. ಅದು ಯಾವುದೇ ನಾನಲ್ಲ. ಶಿವೋಹಂ 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 ಶಿವೋಹಂ. ಇದಕ್ಕೆ ಚಿದ್ರೂಪ ಬ್ರಹ್ಮ ಸಾಧನೆಗೆ ಆ ಒಂದು ನಿರ್ವಾಣ ಶತಕಂನೇ ಸಾಕು. ನಿರ್ವಾಣ ಶತಕಂ ಒಂದು ತಿಳ್ಕೊಂಡ್ಬಿಡ್ರಿ, ಚಿದ್ರೂಪ ಬ್ರಹ್ಮ ಗೊತ್ತಾಗ್ಬಿಡ್ತದೆ. ನಾ ಶಿವ ಅದೀನಿ, ನಾ ಪರಶಿವ ಅದೀನಿ. ಆತ್ಮ, ಅಂತರಾತ್ಮ, ಪ್ರತ್ಯೇಗಾತ್ಮ, ಶುದ್ಧ ಬ್ರಹ್ಮವಿನ್ನ ಪ್ರತ್ಯೇಗಾತ್ಮ, ಮತ್ತೇನು ಸಾಕ್ಷಿ, ಕೂಟಸ್ಥ, ಇವೆಲ್ಲ ನನ್ನ ಸ್ವರೂಪಗಳದಾವು. ಮುಂದ ಮೂರನೇ ವಿಶೇಷಣ ಏನದ? ದುಃಖ, ಭಯ, ಚಿಂತೆ ಯಾವಾಗಲೂ ಅದ್ರಾಗೇ ಇರ್ತೀವಿ. ಏನಾರ ಒಂದು ಇಲ್ಲದ ಚಿಂತೆ ತಲೆಗೆ ಹಾಕೊಂಡು ಸಂಕಟ ಪಟ್ಕೋತಿರ. ಆ ಸಮಯ ಆ ಸಂದರ್ಭ ಬಂದಾಗ ಏನ್ ತಿಳಿತದ ಅಷ್ಟು ಕೆಲಸ ಮಾಡಿ ನಿಶ್ಚಿಂತೆ ಇರೋದು ಬಿಟ್ಟು ದುಃಖದಾಗ ಮುಳುಗಿ, ಚಿಂತೆ ಒಳಗೆ ಮುಳುಗಿ, ಭಯ ಒಳಗೆ ಮುಳುಗದು ಇದು ಯಾರ ಕೆಲಸ? ಆಭಾಸನ ಕೆಲಸ. ಇದು ಏನ್ ಮಾಡಬೇಕು? ಇಟ್ಕೊಂಡು ಬೆಳೆಸ್ಬೇಕ? ಇದ್ರ ಬಗ್ಗೆ ಧ್ಯಾನ, ಧಾರಣ, ಸಮಾಧಿ ಮಾಡ್ಬೇಕ? ತ್ಯಾಗ ಮಾಡಬೇಕು. ತ್ಯಾಗ ಮಾಡೋದಕ್ಕೆ ಏನಂತಾರ? ವೈರಾಗ್ಯ. ಮತ್ತೇನು ಈ ಕಡೆ ಆನಂದವಾಗಿರೋದು, ಸುಖ ದುಃಖಗಳಿಗೆ ಮೀರಿದ್ದು. ಸುಖ ದುಃಖ ಅಂತಂದ್ರೆ ಎರಡು ಒಂದಕ್ಕೊಂದು ಅಪೋಸಿಟ್, ಏನು ಒಂದಕ್ಕೊಂದು ಪೂರಕರಿ ಅವು? ಸುಖ ಮತ್ತು ದುಃಖಕ್ಕಿರೋ ಸಂಬಂಧ ಏನು? ಅವೆರಡು ಒಂದಕ್ಕೊಂದು ಅಪೋಸಿಟ್ ಅವ, ಏನದ ಅದ್ರ ಸಂಬಂಧ ಹೆಂಗದ? ಪೂರಕ. ಹೆಂಗ? ಹೆಂಗ ಪೂರಕ ಅದಾವ? ದುಃಖ ಅನುಭವಿಸಿದಾಗ ಸುಖದ ಅನುಭವ ಆಕತ್ರಿ. ದುಃಖ ಅನುಭವಿಸಿದಾಗ ಹೆಂಗ್ ಸುಖದ ಅನುಭವ ಆಗ್ತದ್ರಿ? ದುಃಖ ಅನುಭವಿಸಿದ ನಂತರ ಸುಖದ ಅನುಭವ ಗೊತ್ತಾಗತ್ತೆ. ದುಃಖ ಅನುಭವಿಸಿದ ಸುಖದ ಅನುಭವ ಗೊತ್ತಾಗುತ್ತದೆ. ಏನ್ ಗ್ಯಾರಂಟಿ ಏನದ ಅದಕ್ಕೆ? ದುಃಖ ಆದ್ಮೇಲೆ ಸುಖನೇ ಬರ್ತದ, ಸುಖ ಆದ್ಮೇಲೆ ದುಃಖನೇ ಬರ್ತದ ಅಂತ ಏನ್ ಗ್ಯಾರಂಟಿ? ಸುಖ ಬರೋಣ ದುಃಖ ಬರದ, ದುಃಖ ಬರೋಣ ಸುಖ ಆಗೋದು, ಅವು ಎರಡು ನಮಗ್ ಪ್ರಮಾಣ ಬರ್ತಾವೆ. ಅದ ಹಂಗ ಹೇಳೋದಲ್ಲದು. ಸುಖ ದುಃಖ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗ. ಸುಖ ದುಃಖ ಏನದಲ್ರಿ, ಒಂದೇ ನಾಣ್ಯದ ಎರಡು ಮುಖ. ಹೆಂಗದಂತಂದ್ರ ಸುಖ ಹೆಚ್ಚಾದಂಗ ದುಃಖ ಇಲ್ಲಂತಲ್ಲ, ದುಃಖದ ದುಃಖ ಕಡಿಮೆ ಅನಿಸ್ತದ. ಸುಖ ಹೆಚ್ಚಾದಂಗ ದುಃಖ ಕಡಿಮೆ ಆದಂಗ ಅನಿಸ್ತದ. ಮತ್ತ ದುಃಖ ಜಾಸ್ತಿ ಆಯ್ತು ಅಂತಂದ್ರ ಸುಖ ಕಡಿಮೆ ಆದಂಗ ಅನಿಸ್ತದ. ಇದು ಬರೋಬರಿನಾ? ಯಾವಾಗ ನಿಮ್ಮ ಪ್ರವೃತ್ತಿಗಳು ಏನದವಲ್ಲ, ಸತ್ವ ರಜ ತಮ ಗುಣಗಳಲ್ಲಿ ವ್ಯವಹರಿಸುವಾಗ, ಸತ್ವಗುಣ ಜಾಸ್ತಿ ಆದಾಗ ರಜೋಗುಣ ತಮ ಗುಣಗಳು ದಬಾಯಿಸಿರ್ತಾವ, ಅವು ಇಲ್ಲ ನಂಗೆ ಕಾಣ್ತಾವ. ಯಾವಾಗ ತಮೋಗುಣ ಜಾಸ್ತಿ ಆಯ್ತು, ಸತ್ವಗುಣ ಮತ್ತು ರಜೋಗುಣ ದಬಾಯಿಸಿದಂಗೆ ಕಾಣ್ತಿರ್ತಾವ, ಅವು ಇಲ್ಲದಂಗೆ ಕಾಣ್ತಿರ್ತಾವ. ಸುಖ ಹೆಚ್ಚಾದಾಗ ದುಃಖ ಕಡಿಮೆ ಆದಂಗ ಇಲ್ಲದಂಗ ಕಾಣ್ತದ.
ಮತ್ತು ದುಃಖ ಹೆಚ್ಚಾದಾಗ ಸುಖ ಕಡಿಮೆ ಆದಂಗ ಇಲ್ಲದಂಗೆ ಕಾಣ್ತದ. ಅವು ಮೂರು ಗುಣಗಳೊಳಗೆ ಅದವೇ ಅವು. ಸುಖ ದುಃಖದ ಗುಣಗಳು ಏನದವ, ಅವು ಏನದವ, ಪರಿಣಾಮಗಳು ಏನದವ ಅಂದ್ರೆ ನಿಮ್ಮ ಒಳಗಿರುವಂತ ಈ ಸತ್ವ ರಜ ತಮ ಪ್ರಕೃತಿಕ ಗುಣಗಳ ಒಂದು ಏರಿಳಿತಗಳು ಅಷ್ಟೇ ಅವು. ಆ ಏರಿಳಿತಗಳು ಎಲ್ಲದವ, ಮೂರು ಗುಣಗಳೇನದವಲ್ಲ ಅದರಾಗ ಬರ್ತಾವ. ಆ ಗುಣಗಳು ಹೆಂಗದವ, ಆ ಏರಿಳಿತಗಳು ಹೆಂಗದವ ಅಂದ್ರೆ ತರಂಗಗಳಿದ್ದಂಗೆ ಅದಾವ. ಅದು ತರಂಗ ಎದರಾಗ ಎದ್ದದ, ಸಮುದ್ರದಾಗ ಎದ್ದದ. ಆ ಸಮುದ್ರದೊಳಗಿನ ನೀರ, ಆ ತರಂಗದೊಳಗಿನ ನೀರ ಎಲ್ಲ ಒಂದೇ ಇರ್ತದ. ಆ ಮೂರು ತರಂಗಗಳು ಕೆಲ್ಸಕ್ಕೆ ಬರಲಾರ್ದು, ಸತ್ವನು ಕೆಲ್ಸಕ್ಕೆ ಬರಲಾರ್ದು, ರಜನು ಕೆಲ್ಸಕ್ಕೆ ಬರಲಾರ್ದು, ತಮನು ಕೆಲ್ಸಕ್ಕೆ ಬರ. ಈ ಮೂರನ್ನು ದಾಟಿ ಆನಂದ ಹೋಗ್ಬೇಕು, ಆನಂದಕ್ಕೆ ಹೋಗ್ಬೇಕು. ನೀವು ಯಾವಾಗ ಆನಂದಕ್ಕೆ ಹೋಗ್ತೀರಿ ಅವಾಗೇ ನಿಮ್ಗೇನಾಗ್ತದಂದ್ರೆ ಬ್ರಹ್ಮಜ್ಞಾನ ಹತ್ತುತ್ತವ, ಬ್ರಹ್ಮ ಸ್ವರೂಪದ ಅನುಭವ ಆಗ್ತದೆ. ಆನಂದಕ್ಕೆ ಹೋದಾಗ ಈ ಮೂರು ಗುಣಗಳಲ್ಲಿ ಇರೋ ತನಕ ಏನಾಗ್ತದೆ, ಏನೋ ಒಂದು ಘನಕಾರ್ಯ ಮಾಡ್ಲಿಕ್ಕತ್ತೀನಿ. ನಿಶ್ಚಲ್ ದಾಸರದು ಒಂದು ದೊಡ್ಡದು ವಿಚಾರ ಸಾಗರ ಗ್ರಂಥದ ಅಂಥದ್ದು ಓದ್ಲಕತ್ತೀನಿ. ಅದು ಓದಲು, ಅದ್ರ ಬಗ್ಗೆ ಅಭಿಮಾನ ಪಡೋದು, ಇದೆಲ್ಲ ಸತ್ವಗುಣ. ಓದಿ ಆನಂದಕ್ಕೆ ಹೋಗೋದು ಅದು ಗುರಿನ, ಏನು ಇದು ಓದೋದೇ ಮುಖ್ಯನ? ಇದು ಓದಿ ತಿಳ್ಕೊಂಡು ಎಲ್ಲರಿಗಿಂತ ದೊಡ್ಡ ಶಾಲೆಯರ್ ಅನಿಸ್ಕೊಳ್ಳೋದು ಮುಖ್ಯನ? ಆನಂದಕ್ಕೆ ಹೋಗ್ಬೇಕು. ಅದಕ್ಕೆ ಆನಂದಕ್ಕೆ ಹೋಗುವುದು ಇದೇನದ ಎಲ್ಲ ಶಾಸ್ತ್ರಗಳು ಮತ್ತೆ ಎಲ್ಲ ಸದ್ಗುರುಗಳು ಸತ್ಶಾಸ್ತ್ರಗಳ ಗುರಿ ಏನದ, ನಿಮ್ಮನ್ನ ಸಾಧಕರನ್ನ ಆನಂದಕ್ಕೆ ಒಯ್ದು ತಲುಪಿಸುವುದು, ನಿಮಗೆ ಆನಂದವನ್ನು ಉಂಟು ಮಾಡೋದು. ಸುಖ ದುಃಖದಾಗ ಇಲ್ಲದು, ಸುಖ ದುಃಖ ಮೀರಿ ಹೋಗ್ಬೇಕು. ಅದಕ್ಕೆ ಸುಖ ದುಃಖಗಳು ಅದರ ಬೆನ್ನ ಹತ್ತಿ ಮಾನ ಅಪಮಾನ, ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯ, ವಾಮ ಕ್ಷೇಮ ಏನೇನದಾವ ಅಲ್ಲೆಲ್ಲ ದ್ವಂದ್ವಗಳು ಸುಖ ದುಃಖದಾಗದವು. ಆ ಸುಖ ದುಃಖ ಯಾಕೆ ಆಗ್ತದಂತಂದ್ರೆ ಈ ಒಂದು ಒಳಗ ಗುಣಗಳದಾವಲ್ಲ, ನಮ್ಮ ಸತ್ವ ರಜ ತಮ ಅಂತೇಳಿ ಆ ಗುಣಗಳಿಗಾಗಿ ಒಂದು ಯಾವ್ದಾರ ಗುಣ ದೊಡ್ಡದಾಗಿದ್ದಾಗ ಇನ್ನೊಂದು ಗುಣ ಇಲ್ಲದಂಗೆ ಕಾಣುತ್ತದೆ. ಎಲ್ಲ ಗುಣಗಳು ಒಳಗೆ ಹಂಗೆ ಇರ್ತಾವ. ನಾವು ಆನಂದಕ್ಕೆ ಹೋದೆವು ಅಂತಂದ್ರೆ ಅವೆಲ್ಲ ಎದರ ಗುಣಗಳು? ಆಭಾಸನ ಗುಣಗಳು ಅಲ್ಲ. ಆಭಾಸನ ಗುಣಗಳು ಒಮ್ಮ ಭಾರಿ ತತ್ವಜ್ಞಾನಿಗತ್ಲೆ ಮಾತಾಡ್ತಾನ, ಒಂದೊಂದ್ ಸಾರಿ ಮೂರ್ಖನಂಗೆ ಮಾತಾಡ್ತಾನ, ಒಂದೊಂದ್ ಸಾರಿ ಏನೂ ಇಲ್ಲ, ಏನೂ ತಿಳಿಲಾರ್ದಂಗ ಮೂಢನಾಗಿರ್ತಾನ. ಎಲ್ಲ ಆಭಾಸನ ಲಕ್ಷಣ. ಒಳಗೆ ಚಿದ್ರೂಪ ಬ್ರಹ್ಮ ಯಾವಾಗಾರ ಹಂಗಾಗಿರ್ತಾನೆ ಅಂದ್ರೆ ಅಲುಪ್ತ ಪ್ರಕಾಶ. ಸೂರ್ಯನ ಬೆಳಕ ಒಮ್ಮೆ ಇರ್ತದ, ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಡಿಮೆ ಆಗ್ತದ, ಒಮ್ಮೆ ಇಲ್ಲಂಗೆ ಆಗ್ತದ. ಚಂದ್ರನ ಬೆಳದಿಂಗಳು ಒಮ್ಮೆ ಬರ್ತದ, ಒಮ್ಮೆ ಹೋಗ್ತದ, ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಡಿಮೆ ಆಗ್ತದ. ಮನೆ ಒಳಗಿನ ಲೈಟ್ಗಳು ಸಹಿತ ಒಮ್ಮೆ ಬರ್ತಾವ, ಒಮ್ಮೆ ಹೋಗ್ತಾವ. ದೀಪಗಳು ಬರ್ತಾವ ಹೋಗ್ತಾವ, ಎಣ್ಣೆ ಇರತನ ಉರಿತಾವ, ಆಮೇಲೆ ದೀಪ ಶಾಂತಾಗಿ ಹೋಗ್ಬಿಡ್ತಾವ. ಇವೆಲ್ಲ ಲುಪ್ತ ಪ್ರಕಾಶಗಳು. ಅವಂದ ಹೆಂಗದ ಒಳಗಿರೋ ಬ್ರಹ್ಮ ಮುಂಜಾನೆ ಇದ್ದ, ಮಧ್ಯಾಹ್ನ ಅದ, ಸಂಜೆಗೆ ವೀಕ್ ಅದ, ಮತ್ನ ಚಿಕ್ಕನಾಗ ಫ್ರೆಶ್ ಅದ. ಹಂಗೇನಾರ ಏನೋ ಒಂದು ಫ್ರೆಶ್ ಆಗೋದು, ಟಯರ್ಡ್ ಆಗೋದು, ಇದೆಲ್ಲ ಆಭಾಸನ ಕೆಲಸ, ಶರೀರದ ಕೆಲಸ. ಅವ ಎಂದರೆ ಟಯರ್ಡ್ ಆಗ್ಯಾನ, ಅವನೆಂದರೆ ಭಾರಿ ಡಲ್ ಆಗ್ಯಾನ, ಬೇಸರ ಮಾಡ್ಕೊಂಡನ. ಅಲುಪ್ತ ಪ್ರಕಾಶ. ಹೋದದ್ದು ಅಲ್ಲ, ಬಂದದ್ದು ಅಲ್ಲ, ಇದ್ದದ್ದು ಅಲ್ಲ, ಕಡಿಮೆ ಆಗಿದ್ದು ಅಲ್ಲ, ಹೆಚ್ಚಾಗಿದ್ದು ಅಲ್ಲ. ಎಲ್ಲ ಕಾಲದಲ್ಲಿ ನಿರಂತರವಾಗಿ ಬೆಳಗುವ ನಂದಾದೀಪ ಆ ಬ್ರಹ್ಮ. ಆನಂದ 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 ಆನಂದ. ಹಂಗ ನಾವು ನಂದಾದೀಪದ ಆನಂದವಾಗಿ ಇರುವುದು ಆನಂದ ಸ್ವರೂಪ ಕೂಟಸ್ಥ ಆನಂದ ಸ್ವರೂಪ ಬ್ರಹ್ಮದ ಧಾರಣೆ. ಅದನ್ನು ಧಾರಣೆ ಮಾಡಿ ನಾನು ಯಾವ ಸಮಸ್ಯೆ ಬಂದಾಗೂ ಸಹಿತ ಪ್ರಯತ್ನ ಪೂರ್ವಕವಾಗಿ ನಾನು ನಂದಾದೀಪ ಅದೀನಿ, ಆನಂದ ಸ್ವರೂಪ ಅದೀನಿ, ಹೆಚ್ಚಾಗವಲ್ಲ ಕಡಿಮೆ ಆಗವಲ್ಲ ಅಂತೇಳಿ ಫೀಲ್ ಮಾಡಿಕೊಂಡು ಅದರಾಗೇ ಎದ್ದು
ಧ್ಯಾನದಾಗಿದ್ರೆ ನಂದಾದೀಪದ ಧ್ಯಾನ. ಮುಂದೆ ಅಲ್ಲಾಡ್ಲಾರ್ದಂಗ ಸ್ಥಿರವಾಗಿರೋದು ನಂದಾದೀಪ. ಅಂತ ಗಾಳಿ ಕೊಟ್ರು ಆರ್ಲಾರ್ದಂತ ದೀಪ ನಾನದೀನಿ. ಸಂಸಾರವೆಂಬುದು ಗಾಳಿಯ ಸೊಡರು. ಯಾರ ಸಂಸಾರದು? ಕೂಟಸ್ಥನ ಸಂಸಾರ, ಆಭಾಸನ ಸಂಸಾರ. ಗಾಳಿಗಿಟ್ಟ ದೀಪ. ತಕ್ಕ ಗಾಳಿ ಬಂದ್ರು ಆರ್ಲಾರ್ದಂತ ದೀಪ ನಂದಾದೀಪ. ಇದು ಕೂಟಸ್ಥ ದೀಪ. ಆಭಾಸನ ದೀಪದ ಬೆಳಕಿನಾಗ ಬದುಕಬೇಕಂತಿರೋ ಏನ್ ಕೂಟಸ್ಥನ ದೀಪ ಸ್ವರೂಪ ಆಗಿ ಜಗತ್ತಿಗೆ ನೀವು ಬೆಳಕು, ಜಗತ್ತಿಗೂ ಬೆಳಕು, ಆನಂದ 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 ಇದು ಧಾರಣೆ ಮಾಡಬೇಕಂತಿರೋ. ಆಭಾಸಂದು ಆರೋಗ್ಯ ದೀಪದ್ದು ಏನ್ ಮಾಡಬೇಕು? ಸಂಸಾರವೆಂಬುದು ಗಾಳಿಯ ಸೊಡರು. ಇಡೀ ಬ್ರಹ್ಮಾಂಡದ ಎಲ್ಲ ನಿಮ್ಮ ಸಾಧನೆಗಳು, ಎಲ್ಲ ವಿಚಾರಗಳು ಎರಡು ಭಾಗ ಮಾಡಂತ ದಿವಸ ಇವತ್ತು ನೀವು ಛೇದನ ಮಾಡಬೇಕಂತೆ. ಛೇದನ ಷಟ್ ಚಕ್ರಗಳು ಕುಂಡಲಿನಿ ಜಾಗೃತಿ ಮಾಡಿಕೊಂಡು ಚಕ್ರಗಳನ್ನು ಛೇದಿಸುತ್ತಾ ಏನ್ ಛೇದಿಸ್ತಾನೆ? ಇವೇ ಛೇದಿಸುತ್ತ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಇವನ್ನೇ ಛೇದಿಸ್ಬೇಕಲ್ಲಿ, ಎರಡು ಭಾಗ ಮಾಡ್ಬೇಕಲ್ಲಿ. ಒಂದು ಆಭಾಸಂದು ವ್ಯವಸ್ಥೆಗಳು, ಒಂದು ಕೂಟಸ್ಥನ ವ್ಯವಸ್ಥೆಗಳು. ಇದೇ ಛೇದನ ಈಗ ನೀವು ಮಾಡೋದು. ಪವರ್ಫುಲ್ ಆಗಿ ಮಾಡ್ಬೇಕು ಈ ಕೆಲಸನೂ, ಶಕ್ತಿಯುತವಾಗಿ ಮಾಡ್ಬೇಕು. ನಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಬಳಸಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಅವೇನು ಆದಿಶಕ್ತಿ, ಪರಾಶಕ್ತಿ ಏನದಾವ ಎಲ್ಲಾ ಶಕ್ತಿಗಳನ್ನ ಬಳಸಿ ಇಲ್ಲಿ ಈಗ ನಾವು ಏನ್ ಮಾಡ್ಬೇಕಾಗ್ಯದ? ಒಂದು ಚಾಕು ತಗೊಂಡು ಕೊಯ್ಬೇಕಾಗ್ಯದ. ಕೊಯ್ದು ಆ ಕಡೆ ಆಭಾಸನ ಸಂಸಾರ ಯಾವುದು? ಕೂಟಸ್ಥನ ವ್ಯವಸ್ಥೆ ಯಾವುದು? ಕೂಟಸ್ಥನ ವ್ಯವಸ್ಥೆಯನ್ನು ನಾವು ಧಾರಣೆ ಮಾಡಿ ಅದರದೇ ಧ್ಯಾನದಾಗಿದ್ದು ಅದೇ ಸಮಾಧಿ ಒಳಗೆ ಮುಳುಗಿದೇವಂತಂದ್ರೆ ಜ್ಞಾನ ಯೋಗಿಗಳು ಆಗ್ತೀವಿ. ಇಲ್ಲಿ ತನಕ ಏನಾಗಿರಿ? ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು. ಸಿದ್ದೇಶ್ವರ ಸ್ವಾಮಿಗಳದ್ದು ಬರೇ ಜ್ಞಾನ ಸಮಾಧಿ. ಅಲ್ಲೇನದ? ಜ್ಞಾನ ಯೋಗಾಶ್ರಮ ಅಂತದ. ಅಲ್ಲಿ ಜ್ಞಾನ ಯೋಗಾಶ್ರಮ ಅಂದ್ರೆ ಜ್ಞಾನದಾಗೆ ಮುಳುಗಿರೋರು. ಅದು ಬಿಟ್ಟರೆ ಮತ್ತೊಂದೇನಿಲ್ಲ. ಹೆಂಗ ಮುಳುಗಿರ್ತಾರ ಅಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ. ಆನಂದ ರೂಪ, ಆನಂದ ರೂಪ. ಆನಂದ ಬಿಟ್ಟು ಉಳಿದದ್ದೆಲ್ಲ ಭಯ, ದುಃಖ, ಚಿಂತೆ, ಟೆನ್ಷನ್ನು, ಮತ್ತಿನ್ನೇನೇನು ಆಗ್ಲಕತ್ತದ ಅದೆಲ್ಲ ಓಟು ಆಭಾಸನ ಕೆಲಸ. ಅದು ಆಭಾಸ ನಿಂದು ಸಾಕು, ನಿಂದು ಇರ್ಲಿ ಅಂತೇಳಿ ಸಾವಕಾಶ ಅವನು ಚಾಪಿ ಸುತ್ತಬೇಕು. ಅವನು ಚಾಪಿ ಸುತ್ತಿ ಮೂಲೆಯಾಗಿ ಇಡಬೇಕು. ಇಲ್ಲಿ ಬ್ರಹ್ಮದ ಆನಂದದ ಪರಿಚಯ ದೊಡ್ಡದೊಂದು ರತ್ನಗಂಬಳಿ ಸಿಕ್ಕದ. ಇದನ್ನು ಹಾಕೊಂಡು ನಾನು ಇದ್ರಾಗೆ ಕುಂತು ಎದ್ದು ಮಲಗಿ ಆನಂದ ಉಡ್ತೀನಿ. ರತ್ನಗಂಬಳಿ ಎಂತ ರತ್ನ? ಜ್ಞಾನ ರತ್ನದ ಕಂಬಳಿ ಸಿಕ್ಕದ ನನಗ. ಇನ್ನ ಹೇಳಿದ್ರು ಅವ ಯಾವ ಕಲ್ಲಿನ ಚೂರುಗಳು ಪರೀಕ್ಷೆ ಮಾಡೋನಿಗೆ ಹಿಡ್ಕೊಂಡು ಚಡಿಕೊಂಡು ಹೊಡಿಬೇಕಂತ. ಅದು ಕಲ್ಲಿನ ಚೂರ ಪರೀಕ್ಷೆ ಮಾಡೋದು ಯಾರ ಕೆಲಸ? ಅದು ಆಭಾಸಂದ ಏನ್ ಕೂಟಸ್ಥಂದ? ಆಭಾಸಂದು ಶಿಕ್ಷೆ ಗುರಿ ಆತ. ನಾವು ವಿಧಿಗೆ ಗುರಿಯಾಗಿ ಓದಿರಲ್ಲ, ಕುಂಕುಮ ಕಸ್ತೂರಿ ಪೂಸಿಕೊಂಡು ಓದಿರಲ್ಲ, ಒಂಟಿ ಆನಿ ಮೇಲೆ ಕುಂತು ಹೋದಿರಲ್ಲ, ದೊಡ್ಡ ದೊಡ್ಡ ಏನೆಲ್ಲ ಸಾಧನೆ ಮಾಡಿದ್ರಿ. ನಿಮ್ಮ ಒಳಗಿರುವಂತ ಕೂಟಸ್ಥನನ್ನ ಅರಿತು ಕೂಟಸ್ಥನ ವಿಶೇಷಣಗಳನ್ನ ಧಾರಣೆ ಮಾಡ್ಕೊಳ್ಳಾರ್ದೆ ಬರೇ ಆಭಾಸನ ಇದು ಮಾಡಿ ಸತ್ತು ಹೆಣ ಅನ್ಸ್ಕೊಂಡು ಹೋದ್ರಲ್ಲೋ ನೀವು ಎಂತ ವ್ಯರ್ಥ ಮಾಡ್ಕೊಂಡ್ರಿ ನಿಮ್ಮ ಜೀವನ ಅಂತ ಬಸವಣ್ಣವ್ರಂತ. ವಿಧಿಗೆ ಗುರಿಯಾಗಿ ಓದಿರಲ್ಲ, ಕುಂಕುಮ ಕಸ್ತೂರಿ ಪೂಸಿಕೊಂಡಿರೇ ನೀವು, ಆನೆ ಒಂಟೆಗಳ ಮೇಲೆ ಬಂದರೆ ನೀವು ಇದೇನ್ ಬೆಕ್ಕದ್ ಮಾಡಿದ್ರಿ. ಅವಾಗ ಆನೆ ಒಂಟೆ ಅಂತಾರೆ, ಈಗ ಕಾರ್ಗಳು ಅವು ಇವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಕಾರ ಅವು ತಗೊಂಡು ಅದ್ರ ಒಳಗಿಂದ ನಿಮ್ಮ ಚೈತನ್ಯವನ್ನೇ ಅರಿಲಾರ್ದೆ ಸತ್ತ ಮೇಲೆ ಹೆಣ ಅನಿಸ್ಕೊಂಡ್ಬಿಟ್ರಲ್ಲಪ್ಪ. ಮಹಾತ್ಮರು ಸತ್ತರ ಅವ್ರದ್ದು ಹೆಣ ಅಂತಾರೇನೋ. ಅದನ್ನು ಪೂಜ್ಯ ವಸ್ತುವನ್ನಾಗಿ ಮಾಡಿ ಸಮಾಧಿ ಕಟ್ತಾರೆ.
ಆತ್ಮಜ್ಞಾನಿಗಳು ಸಮಾಧಿ ಕಟ್ತಾರೆ. ಸಮಾಧಿ ಕಟ್ಟಿ ನಿರಂತರವಾಗಿ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಆಶೀರ್ವಾದ ಕೇಳ್ತಾರೆ, ಅವರು ಆಶೀರ್ವಾದ ಮಾಡ್ತಾರೆ. ಹಿಂಗಿರ್ತಾವ. ಅದಕ್ಕೆ ಆನಂದ ರೂಪ ಧಾರಣೆ ಮಾಡ್ತೀರಪ್ಪ ಅಮ್ಮಗಳೇ. ಆವಾಸನ ದುಃಖ, ಚಿಂತೆ, ಕಷ್ಟ ಏನೇನವ ಅವೆಲ್ಲ ಶರೀರ ಸಂಬಂಧಪಟ್ಟದ್ದಂತೇಳಿ ಅವುಗಳನ್ನ ತ್ಯಾಗ ಮಾಡಿ ವೈರಾಗ್ಯ ಮೂರ್ತಿಗಳಾಗ್ತೀರ. ಸಾಧನೆ ಸಂಕಲ್ಪ ಮಾಡಬೇಕು. ಸತ್ತು ಚಿತ್ತು ಆನಂದ ಆಯ್ತು, ನಿತ್ಯ. ಏನದರಿ ವಯಸ್ಸಾಯ್ತು, ಮುದುಕರಾಗಿವಿ, ಇನ್ನೇನ್ ದೇವ್ರ ಕಡೆ ಮುಖ ಮಾಡಿವಿ, ಯಾವಾಗ ಕರ್ಕೊಂಡು ಹೋಗ್ತಾನೋ ಅಂತ ಒಂದಿಷ್ಟು ಮಂದಿ. ಇನ್ನೊಂದಿಷ್ಟು ಮಂದಿ ಸುಮ್ಮನೆ ರೊಕ್ಕ ಖರ್ಚು ಮಾಡ್ಕೊತ ಇಲ್ಲೇ ಬದುಕಿರೋದು. ತಲೆ ಬೆಳಗಾಗ್ಯದ, ಬಣ್ಣ ಹಚ್ಚು. ಹಲ್ಲು ಬಿದ್ದಾವ, ಹಲ್ಲು ತೆಟ್ಟ. ಚರ್ಮ ಸುಕ್ಕಗಟ್ಟದ, ಪೇರೆಂಟ್ ಲವ್ಲಿ ಹಚ್ಕೋ. ಮತ್ತಿನ್ನೇನಾತವ, ಅದಕ್ಕೊಂದು ಕಣ್ಣು ಮಂಜಾಗ್ಯದ, ಒಂದು ಚಸ್ಮಾ ಹಾಕೋ. ಆಯ್ತು, ಇಲ್ಲೇ ಇರೋದು. ಇರೋದೇ ತಿನ್ಕೋತ್, ಉಸಿರಾಡಿಸ್ಕೋತ್. ಏನ್ ಮುಂದೆ ಗುರಿ ಏನು? ಸುಮ್ಮನೆ 4 ಮಂದಿ ಎಲ್ಲಾರು ಸಿಕ್ಕ್ರಂದ್ರೆ ಸಾಕು, ಟರ್ರ 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 ಹುಚ್ಚನಾಯಿಗಳು ಓದರ್ದಂಗೆ ಓದಿರ್ತಿರ್ತಾರೆ. ಅದು ಏನ್ ಕೆಲ್ಸಕ್ಕೆ ಬರಲಾರ ಸುದ್ದಿಗಳು, ಅಷ್ಟು ಕರ್ಕಶದನಿ ಒದರಾಡೋದು. ಕಷ್ಟಪಟ್ಟು ದಿನ 8 ತಾಸು ದುಡಿದು ಸಾಯವ್ ಎಲ್ಲಿರ್ತಾವೇನೋ. ಅದಕ್ಕೆ DA ಸ್ಯಾಂಕ್ಷನ್ ಆಗ್ಯದ, ಸಿದ್ದರಾಮಯ್ಯ DA ಸ್ಯಾಂಕ್ಷನ್ ಮಾಡ್ಯಾರಂದ್ರೆ ಬೊಚ್ಚ ಮುದುಕರೆ ಬಲ್ಕಿಸಿರ್ತಾರೆ. ಚಿಕ್ಕಿ ದುಡಿದವರೆಲ್ಲ, ದುಃಖ ಪಟ್ಟವರೆಲ್ಲ, ಮೋಕ್ಷ ಸಾಧನೆ ಮಾಡಿದವರೆಲ್ಲ, ಒಂದು ಜಗತ್ತಿಗೆ ಉಪಯೋಗ ಆಗಂತ ಕೆಲಸ ಮಾಡಿದವರೆಲ್ಲ, ಬರೀ ಔಷಧ, ಅನ್ನ, ಅರಿವಿ, ನಮಗೆ ಗೌರ್ಮೆಂಟ್ ಬೇಕಾದಂಗೆ ಪೆನ್ಷನ್ ಕೊಟ್ಟದ, ಯಾ ಸುಳ ಮಗಂದೇನು ಹಂಗದ ಅಂತೇಳಿ ಇವರೇ ರಿಟೈರ್ ಆದವರಿಗೆ ಬಲೆ ಖುಷಿ. ಹೋಗಿ ಅದು DA ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವ್ರು. ಕಂಪ್ಯೂಟರ್ ಸೆಂಟರ್ ಎಲ್ಲದ ಹೋಗಿ ಆದ್ರ ಇವ್ರು ಅಲ್ಲಿ ಸರ್ವಿಸ್ ಮಾಡೋರಿಗೆ ಅದ್ರ ಕಡೆ ಲಕ್ಷ್ಯನೇ ಇಲ್ಲ, ಕೆಲಸದ ಕಡೆ ಲಕ್ಷ್ಯ. ಸತ್ತು ಗೊತ್ತವ್ರು ಕೆಲಸ ಮಾಡ್ತಿರ್ತಾರೆ. ಇವೆಲ್ಲ ಏನು ಲಕ್ಷ್ಯ ಪರಮಾತ್ಮನ ಕಡೆ ಹರಿಸೋದು ಬಿಟ್ಟು ಬರೇ ರೊಕ್ಕ. ಏನಿದೆಲ್ಲ ಇದಕ್ಕೆ ಜೀವನ ಅಂತಾರ. ಬದರಾಡಿ ಅಲ್ಲಿ ಕೂತು ಅದ್ರಿ, ಇಲ್ಲಿ ಕೂತು ಅದ್ರಿ. ಎಲ್ಲಿ ಬೇಕಾಗಿಲ್ಲ, ಎಲ್ಲಿ ಹೋಗೋದು ಬೇಕಾಗಿಲ್ಲ, ಎಲ್ಲಿ ಬರೋದು ಬೇಕಾಗಿಲ್ಲ. ತನ್ನೊಳಗೆ ತಾನು ಬ್ರಹ್ಮ ಸ್ವರೂಪ ಜ್ಞಾನ ಮಾಡ್ಕೊಳಕತ್ತಾರಲ್ಲ ಅಂತ ಪುಣ್ಯವಂತರು ಯಾರಿಲ್ಲ. ನಿತ್ಯ. ಏನ್ ಶರೀರ ಮುದುಕಾದ್ರೆ ಏನಾಗ್ತದ? ನೀವು ಆ ಒಂದು ಆಭಾಸ ಉಂಟಾಗಬೇಕಾದ್ರೆ ಎದ್ರಾಗ ಉಂಟಾಯ್ತದು? ಎದ್ರಲ್ಲಿಂತ ಆಯ್ತು? ಅಂತಃಕರಣದಾಗ ಉಂಟಾಯ್ತು ಪ್ರತಿಬಿಂಬ. ಆಭಾಸ ಅಂದ್ರೆ ಪ್ರತಿಬಿಂಬ. ಆ ಪ್ರತಿಬಿಂಬ ಉಂಟಾಗೋದಕ್ಕೆ ಕಾರಣ ಯಾವುದು? ಅಂತಃಕರಣ. ಅಂತಃಕರಣಕ್ಕೆ ಕಾರಣ ಯಾವುದು? ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಕಾರಣ ಶರೀರ. ಅಜ್ಞಾನ ಅಂದ್ರೆ ಏನು? ಬ್ರಹ್ಮ ಸ್ವರೂಪವನ್ನು ಅರಿಯದೇ ಬದುಕಿದ್ದು. ನಾ ಬ್ರಹ್ಮದೀನ ಅನ್ನೋದು ಅರಿವೇ ಇಲ್ಲ. ಎಷ್ಟು % ಬ್ರಹ್ಮ ಇರಿ, ಅಷ್ಟು % ನಿಮ್ಮದು ಅಂತಃಕರಣ ಕಡಿಮೆ ಆಗಿರ್ತದೆ, ನೀರಿನ ಮಟ್ಟ ಕಡಿಮೆ ಆಗಿರ್ತದೆ. ಜ್ಞಾನಾಗ್ನಿಯಿಂದ ಆ ಅಂತಃಕರಣ ಎಂಬುವ ಜಲವನ್ನ ಸುಟ್ಟು ಹಾಕಬೇಕು, ಇಲ್ಲದಂಗ ಮಾಡ್ಬೇಕು. ಅದಕ್ಕೆ ಯಾವಾಗ ಅಲ್ಲಿ ನೀರಿಲ್ಲ ಅಂತಂದ್ರೆ ಅಲ್ಲಿ ಆಭಾಸ ಅಂದ್ರೆ ಪ್ರತಿಬಿಂಬನೂ ಇರಲ್ಲ. ಎಲ್ಲಿ ತನಕ ನಿಮಗ ಆ ಒಂದು ಅಜ್ಞಾನ ಇರ್ತದ ಅಲ್ಲಿ ತನಕ ಅಂತಃಕರಣ ಇರ್ತದೆ. ಬ್ರಹ್ಮನ ಬಗ್ಗೆ ಅಜ್ಞಾನ, ಬ್ರಹ್ಮನೇ ಬೇರೆ, ನಾನೇ ಬೇರೆ, ನಾನೇ ಮಾಡೋನು, ನನ್ನಿಂದ ಇದೆಲ್ಲ ನಡೆದೋದಂತೇಳಿ ಏನು ಅಜ್ಞಾನದಲ್ಲ. ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಏನೇನು ಅಜೀವಕ್ಕೆ ಮರೆತು ಮಾಡ್ತೀವಲ್ಲ, ಈ ಅಜ್ಞಾನದ ಕಾರಣನೇ ಅಂತಃಕರಣ. ಆ ಅಂತಃಕರಣ ಬಂತು, ಏನಾಗ್ತದ? ಅದರೊಳಗೆ ಪ್ರತಿಬಿಂಬ ಬಂತು. ಪ್ರತಿಬಿಂಬ ಬಂತು, ಅಲ್ಲಿ ಕರ್ಮ ಮಾಡಬೇಕಾಗ್ತದ, ಅಲ್ಲಿ ಈಶ್ವರನಿಗೆ ದೊಬ್ಬಬೇಕಾಗ್ತದ.
ಈಶ್ವರ ಕೊಟ್ಟದ್ದು ನಮಗೆ ಸಮಾಧಾನ ಇಲ್ಲ, ನಮಗೆ ಬೇಕನ್ನೋದು ಈಶ್ವರ ಕೊಡಂಗಿಲ್ಲ. ನಿನ್ನ ಕರ್ಮ ಈಟೆ ಅದ, ನಿನ್ನ ಕರ್ಮಕ್ಕೆ ಈಟೆ ಕೊಡ್ತೀನಿ ಅಂತವ ಅಂತಾನೆ. ಯಾವ್ದಂಗೆ ಆಗ್ತದ, ನನ್ನ ಕರ್ಮ ಇನ್ನ ಭಾಳ ಅದ, ಭಾಳ ಮಾಡ್ಬೇಕಂತ ನಾ ಹಿಂಗೆ ಒಟ್ಟಿನ ನಡೆದೋದಿಲ್ಲ ಆಟ. ಹೆಂಗಿದು ಈ ಶರೀರ ಆದ್ರೆ ಅಂಜವ ಯಾರು? ಕೂಟಸ್ಥನ ಬ್ರಹ್ಮನ, ಇವ ಆಭಾಸನ. ಆಭಾಸ ಅಂಜವ. ಆಭಾಸ ಹೋಗಲಿಕ್ಕೆ ಯೋಗ್ಯ, ಆಭಾಸ ನಿಂದಿಸಲಿಕ್ಕೆ ಯೋಗ್ಯ, ಅವ ಬಯಸ್ಕೊಳ್ಳಕ್ಕೆ ಯೋಗ್ಯದ ನಾವು, ಅವ ಇಲ್ಲದಂಗೆ ಆಗೋದಕ್ಕೆ ಯೋಗ್ಯದ ನಾವು. ಅವ ಆದ್ರೆ ಏನ್ ಫರಕ್ ಬೀಳತದ? ನಾ ಕೂಟಸ್ಥ, ನಿನ್ ಕೂಟಸ್ಥನಿಗೆ ಏನ್ ಫರಕ್ ಬೀಳ್ತದ? ಅದಕ್ಕೆ ಅವ ಹೋಗ್ಬೇಕು, ಅವನ ಸ್ವರೂಪದಲ್ಲಿ ಪರಿವರ್ತನೆ ಬರಬೇಕು. ನಾನು ಕೂಟಸ್ಥನೇ ಅದೀನಿ, ಈ ಅಂತಃಕರಣ ಅಜ್ಞಾನಗಳ ಒಂದು ಆಟದೊಳಗ ನಾನು ಬ್ರಹ್ಮನಿಂದ ಭಿನ್ನ ಆಗಿ ಮೂರ್ಖಾಗಿನಿ ಅಂತ ಅದಕ್ಕೆ ಅರಿವು ಬರಬೇಕು. ಅದಕ್ಕೆ ಗುರು ಆದವನು ಜ್ಞಾನಾಗ್ನಿಯಿಂದ ಅಜ್ಞಾನವನ್ನ ಕಳೆದಾಗ ಆ ಅಂತಃಕರಣ ತಂದು ತಾನೇ ನಷ್ಟ ಆಗಿ ಹೋಗ್ಬಿಡ್ತದೆ. ಆವಾಗ ಅಲ್ಲಿ ಆಭಾಸಂದ ಏನು ಕೆಲಸ ಇಲ್ಲ, ಆಭಾಸ ಬ್ರಹ್ಮನೊಳಗೆ ಒಂದಾಗ್ಬಿಡ್ತಾನ. ಆಭಾಸ ಇಲ್ಲದಂಗೆ ಆಗ್ತಾನ, ತನ್ನ ಸ್ವರೂಪ ನಾಮರೂಪಗಳನ್ನು ಕಳ್ಕೊಂಡು ಬ್ರಹ್ಮ ಸ್ವರೂಪ ಆಗಿಬಿಡ್ತಾನ. ಬ್ರಹ್ಮ ಸಾಗರ ಇದ್ದಂಗ, ಆಭಾಸ ನದಿ ಇದ್ದಂಗ. ಆ ನದಿಗೆ ನಾಮರೂಪಗಳಿರ್ತಾವ. ಯಾವಾಗ ಆ ನದಿ ಹೋಗಿ ಆ ಸಮುದ್ರದೊಳಗೆ ಸೇರಿದ ಮೇಲೆ ಸಮುದ್ರದೊಳಗೆ ಯಾವ ನದಿ ನೀರು ಎಷ್ಟಂತೇಳಿ ಹೆಂಗೆ ಹುಡುಕ್ಲಕ್ ಆಗಂಗಿಲ್ಲೋ ಹಂಗಾಗ್ಬಿಡ್ತಾನ ಆಭಾಸ. ಬ್ರಹ್ಮ ಸ್ವರೂಪನೇ ತಾನಾಗ್ಬಿಡ್ತಾನೆ. ಅದು ಆಗ್ತಾ ಇರ್ಬೇಕು, ಅದೇ ಸಾಧನೆ. ಅದಕ್ಕೆ ನಿತ್ಯ ರೂಪ ಅಂತಂದ್ರ ನಾ ಕೂಟಸ್ಥದೀನಿ, ನಾ ಬರೋವಲ್ಲ, ಹೋಗವಲ್ಲ, ಎಲ್ಲರ ಒಂದು ಕಡೆ ಇರೋವಲ್ಲ, ನಾನು ಸರ್ವ ವ್ಯಾಪಕ ಅದೀನಿ, ಮತ್ತೆ ನಾನು ಸಾಯವಲ್ಲ, ಹುಟ್ಟವಲ್ಲ. ಈ ಶರೀರದಲ್ಲಿ ಬಾಲಕ ಆದ್ರೇನು, ಯುವಕ ಆದ್ರೇನು, ಮುದುಕಾದ್ರೇನು, ಹುಟ್ಟಿದ್ರೇನು, ಸತ್ರೇನು ಅದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನಂತ ಒಂದು ದೃಢವಾದ ನಿಶ್ಚಯ ಮಾಡಿಕೊಂಡು ನಾನು ನಿತ್ಯ ರೂಪ ಬ್ರಹ್ಮ, ನಿತ್ಯ ರೂಪ ಕೂಟಸ್ಥ, ನಿತ್ಯ ರೂಪ ಶುದ್ಧ ಬ್ರಹ್ಮ ಇದು ಧಾರಣೆ ಮಾಡಿ ಇದರದೇ ಧ್ಯಾನದಲ್ಲಿದ್ದು ಇದರದೇ ಸಮಾಧಿ ಒಳಗೆ ಇದ್ದನಂತಂದ್ರ ಮರಣದ ಭಯ ಬರ್ತದೇನ್ರಿ? ಇಲ್ಲ, ಬರಂಗಿಲ್ಲ. ನಿತ್ಯ ರೂಪ ಬ್ರಹ್ಮ ಅಂತೇಳಿ ಗಟ್ಟಿಮುಟ್ಟಿದ್ದವನಿಗೆ ಯಾಕೆ ಮರಣದ ಭಯ ಬರ್ತದ? ಈ ಶರೀರ ಹೋಲಕತ್ತದ ಅಂತಂದ್ರ ಒಂದ್ ಹಳಿ ಮನಿ ಬಿದ್ದು ಹೋಲಕತ್ತದ ಅಂತಂದ್ರ ಖುಷಿ ಪಡ್ತೀರ, ಹೇಳ್ತೀರ? ನಿಮ್ದೊಂದು ಹಳಿ ಮನಿ ಅದಪ್ಪ, ಅಲ್ಲಿ ಒಂದು ಹೊಸ ಮನಿ ತಯಾರಾಗ್ಯದ. ಹೊಸ ಮನಿಗೆ ಯಾರು ಕಟ್ಟಾರ? ನಿಮ್ದೇ ಕರ್ಮದ ಮನಿ ತಯಾರಾಗ್ಯದ. ಆ ಹೊಸ ಮನಿಗೆ ಹೋಗಬೇಕಂತ ಖುಷಿ ಪಟ್ಟು ಹಳಿ ಮನಿ ಮಳಿ ಬಂತು ಬಿತ್ತಪ್ಪ, ಅದ್ರ ಬಗ್ಗೆ ಚಿಂತೆ ಮಾಡ್ತೀರ, ದುಃಖ ಮಾಡ್ತೀರ? ಹೊಸ ಮನಿ ಐತೆ ಅಂದ್ಬೇಕು, ಹಳಿ ಮನಿಗೆ ಚಿಂತೆ ಮಾಡೋದು ಮಾಡ. ಅದಕ್ಕೆ ಪ್ರತಿಯೊಂದು ಸಲ ನಿಮ್ಮ ಕರ್ಮಗಳು ಮಾಡಿದಾಗ ಹೊಸ ಮನಿಗೆ ಹೋಗಿ ನೋಡಿ ಬರ್ಬೇಕು. ಚಲೋ ಮನಿ ಕಟ್ಟಿನಿ ನಾನು, ಒಳ್ಳೆ ಕರ್ಮ ಮಾಡೀನಿ ಅಂತೇಳಿ ಹೊಸ ಮನಿಗೆ ಹೋಗಿ ನೋಡಿ ಬರ್ತೀರಲ್ಲ, ಹಂಗ ಹೊಸ ಮನ್ಯಾಗ ಚಲೋ ಮಾಲ್ ಇಟ್ಟಂಗಿ ಎಲ್ಲ ಚಲೋ ಕ್ವಾಲಿಟಿ, ಎಲ್ಲ ಚಲೋ ಕ್ವಾಲಿಟಿಲಿಂತ ನಾ ಚಲೋ ಮನಿ ಕಟ್ಟಿನಿ ಅಂತೇಳಿ ನಿಮ್ಮ ಹೊಸ ಮನಿಗೆ ಹೋಗಿ ಬಂದಂಗ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಸೃಷ್ಟಿ ಮಾಡ್ಕೊಂಡಿರ್ಬೇಕು. ನಿಮ್ಮ ಶರೀರ ನಿಮಗೆ ಗೊತ್ತಾಗ್ತದೆ ಮುಂದೆ ಏನಾಗಬೇಕಂತ. ಹೆಂಗಿರ್ತದೆ? ಒಬ್ಬ ಎತ್ತಾಗಿ ಹುಟ್ಟತಾನಂತಂದ್ರ ಅವ ಹೋಗಿ ಹೊಲ್ದಾಗ ಗಳೆ ಹೊಡೆದು ಬಿಸಿಲಾಗ ಜಗ್ಗಿ ಹೈರಾಣಾಗ ಎತ್ತ ಹೆಂಗಿರ್ತದ? ಇನ್ನೂ ಒಂದು ಎತ್ತಿರ್ತದ, ಅವ ಉದ್ದನ್ನೊಂದು ಕೊಂಬು ತಗೊಂಡು ಊತ್ತಿರ್ತಾನ, ಬಾಗ್ಲಾಗ ಒಂದು ಎತ್ತ ಕಟ್ಬಿಡ ಬಂದಿರ್ತಾನ. ಅದು ಹೆಂಗಿರ್ತದ ಎತ್ತ? ಅದೆಂತ ಪುಣ್ಯ ಮಾಡಿರ್ತದ ನೋಡಿದ್ರೆ, ಒಂದಿನ ಗಳೆ ಹೊಡೆಯಲ್ಲ, ಒಂದೇನಿಲ್ಲ, ಚಂದ ಕಾವಿ ಬಟ್ಟೆ ಹಾಕೊಂಡು ಅವನ್ ಸಂಗಟ್ ಕೊಂಬು ಊದಿ ಹೈರಾಣಾಗವ. ಅವ ಯಾರೋ ರೊಕ್ಕ ಕೊಡ್ತಾರ, ಸುಮ್ ಗಾಪ್ ಚುಪ್ ತಿಂದು ಮುಂದೆ ಹೋಗ್ತಿರ್ತದ. ಅದೆಂತ ಸುತ್ತದ ಎತ್ತು ನೋಡಿದ್ರೆ
ಪ್ರಾಣಿಗಳದಾಗ ಸುಖದ ಪ್ರಾಣಿಗಳು ದುಃಖದ ಪ್ರಾಣಿಗಳು ಅದಾವ ಇಲ್ರಿ? ಈಗ ನಿನ್ನೆ ಒಂದು ಎಮ್ಮಿರಿ ಅದು 23 ಕೋಟಿ ರೂಪಾಯಿ ಅಂತಾರೆ. ಭಾರತದೊಳಗೆ ಅತಿ ಹೆಚ್ಚಿನ ಕಿಮ್ಮತ್ತಿನ ಎಮ್ಮೆ ಅಂತ ನೋಡ್ರಿ, ಅಂತ ಪುಣ್ಯವಂತ ಎಮ್ಮೆ ಅದು. ಅದಕ್ರಿ ದಿನಾರಿ 1/4 kg ಬಾದಾಮ್ ತಿನ್ಸ್ತಾರ. ಪುಣ್ಯವಂತೀರಿ 50 ಬಾಳೆಹಣ್ಣ್ರಿ ಈಗ್ರಿ ತಿನ್ನಿಸ್ತಾರಂತ. ಅದೇನ್ ಮಸ್ತ ಆರಾಮ್ ಕೂಟಸ್ಥ ಬ್ರಹ್ಮ. ಎಮ್ಮೆ ಅಂದ್ರೆ ಕೋಣಾರ ಪಾಂಡ್ರದ ಯಾವ್ದೋ ಒಂದ್ ಇರ್ಲಿ ಬಿಡ್ರಿ ಜೀವ. ಕ್ವಾಣನು ಎಮ್ಮಿನು. ಮತ್ತೆ ಇವು ಮಠದಾಗ ಅಲ್ಲಿ ಆನಿ ಪಾನಿ ಸಾಕಿರ್ತಾರಲ್ರಿ, ಆ ಮಠದಾಗ ಸ್ವಾಮಿನೂ ಆರಾಮ್ ಉಂಡಿರ್ತಾನ. ಅವನೇನು ಹೋಗಿ ಎಲ್ಲೇನು ಗಳೆ ಒಳಗೆ ದುಃಖ ಪಡ್ತಾನೆ, ಏನ್ರ ಕಷ್ಟ ಪಡ್ತಾನ? ಏನಿಲ್ಲ. ಅವನ ಆನಿನೂ ಹಂಗೆ ಆರಾಮ್ ಉಂಡಿರ್ತವು. ಹೈರಾಣ ಅಲ್ಲಾರ್ದ ಜೀವನ ನಡೀತದಲ್ಲ. ಇದು ಏನದಪ್ಪ ಅಂದ್ರೆ ಸತ್ರ ಆವಾಸ ಹೋಗ್ತದ. ನನಗೇನಾಗಲ್ಲ, ನಾ ಕೂಟಸ್ಥದೀನಿ ಅಂತ ಕೂಟಸ್ಥನ ಬ್ರಹ್ಮ ಸ್ವರೂಪದ ಧಾರಣೆ ಮಾಡಿಕೊಂಡು ಅದರದೇ ಧ್ಯಾನದಾಗಿದ್ದು ಅದರದೇ ಸಮಾಧಿ ಒಳಗಿದ್ರೆ ಮರಣ ಭಯ ಇಲ್ಲ. ನೆಕ್ಸ್ಟ್ ಪರಿಪೂರ್ಣ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಯಾವನೋ ಒಬ್ಬ 10,000 ರೂಪಾಯಿ ನಿಮಗೆ ಲಾಸ್ ಮಾಡ್ದ, ಅವನೊಳಗಿರೋ ಕೂಟಸ್ಥನು ನಾನೇ, ನನ್ನೊಳಗಿರೋ ಕೂಟಸ್ಥನು ನಾನೇ ಅಂತ ಹೇಳಿ ತಿಳ್ಕೊಂಡಾಗ ಅವ ಲಾಸ್ ಮಾಡಿದ್ದ ನಿಮಗೆ ದುಃಖ ಕೊಡ್ತದೇನು? ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಅವನು ಸಂಘನೆ, ಇವನು ಸಂಘನೆ. ವ್ಯಾವಹಾರಿಕವಾಗಿ ಭೇದ, ಪಾರಮಾರ್ಥಿಕವಾಗಿ ಅಭೇದನೆ ಆದ ಇಲ್ಲ. ವ್ಯಾವಹಾರಿಕವಾಗಿ ಭೇದ, ಪಾರಮಾರ್ಥಿಕವಾಗಿ ಅಭೇದನೆ ಆದ. ದೇವ್ರು ತೋರಿಸು, ದೇವ್ರು ತೋರಿಸು, ದೇವ್ರು ತೋರಿಸು ಅಂತ ಅಂದ್ರ ಗುರುಗಳು ಏನ್ ಮಾಡಿದ್ರು, ನಾಳೆ ಮುಂಜಾನೆ ತೋರಿಸ್ತೀನಿ ಬಾ, ತೋರಿಸ್ತೀನಿ ಬಾ ಅಂದ ಕೂಡ್ಲೇನೆ ಆ ಗುರುಗಳು ಏನ್ ಮಾಡಿದ್ರು, ಒಂದು ತೋಟದಾಗ ಕೆಲಸ ಮಾಡ್ತಿದ್ರ, ಅವನಿಗೊಂದು ಕಟ್ಟಿ ಮೇಲೆ ಕುಂದ್ರಿಸಿದ್ರು. ಕುಂದ್ರ ಅಂತೇಳಿ ಕಟ್ಟಿ ಮೇಲೆ ಮುಂದೆ ಇನ್ನೂ ಒಂದ್ ಕಡೆ ಗಿಡದಾಗ ಏನ್ ಮಾಡಿದ್ರು, ಅವ್ರ ಕೊಳ್ಳಾಗ ಒಂದು ಬಂಗಾರದ ಲಿಂಗದ ಕಾಯಿ ಇತ್ತಂತ. ಆ ಲಿಂಗದ ಕಾಯಿ ಒಟ್ಟು ನೋಡ್ಕೊತಿರು ನೀನು, ನೋಡ್ಕೊತಿರು ನೀನು, ನಾ ಏನ್ ಮಾಡ್ತೀನಿ ಒಟ್ಟ ನೀ ನೋಡ್ಕೊತಿರು, ಅಷ್ಟೇ. ನೀ ದೇವ್ರು ನೋಡ್ಬೇಕು, ನಿಂದು ಕೂಟಸ್ಥ ಸ್ವರೂಪ ತಾಳ್ಬೇಕು ಅಂತಿದ್ದೆ ಅಂತಂದ್ರ ನೋಡ್ಕೊತಿರು ನೀನಷ್ಟೇ ಅಂತೇಳಿ ಕಟ್ಟಿ ಮೇಲೆ ಕುಂದಿರ್ಸಿದ್ರತ್ತ. ಅಂತ ಕೂತನಂತ. ಕುಂತ ಮೇಲೆ ಗುರುಗಳು ಕೆಲಸ ಮಾಡ್ಕೋತ ಕಡೆ ಎಲ್ಲ ತೋಟದಾಗ ಅಲ್ಲಿ ಇಲ್ಲಿ ಏನೋ ಮಾಡ್ತಿರ್ತಾರೆ. ನಿನ್ ಕೆಲಸ ಏನು ಕುಂತ ನೋಡೋದಷ್ಟೇ. ಹಠಾತ್ತಿಗೆ ಯಾವನೋ ದಾರಿ ಹಿಡ್ಕೊಂಡು ಹೋಗೋನ್ ಕಣ್ಣಿಗೆ ಅದು ಬಂಗಾರ ಲಿಂಗದ ಕಾಯಿ ಬಿತ್ತಪ್ಪ, ಕೊಳ್ಳೆ ಕಣ್ಣಿಗೆ ಬಿತ್ತು. ಬಿದ್ದು ಕೂಡ್ಲೇನೆ ಇವನಾಯ್ತ್ರಿ ನಮ್ ಗುರುಗಳ ಲಿಂಗ ಬಂತ ನೋಡಪ್ಪ, ಇಲ್ಲಿ ಹೋಯ್ತು ನೋಡ್ ನಿಂದು. ನೀ ಕೂಟಸ್ಥಾಗಿ ಕೂತ್ ನೋಡಂತಂದ್ರ ಅದು ಲಿಂಗದ ಕೈ ಅಲ್ರಿ. ನಾ ಕೂಟಸ್ಥಾಗಿ ಬೆಂಕಿ ಹಚ್ಚ ಲಿಂಗದ ಕೈ ಹೋಗ್ತದಲ್ಲ, ಅದ್ರ ಸಲುವಾಗಿ ನಾನು ನಿಮ್ ಲಿಂಗದ ಕೈ ಬಗ್ಗೆ ಕಾಳಜಿ ಮಾಡಿ ಅದೆಲ್ಲ ಬಿಡು. ನಿನಗೇನ್ ಹೇಳಿ, ನಿನ್ನ ಕೆಲಸ ನೀ ಮಾಡು ಅಷ್ಟೇ. ಇಲ್ಲಿ ಏನಾರ ಒಂದು ಅವಘಡ ಆದ ಕೂಡ್ಲೇನೆ ಎಕ್ದಮ್ ಆಭಾಸ ಆಗ್ಬಿಡ್ತೀರಿ ನೀವು. ಅದು ಲಿಂಗದ ಕೈ ವಾದ್ರ ಹೋಗಲಕ್ಕ, ನಿನ್ನ ಸ್ವರೂಪ ಕಳ್ಕೊಂಡಲ್ಲ ನೀನು. ಬಂಗಾರದ ಲಿಂಗದ ಕಾಯಿ ಯಾವನ ಬಲ್ಲಿ ರೊಕ್ಕ ಇತ್ತು, ಲಿಂಗದ ಕಾಯಿ ಕೊಡ್ತಾನ. ಯಾವನಿಗೆ ರೊಕ್ಕ ಇಲ್ಲ, ಲಿಂಗದ ಕಾಯಿ ತಗೊಂಡು ಹೋಗ್ತಾನ. ಅದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತಿದೆ? ನೀನು ಹೆಂಗಿರ್ಬೇಕು? ಕೂಟಸ್ಥನಾಗಿರ್ಬೇಕು. ಇದ್ದವ ಕೊಡ್ತಿರ್ತಾನ, ಇಲ್ಲ ನಾವು ತಗೊಂಡು ಹೋಗ್ತಿರ್ತಾನ. ಇದ್ದವ ಕೊಡೋದನ್ನು ನೋಡ್ಕೊತ ಕೂಡು,
ಇಲ್ಲ ತಗೊಂಡು ಹೋಗೋದು ನೋಡ್ಬೇಕು ಕೊಡು. ನೋಡು, ಸಾಕ್ಷಿಯಾಗಿ ನೀನಷ್ಟೇ, ಸಾಕ್ಷಿಯಾಗು, ಸುಮ್ಮನಿರು. ತಂದು ಕೊಟ್ಟವ ನೊಳಗಿರೋ ಕೂಟಸ್ಥನನ್ನ ನೋಡು, ಆ ಲಿಂಗದ ಕಾಯಿ ಒಳಗಿರೋ ಕೂಟಸ್ಥನನ್ನ ನೋಡು, ಮತ್ತ ತಗೊಂಡು ಹೋಗುವನೊಳಗಿಂದ ಕೂಟಸ್ಥನನ್ನ ನೋಡು. ಅವಾಗ ನಿಮಗೇನರೇ ಅವ ಬೇರೆ ಇವ ಬೇರೆ ಅಂತ ಅನಿಸ್ತದೇನ್ರಿ? ಮೂರದೊಳಗೆ ಕೂಟಸ್ಥದನ ಇಲ್ಲ? ದಾನ ಮಾಡೋನ್ ಬಲ್ಲಿನೂ ಕೂಟಸ್ಥದನ, ಆ ದಾನ ಮಾಡುವ ವಸ್ತುವಿನೊಳಗನು ಕೂಟಸ್ಥ ಬ್ರಹ್ಮನೇ ಅದನ. ಅದನ್ನ ತಗೊಳ್ಳವ ಅವ ಭಿಕ್ಷೆ ಬೇಡಿ ತಗೋತಾನೋ ಏನ್ ಕಳತನ ಮಾಡ್ತಾನೋ, ತಗೊಳ್ಳೋನೊಳಗನು ಕೂಟಸ್ಥನೇ ಅದನ. ಆ ಮೂರದೊಳಗ ಕೂಟಸ್ಥನನ್ನ ನೋಡಿದ್ರಿ ಅಂದ್ರೆ ನೀವು ಕೂಟಸ್ಥ ಸ್ವರೂಪರಾಗಿರ್ತೀರಿ. ನೋಡ್ರಿ ಸುಮ್ಮೇರ್, ನೋಡ್ರಿ ಸುಮ್ಮೇರ್. ಇದಕ್ಕೆ ಏನಂತಾರಂದ್ರೆ ಪರಿಪೂರ್ಣ ರೂಪ ಬ್ರಹ್ಮ. ಎಲ್ಲಾ ಕಡೆ, ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲಾ ಪ್ರಸಂಗಗಳಲ್ಲಿ ಯಾರನ್ನು ನೋಡ್ಬೇಕು? ಕೂಟಸ್ಥನನ್ನೇ ನೋಡ್ಬೇಕು. ನಿಮ್ಮ ಲಕ್ಷ್ಯ ಎಲ್ಲ ಕೂಟಸ್ಥ ಚೇತನದ ಕಡೆ ಲಕ್ಷ್ಯ ಇರ್ಬೇಕು. ನೀವು ಕೂಟಸ್ಥನಾಗಬೇಕು ಅಂತಂದ್ರೆ ನಿಮ್ಮ ದೃಷ್ಟಿ ಎಲ್ಲ ಕೂಟಸ್ಥಮಯ ಆಗಿ ಕೂಟಸ್ಥನ ಕಡೆನೇ ಲಕ್ಷ್ಯ ಇಟ್ಕೊಂಡು ಕೂಟಸ್ಥನನ್ನೇ ನೋಡ್ಬೇಕು. ಕಳ್ಳ ಬಂದ್ರು ಅವನೊಳಗಿನ ಕೂಟಸ್ಥನನ್ನೇ ನೋಡ್ಬೇಕು. ಒಬ್ಬ ಕೊಲೆಗಿಡಕ್ಕೆ ಬಂದು ನಿಮ್ ಕುತ್ತಿಗೆ ಮೇಲೆ ಚಾಕು ಇಟ್ಟನಾದ್ರೂ ಅವನೊಳಗಿನ ಕೂಟಸ್ಥನನ್ನ ನೋಡಿ ಕೂಟಸ್ಥನ ಜೊತೆಗೆ ವ್ಯವಹಾರ ಮಾಡ್ಬೇಕು. ಒಬ್ಬ ಕೊಲೆಗಿಡಕ್ಕೆ ನಿಮಗೆ ಕೊಲೆ ಮಾಡಿಲ್ಲ ಅಂತಂದ್ರೆ ನೀವೇನ್ ಕಡಿತಾನ ಹಂಗೆ ಬದುಕಿರ್ತೀರ? ನಿನ್ನ ಎಂದರ ಒಂದಿನ ಸಾಯ್ತೀರ? ಇಲ್ಲ. ಏಸ್ ದಿನ ಆಯ್ತು ಮಾರಾಯ, ಎಲ್ಲ ವಿಚಾರ ಸಾಗರ ಓದಿ ಎಲ್ಲ ತಿಳಿಗತ್ತೆ ಎಲ್ಲ ಐತಿ, ಶರೀರ ಸುಮ್ಮನೆ ಹೊತ್ಕೊಂಡು ಅಡ್ಡಾಡ್ಲಕತ್ತೀವಿ, ಕಾಯ್ಲಕತ್ತೀವಿ. ಈಗ ಬಂದೇನಪ್ಪ ತಡ ಮಾಡಿ, ನಿನ್ ಕೆಲಸ ಏನಾರ ಜಲ್ದಿ ಮುಗಿಸಪ್ಪ, ಹೋಗ ಕಡೆ ಅಂತ. ಕೂಟಸ್ಥನ್ನ ನೋಡಿದ್ರೆ ಇಂಥ ಭಾಷೆ ಬರ್ತಾವ. ಇಲ್ಲ ಅಂತಂದ್ರೆ ನಡಿ ಪೊಲೀಸರಿಗೆ ಹೇಳಮು, ಕೋರ್ಟಿಗೆ ಹೋಗಮು, ಜೈಲಿಗೆ ಹಾಕಮು, ಅದು ಮಾಡಮ್ ಇದು ಮಾಡಮ್. ಇವೇನದವ ಹೊರಗೆ ಹೇಳೋ ವಿಷಯಗಳ ಅಲ್ಲಿ ಒಳಗಿರ್ಬೇಕಾಗಿತ್ತು. ಇವು ಏನ್ ಮಾಡ್ತಾವ? ನಿಮಗೆ ಶಾಂತಿ, ಸಮಾಧಾನ, ಆನಂದ ಇವೆಲ್ಲ ಕೊಡ್ತಾವ. ಹೊರಗೆ ಮಾಡಬೇಕಾದ ಪಾತ್ರಗಳು ಏನೇನದವ ಸಮರ್ಥವಾಗಿ ಆ ಪಾತ್ರಗಳು ಮಾಡಬಾರ್ದಂತಲ್ಲ, ಅವು ಮಾಡಬೇಕು. ಒಳಗ ಅಭಿಪ್ರಾಯ ಹೆಂಗಿರ್ಬೇಕು? ಹಿಂಗಿರ್ಬೇಕು. ಒಳಗ ಶಿವಲಿಂಗ ಇರಬೇಕು, ಹೊರಗ ರಣರಂಗ ಕಾಣ್ತಿರ್ಬೇಕು. ಒಳಗ ಶಿವಲಿಂಗ ಇರ್ಬೇಕು. ಅದನ್ನ ಬಿಟ್ಟು ಹೊರಗೆ ಶಿವಲಿಂಗದ ಗತ್ಲೆ ಕಂಡು ಒಳಗ ರಣರಂಗ ಇತ್ತಂತಂದ್ರೆ ಎದಕ್ಕೆ ಬಂತು? ಒಳಗ ಅಚಿತ್ತು, ಅಸತ್ತು, ದುಃಖ, ಚಿಂತೆ, ಭಯ, ಅನಿತ್ಯ, ಅಪೂರ್ಣತೆಯ ಒಂದು ವ್ಯಕ್ತಿತ್ವ ಒಳಗಿಟ್ಕೊಂಡು ಹೊರಗ ಬಹಳ ದೊಡ್ಡ ಮನುಷ್ಯರಂಗ ತುಂಬಿದ ಕೊಡ ಇದ್ದಂಗಿದ್ರೆ ಎದಕ್ಕೆ ಬರ್ತು? ಒಳಗೆ ತುಂಬಿದ ಕೊಡ ಇರ್ಬೇಕು. ಹೊರಗೆ ಎಲ್ಲರಂಗ ನಾವು 4 ಮಂದಿ ಹೆಂಗಾರ ಹಂಗೆ ನಾವು ಬದುಕ್ಬೇಕು. ಸಮಾಜ ಹೆಂಗದಂಗೆ ಬದುಕ್ಬೇಕು. ಎಲ್ಲರೂ ಕೂಡಿ ಒಂದು ಅಭಿಪ್ರಾಯದಂಗ ನಡೀತಿರ್ತದೆ. ಈ ಸಮಾಜ ಹೆಂಗ್ ನಡೀತದ ಹಂಗೆ ನಾವು ನಡ್ಕೊಂಡು ದಾಟ್ಕೊಂಡು ಹೋಗ್ಬೇಕು. ಜ್ಞಾನಿಗೆ ಅಜ್ಞಾನಿಗಿರೋ ವ್ಯತ್ಯಾಸ ಏನು? ಅಜ್ಞಾನಿಗೆ ಒಳಗ ರಣರಂಗ, ಹೊರಗೆ ಶಿವಲಿಂಗ. ಜ್ಞಾನಿ ಹೊರಗೆ ರಣರಂಗ, ಒಳಗೆ ಶಿವಲಿಂಗ ಅಷ್ಟೇ. ವ್ಯವಹಾರಗಳು ಯಾವ ಮಾಡೋದು ಬಿಡಂಗಿಲ್ಲ. ಕೃಷ್ಣ ಮಹಾಭಾರತ ಯುದ್ಧ ಮಾಡಿಸ್ತಿರ್ಲಿಲ್ಲ, ಬರೇ ಜ್ಞಾನಿಯಾಗಿದ್ನಂತಂದ್ರ. ಅವನ್ಕಿಂತ ಚಲೋ ಜ್ಞಾನಿ ಅರ್ಜುನನೇ ಇದ್ದ. ಅವನ ಬಲ್ಲಿನೂ ಜ್ಞಾನ ಇತ್ತು, ಅರಿವಿತ್ತು. ಆದ್ರೆ ಹೊರಗೆ ಧರ್ಮ ಸ್ಥಾಪನೆ ಮಾಡುವ ಕರ್ತವ್ಯ, ಕ್ಷತ್ರಿಯನಾಗಿ ಧರ್ಮ ಸ್ಥಾಪನೆ ಮಾಡುವ ಕ್ಷತ್ರಿಯ ಧರ್ಮ ಏನದ ಅದನ್ನು ಪಾಲನೆ ಮಾಡಬೇಕಾಗಿತ್ತು, ಮಾಡಬೇಕು. ಈ ಸಂಸಾರ ಹಿಡಿದೀವಿ ಅಂತಂದ್ಮೇಲೆ ಒಬ್ಬ ಗೃಹಸ್ಥನ ಧರ್ಮ ಏನದ ಅದನ್ನು ಅವನು ಪಾಲನೆ ಮಾಡಬೇಕು. ಅದರಾಗೇನು ಕನ್ಸೆಷನ್ ಇಲ್ಲ. ಅದರೊಳಗ ನಾವು ಹೆಂಗಿರ್ಬೇಕಂತಂದ್ರ
ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ರೂಪರಾಗಿ ಒಳಗ ಇದ್ದು ಹೊರಗ ನಮ್ಮ ಧರ್ಮಗಳನ್ನು ನಾವು ಪಾಲಿಸಿರ್ಬೇಕು. ನಮ್ದು ಯಾವ ಧರ್ಮ? ಗೃಹಸ್ಥ ಧರ್ಮ. ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿವಿ. ನಮ್ಮನ್ನು ನಂಬಿದ ಜೀವಿಗಳು ಅವು ಸಫರ್ ಆಗಬಾರ್ದು, ಅವಕ್ಕೊಂದು ಒಳ್ಳೆ ಜೀವನ, ಒಳ್ಳೆ ಅನುಭವ ಕೊಟ್ಟು ನಮ್ಮ ಜೀವನ ನಾವು ಪರಮಾತ್ಮನಿಗೆ ಸಮರ್ಪಿಸಬೇಕು. ಬ್ರಹ್ಮಜ್ಞಾನ ಆಗ್ಯದ ಹೇಳಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋದ ಬುದ್ಧನಂತೆ ಆಗಬಾರ್ದು. ಎಲ್ಲ ಬುದ್ಧಗೆ ಬ್ರಹ್ಮಜ್ಞಾನ ಆಗಿ ಮಧ್ಯರಾತ್ರಿ ಎದ್ದು ಹೆಂಡತಿ ಏನ್ ಮಾಡ್ಬೇಕು? ಆ ಮಗು ಏನ್ ಮಾಡ್ಬೇಕು? ಕಟ್ಕೊಂಡು ಹೆಂಡ್ರು 100 ವರ್ಷ ನಮ್ಮ ಸಂಗಟ ಕೂಡಿರ್ತಾನ, ಮದುವೆ ಮಾಡ್ಕೊಂಡಿರ್ತಾರೆ. ಆಕಿ ವಾಮಿದೊಮ್ಮಿಗೆ ನನಗೆ ಜ್ಞಾನ ಆಗ್ಯದ ಬಿಟ್ಟು ಹೋದ್ರೆ ಅವನೇನು ಬ್ರಹ್ಮಜ್ಞಾನಿಯಾಗಿ ನೀ ಏನ್ ಬೇಕಾದಾಗಿರ್ಬೋದು, ಕಡಿಗೆ ಏನ್ ಮಾಡ್ತಾನ? ತನ್ನ ಅರಮನೆ ಮುಂದೆ ಹೋಗ್ತಾನ ಭಿಕ್ಷೆ ಬಿಡ್ಲಕ್. ಬುದ್ಧ ತನ್ನ ಅರಮನೆ ಮುಂದೆ ಹೋದತ್ನಾಗ ಬುದ್ಧ ಬಂದನ್ ಭಿಕ್ಷೆ ಬೇಡ್ಲಕ್ ಅಂದತ್ನಾಗ ಭಿಕ್ಷೆ ನೀಡ್ಲಕ್ಕ ಅವನ ಹೆಂಡತಿನೇ ಬರ್ತಾಳೆ ಯಶೋಧರ. ಭಿಕ್ಷೆ ನೀಡ್ತಾಳ. ನೀಡಿ ಏನ್ ಹೇಳ್ತಾಳೆ ಗೊತ್ತದ? ನೀ ಬೆಕ್ಕದ ಜಗತ್ತಿಗೆ ನೀನ್ ಏನಾದ್ರೂ ಆಗಿರ್ಬೋದು, ಆದ್ರ ನಿನ್ನ ಚರಿತ್ರೆ ಒಳಗ ಒಂದು ಕಪ್ಪು ಚುಕ್ಕೆ ಕಟ್ಕೊಂಡು ಹೆಂಡತಿ ಕೈ ಕೊಟ್ಟೋಗಿದ್ದು. ಬ್ರಹ್ಮಜ್ಞಾನದ ಗುರಿ ಇರ್ಬೋದು, ನೀ ಜಗತ್ತಿಗೆ ಬೆಳಕಾಗಿರ್ಬೋದು, ಆದ್ರೆ ನಿನ್ನ ಚರಿತ್ರೆ ಒಳಗಿದೊಂದು ಕಪ್ಪು ಚುಕ್ಕೆ, ಬ್ಲ್ಯಾಕ್ ಡಾಟ್. ಎದರದದು? ಕಟ್ಕೊಂಡು ಹೆಂಡತಿ ಹೇಳಾರ್ದೆ ಕೇಳಾರ್ದೆ ಕೈ ಬಿಟ್ಟು ಹೋಗಿತ್ತು. ನೀನು ಹೋದಾಗ ಹೇಳಿ ಹೋಗ್ಬೇಕಿತ್ತು. ನಾ ಬಿಡ್ತಿದ್ನೋ, ಗಲಾಟೆ ಮಾಡ್ತಿದ್ನೋ, ಕಿರಿಕಿರಿ ಮಾಡ್ತಿದ್ನೋ. ನಿನ್ನ ಗುರಿ ನಿನಗೆ ಅಷ್ಟೊಂದು ಬಲವಾಗಿತ್ತಂದ್ರೆ ನೀನು ಜಟ್ಕೊಂಡು ಹೋಗ್ತಿತ್ತು. ವಿದೌಟ್ ಇನ್ಫಾರ್ಮೇಶನ್ ಹೋಗಿದ್ದು ಅದು ಬ್ಲ್ಯಾಕ್ ಮಾರ್ಕ್ ಅಷ್ಟೇ. ಚಲೋ ಕೆಲಸನೇ ಮಾಡ್ತಿರ್ಬೋದು. ಅದಕ್ಕೆ ಬಸವಣ್ಣ ಏನ್ ಮಾಡ್ತಾನ? ಕೊನೆಯ ಲಿಂಗಾರ್ಚನೆಗೆ ಹಡಪದ ಅಪ್ಪಣ್ಣನವರು ಕರೆದು ಹೇಳ್ತಾನೆ, ನಾರಪ್ಪ ಎನ್ನ ಸತಿ ನೀಲಲೋಚನೆ ಅನ್ನದವ ಕರ್ಕೊಂಬರ್ರಿ, ಅಕ್ಕಿಗೆ ನನಗ ಇಬ್ರು ಒಂದೇ ಕಡೆ ಕುಂದಿರ್ಸ್ರಿ, ನಾವಿಬ್ರು ಲಿಂಗಾರ್ಚನೆ ಮಾಡ್ಕೋತ ನಾವು ಮಹಾಲಿಂಗದೊಳಗೆ ಐಕ್ಯ ಆಗ್ತೀವಿ ಅಂತೇಳಿ ಕರಿತಾನ. ಹಡಪದ ಅಪ್ಪಣ್ಣ ಬಸವಣ್ಣವರು ಲಿಂಗೈಕ್ಯ ಆತರ ಸುದ್ದಿಗೆ ಅವ ಮ್ಯಾತಿಗೆ ಆಗಿಬಿಡ್ತಾನ. ಅಯ್ಯೋ ಬಸವ ನಡೀತೀರ ನೀವು ಅಂತೇಳಿ ಅವಾಗ ಹೋಗಿ ಕರಿಲಕ್ಕೆ ಹೋಗ್ತಾನ. ಕರಿಲಕ್ಕೆ ಹೋದ್ನಾಗ ಬಸವಣ್ಣನೇ ಭಾರಿ ಟಾಪತ್ ನಾವು ತಿಳ್ಕೊಂಡ್ವಿ. ಬಸವಣ್ಣನ ಅಪ್ಪನಂಗಕ್ಕೆ ನೀಲಲೋಚನೆ. ಏ ಲಿಂಗಯ್ಯ ಇದೇನಪ್ಪ ಬಸವಣ್ಣ ಕಡಿಗೆ ದಾರಿ ತಪ್ಪಿಬಿಟ್ನಲ್ಲ ಇದು. ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡುವಾಟ. ಅಲ್ಲಿಗೆ ಎಮ್ಮನು ಬರ ಹೇಳಿದಾರ. ಅಲ್ಲಿಗೇ ಬರ್ಬೇಕತ್ತನ ಲಿಂಗದೊಳಗಾಗಬೇಕಾದ್ರ. ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ? ನೋಡ್ರಿ ಹೆಂಗ ಏನ್ ಕೂಡಲ ಸಂಗಮದಾಗೆ ಸಂಗಮ ಅದೇನೋ ಸಂಗಯ್ಯ ಅದಾನೇನು? ಇಲ್ಲಿಲ್ಲ. ನಾ ಇದ್ದಲ್ಲಿ ಇಲ್ಲ. ನಾ ಎಲ್ಲಿದ್ದೀನಿ ಅಲ್ಲೇ ಸಂಗಯ್ಯ ಅದಾನ. ಇಲ್ಲಿನೂ ಅದೇ ಸಂಗಯ್ಯ ಅದಾನ, ಅಲ್ಲಿನೂ ಅದೇ ಸಂಗಯ್ಯ ಅದಾನ. ಹೋಗಿ ಹೇಳ ಅವನಿಗೆ, ನೀನ್ ಪೂಜೆ ಮಾಡ್ಕೊಂಡು ನೀನು ಅದೇ ಸಂಗಯ್ಯನೊಳಗೆ ಒಂದಾಗು, ನಾನು ಪೂಜೆ ಮಾಡ್ಕೋತ ನಾನು ಅದೇ ಸಂಗಯ್ಯನೊಳಗೆ ಒಂದಾಗ್ತೀನಿ, ಇಬ್ರು ಅದೇ ಸಂಗಯ್ಯನೊಳಗೆ ಒಂದಾಗ್ತೀವಿ. ಮತ್ತ ಈ ಸ್ಥಾನ ಭೇದ ಯಾಕೆ ಮಾಡ್ದ? ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹ ಬೇಕೆ ಬಲ್ಲಂತ ಮಾತ್ಮರು ನೀವು ಹೇಳ್ರು ಅಂತೇಳಿ ಹಾಡೋದು. ನೋಡು 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 ಲಿಂಗವೇ. ಮಹಾತ್ಮರಿಗಿದು ಯೋಗ್ಯವಾದ ಮಾತ ನೋಡ್ರಿ. ಬಸವಣ್ಣವರು ಎಷ್ಟು ಜವಾಬ್ದಾರಿಯುತವಾಗಿ ನೀಲಾಂಬಿಕಾ ತಾಯಿಗೆ ಕರೆಸ್ಕೋಬೇಕಂತಂದ್ರೆ ಅಲ್ಲಿ ಆ ನೀಲಾಂಬಿಕಾ ಬಸವಣ್ಣನ ಜವಾಬ್ದಾರಿ ಮುಗಿತು. ಕರೆಸಿಕೊಂಡು ಅವಳ ಜೊತೆಗೇನೆ ನಾ ಲಿಂಗಾರ್ಚನೆ ಮಾಡ್ಕೊಂಡು ಲಿಂಗಕ್ಕೆ ಬಸವಣ್ಣನ ಜವಾಬ್ದಾರಿ, ಬುದ್ಧನ ಜವಾಬ್ದಾರಿಗಿಂತ 1000 ಪಟ್ಟು ಜವಾಬ್ದಾರಿ ಬಸವಣ್ಣನ. ಕರೆಕ್ಟ್ ಮಾಡ್ಯಾರಲ್ರಿ ಬಸವಣ್ಣವರು? ಅದ್ಲೇನ್ ತಪ್ಪು ಮಾಡ್ಯಾರ ಬಸವಣ್ಣವ್ರು? ಪರ್ಫೆಕ್ಟ್ ಮಾಡ್ಯಾರ ಅದು ಕೆಲಸ. ಅವಾಗ ನೀಲಾಂಬಿಕೆ ತಾಯಿ ಇನ್ನ ಟಾಪ್, ಇನ್ನ ಪರ್ಫೆಕ್ಟ್. ಬಸವಣ್ಣನ ಬಿಟ್ಟು ನಾ ಇಲ್ಲೇ ಇಲ್ಲ, ನನ್ನ ಆತ್ಮನೇ ಬಸವ, ಸಂಗಯ್ಯನೇ ನನ್ನ ಆತ್ಮ, ನನ್ ಬಿಟ್ಟು ಏನದ ಎಲ್ಲದ? ಹೆಂಗದ ಮಾತು?
ಅದಕ್ಕ ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಅಲ್ಲಿ ಇದ್ದ ಸಂಗಯ್ಯ ಇಲ್ಲಿಲ್ಲವೇ ಅಂತಂದ್ರ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಸ್ಥಳಗಳಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಅತ್ಯಂತ ಕೂಟಸ್ಥನನ್ನ ನೋಡಿದಂತ ಟಾಪ್ ಮೋಸ್ಟ್ ಸಾಧಕಿ ನೀಲಾಂಬಿಕಾ ತಾಯಿ. ನೀಲಾಂಬಿಕಾ ತಾಯಿ, ಶಾರದಾ ಮಾತೆ. ಶಾರದಾ ಮಾತೆ ಏನ್ ಮಾಡ್ತಿದ್ರು? ಇಬ್ಬರಿಗಾಗ ಅಡಿಗೆ ಮಾಡ್ತಿದ್ರು. ರಾಮಕೃಷ್ಣ ಪರಮಹಂಸರು ಅವ್ರದ್ದು ಸಂಸ್ಕಾರ ಎಲ್ಲ ಮುಗಿದ ಮೇಲೆ, ಅವ್ರು ಹೋಗಿದ್ಮೇಲೆ ಮತ್ತಾಕಿ ಏನ್ ಮಾಡ್ತಾಳೆ? ಕರೆಕ್ಟ್ ನಾರ್ಮಲ್ 4 ಗಂಟೆ ಸುಮಾರಿಗೆ ಅಡಿಗೆಗೆ ಹೆಂಗ್ ಹೋಗ್ಬೇಕು, ಶವ ಸಂಸ್ಕಾರ ಮುಗಿಸ್ಕೊಂಡು ಬಂದ ಮೇಲೆ ಅಡಿಗೆಗೆ ಹೆಂಗ ಓದ್ತಾಳ ಗಂಡಿದ್ದಾಗ, ಹಂಗೆ ಇಬ್ಬರಿಗಾಗಟ್ ಅಡಿಗೆ ಮಾಡ್ತಾಳೆ. ಸೇಮ್ ಇಬ್ಬರಿಗಾಗಟ್ ಅಡಿಗೆ ಮಾಡ್ತಾಳ. ಮಾಡಿ ಏನ್ ಮಾಡ್ತಾಳ? ಏ ರಾಮಕೃಷ್ಣ, ನೀನೆಲ್ಲಿ ಹೋಗಿಲ್ಲ, ನನ್ನೊಳಗೆ ಅದಿ ನೀನು ಅಂತೇಳಿ ಒಂದು ತುತ್ತು ನಂದು, ಒಂದು ತುತ್ತು ನಿಂದಂತೇಳಿ ಇಬ್ಬರದು ಊಟ ಒಬ್ಬಕನೆ ಮಾಡ್ತಾಳೆ ಶಾರದಾ ಮಾತೆ. ಹೆಂಗದ ನೋಡಿದ್ರು? ಕೂಟಸ್ಥನನ್ನ ನೋಡುವ ದೃಷ್ಟಿ ಇದ್ದವ್ರು ಈ ರೀತಿ ಎಲ್ಲ ಕಡೆ ಎಲ್ಲದರೊಳಗೂ ತನ್ನನ್ನೇ ಕಾಣೋದು, ತಾನೇ ಎಲ್ಲದರೊಳಗೂ ಕಾಣೋದು. ಇವೆಲ್ಲ ಸಾಧನೆಗಳು ಮಾಡಬೇಕು. ಸಾಧನೆಗಳು ಧಾರಣ, ಧ್ಯಾನ, ಸಮಾಧಿ ಇದೇನದ? ಇದು ವೈಭವ. ಶುದ್ಧ ಬ್ರಹ್ಮ ಧ್ಯಾನ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಬ್ರಹ್ಮ ಅನ್ನಂಥದ್ದು ವೈಭವ ಆಯ್ತು. ಇದು ವರ್ಣನೆ ಆಯ್ತು. ಅದಕ್ಕೆ ಅವ್ರು ಏನ್ ಪ್ರಶ್ನೆ ಕೇಳಕತ್ತಾರೆ? ಈಗ ಮುಂದಿನ ಪ್ರಶ್ನೆ 176ನೇ ವಿಷಯಾಂಕ ಏನ್ ಪ್ರಶ್ನೆ ಅದಂತಂದ್ರ, 4ನೇ ತರಂಗ 176ನೇ ವಿಷಯಾಂಕ ಅದೇ. ಈಗ 97ನೇ ದೋಹ, ಕಹೋ ಗುರು ಕೌನಕೂ ಅಹಂ ಬ್ರಹ್ಮ ಯಹ ಜ್ಞಾನ ನಹಿ ಜ್ಞಾನೋ ಮೈ ಆಪಕ್ಕೆ ಬಾಖೈ ಬಿನಾ ಸುಜಾನ. ಏನಪ್ಪ, ನಾನು ಬ್ರಹ್ಮನಿದ್ದೇನೆ ಅಂತ ನೀವು ತಿಳಿದುಕೊಳ್ಳಲು ಹೇಳುವಿರಲ್ಲ, ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಎಂಥವ್ರಿಗೆ ಆಗ್ತದ ಅನ್ನೋದೊಂದು ಸ್ವಲ್ಪ ಅದನ್ನು ಪಡ್ಕೊಳ್ಳೋಂಥ ಯೋಗ್ಯತೆ ಯಾರಿಗದ ಅನ್ನೋದ್ರ ಸಲುವಾಗಿ ಒಂದು ಸ್ವಲ್ಪ ನಿಮ್ಲಿಂತ ಒಂದಿಷ್ಟು ಜ್ಞಾನ ಕೇಳಬೇಕಾಗ್ಯದ. ನಾವು ಅಹಂ ಬ್ರಹ್ಮಾಸ್ಮಿ ಬಗ್ಗೆ ವರ್ಣನೆ ಮಾಡಿ ನಾವು ಬ್ರಹ್ಮ ಆಗಿವೆ ಅಂತ ತಿಳ್ಕೊಂಡಿವಿ, ನಾವು ಉತ್ತಮ ಅಧಿಕಾರಿಗಳಾಗಿವೆ ಅಂತ ತಿಳ್ಕೊಂಡಿವಿ. ಎಲ್ಲ ಸುಳ್ಳು ಮಾತದ. ಇದು ಎಂಥವ್ರಿಗೆ ಆಗ್ತದ? ಅದಕ್ಕ ಅಧಿಕಾರಿಗಳು ಯಾರದರ? ಅಂತದ ಪಡ್ಕೊಳ್ಳೋಂಥ ಅಧಿಕಾರಿಗಳು ಯಾರದರ? ಈ ಅಹಂ ಬ್ರಹ್ಮ ಎಂಬ ಈ ಜ್ಞಾನ ಯಾರಿಗೆ ಆಗುತ್ತದೆ? ಅದನ್ನು ಪಡ್ಕೋಬೇಕಾದ್ರೆ ಆ ಪಡ್ಕೊಳ್ಳುವಂತ ಮಹಾತ್ಮನಲ್ಲಿ ಏನ್ ಯೋಗ್ಯತೆ ಇರಬೇಕಾಗ್ತದ? ಅತ್ಯಂತ ಪ್ರಮುಖ ಪ್ರಶ್ನೆ ಹೌದಲ್ರಿ ಇದು. ಇಲ್ಲಿ ತನಕ ಬ್ರಹ್ಮಜ್ಞಾನದ ವರ್ಣನೆ ಆಯ್ತು. ನಾವೇನ್ ತಿಳ್ಕೊಂಡಿವಿ ಅಂದ ಕೂಡಲೇ ನಾವು ಬ್ರಹ್ಮ ಸ್ವರೂಪ ಆಗಿವಿ, ನಾವು ಕೂಟಸ್ಥ ಸ್ವರೂಪ ಆಗಿವಿ, ಶುದ್ಧ ಬ್ರಹ್ಮ ಸ್ವರೂಪ ಆಗಿವಿ ಅಂತ ನಮಗ ಒಂದ್ ರೀತಿ ಆಭಾಸನಿಗೆ ಬುದ್ಧಿ ಬಂದದ. ಹಂಗ ನಾ ಬ್ರಹ್ಮ ಸ್ವರೂಪ ಆಗೀನಿ ಅಂತ. ಬ್ರಹ್ಮ ಸ್ವರೂಪ ಅಲ್ಲಾರದೆ ಬ್ರಹ್ಮ ಸ್ವರೂಪ ಆಗೀನಿ ಅಂತ ತಿಳ್ಕೊಂಡಿದ್ರೆ ಇದು ಆಭಾಸನ ವ್ಯವಹಾರ, ಇದು ಕೂಟಸ್ಥನ ವ್ಯವಹಾರ ಅಲ್ಲ ಅದು. ಈಗ ಆಭಾಸನಲ್ಲಿ ಇರಬೇಕಾದ ಯೋಗ್ಯತೆಗಳೇನು? ಅದನ್ನ ಸ್ವರೂಪ ಆಗಿ ಉಳಿಬೇಕಲ್ಲ. ಧಾರಣ ಮಾಡಬೇಕು, ಧ್ಯಾನ ಮಾಡಬೇಕು, ಸಮಾಧಿ ಮಾಡ್ಬೇಕಂದ್ರೆ ಈ ಮುಂದಿನ ವಿಷಯ ಬಹಳ ಮುಖ್ಯ ಅದ. ಹೇ ಗುರುದೇವ, ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಯಾರಿಗೆ ಆಗುತ್ತದೆ ಎಂಬುದನ್ನು ಹೇಳಿರಿ. ನೈ ಜಾನು ಮೈ ಆಪ್ಕೆ ಬಾಕೈ ಬಿನ ಸುಜಾನ. ಅಂದ್ರೆ ಈ ಯಥಾರ್ಥ ಶುದ್ಧ ಬ್ರಹ್ಮಜ್ಞಾನಿಗಳಾದ ತಾವು ಹೇಳದೆ ನಾನು ತಿಳಿದುಕೊಳ್ಳಲಾರೆ. ನಿಮ್ಮಂತ ಬ್ರಹ್ಮಜ್ಞಾನಿಗಳಿಂದ ಮಾತ್ರ ಇದು ಕೇಳಿದರೆ ನನ್ನಂತ ಅಜ್ಞಾನಿಗೆ ತಿಳಿತದ. ಯಾರು ಬೇಕವ್ರು ಏನ್ ಬೇಕದ ಹೇಳ್ತಾರ, ಅದೆಲ್ಲ ಓಟು ಯಾವುದು ಸುಖ ಕೊಟ್ಟಿಲ್ಲ ನನಗೆ. ಈಗ ನಿಮ್ಮಲಿಂದ ಈ ಮಾತು ಕೇಳ್ಬೇಕಂತೀನಿ ನಾನು. ಅಂದ್ರೆ ಯಥಾರ್ಥ ಶುದ್ಧ ಬ್ರಹ್ಮಜ್ಞಾನಿಗಳಾದ ತಾವು ಹೇಳದೆ ನಾನು ಇದನ್ನು ತಿಳಿದುಕೊಳ್ಳಲಾರೆ. ಇದು ತಿಳ್ಕೊಳ್ಳಕ್ ಸಾಧ್ಯನೇ ಇಲ್ಲ, ನೀವೇ ಹೇಳಬೇಕು. ಟೀಕಾ ಏನಂತಾರ? ಹೇ ಗುರುದೇವ, ತಾವು ಕೃಪೆ ಮಾಡಿ ಹೇಳಬೇಕು, ಈ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಯಾರಿಗೆ ಆಗುತ್ತದೆ?
ತಾವು ಹೇಳದ ಹೊರತಾಗಿ ಈ ವಾರ್ತೆಯನ್ನು ನಾನು ಎಂದು ಯಾರಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾರಿಗೆ ಅಂದರೆ ಯಾರಿಗಾಗ್ತದ? ನಮ್ಮ ಅಪ್ಪಗಾಗ್ತದೋ, ನಮ್ಮ ಅವ್ವಗಾಗ್ತದೋ, ಏನ್ ಬಂಧು ಬಳಗದವರಿಗೆ ಆಗ್ತದೋ, ಮಿತ್ರರಿಗೆ ಆಗ್ತದೋ? ಅದು ಹಾಗಲ್ಲ. ಹಾಗಾದರೆ ಶಿಷ್ಯನೇ, ಈ ಶಿಷ್ಯನ ಅಭಿಪ್ರಾಯ ಏನು? ಎಷ್ಟೋ ಮಂದಿ ಆ ಹಿಂದೆ ಸತ್ತವ್ರಿಗೆ ಮೋಕ್ಷ ಕೊಡಬೇಕು, ಮುಕ್ತಿ ಕೊಡಬೇಕಂತ ಏನೇನೋ ಆಚಾರ ವಿಚಾರಗಳು ಮಾಡ್ತಿರ್ತಾರಲ್ರಿ. ಸತ್ತವ್ರ ಸಲ ಪಿಂಡ ಇಡ ಕೆಲಸ ಮತ್ತ ಇವೆಲ್ಲ ಏನಿವು? ಯಾರಿಗೆ ಆಗ್ತದೆ ಇಂಥ ಕೆಲಸ ಅಂತಂದ್ರೆ ಈ ಪ್ರಶ್ನೆ ಅಭಿಪ್ರಾಯ ಏನದಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಕೂಟಸ್ಥನಲ್ಲಿ ಆಗುತ್ತದೆಯೋ ಅಥವಾ ಆಭಾಸ ಸಹಿತ ಬುದ್ಧಿಯಲ್ಲಿ ಆಗುತ್ತದೆಯೋ? ಅಂತಃಕರಣ ಮತ್ತ ಆಭಾಸ ಅವೆರಡು ಏನದವ? ಜೊತೆಯಾಗಿ ಅದಾವ. ಕೂಟಸ್ಥ ಮತ್ತು ಅಂತಃಕರಣ ದೂರ ಅದಾವ. ಅದಕ್ಕೆ ಕೂಟಸ್ಥನಿಗೆ ಆಭಾಸನಿಗೆ ಎಷ್ಟು ದೂರದ? ಕೂಟಸ್ಥನಿಗೆ ಆಭಾಸನಿಗೆ ಎಷ್ಟು ದೂರ ಅದ? ನಡ್ಬರ್ಕ್ ಒಂದು ಅಂತಃಕರಣ ಅಷ್ಟೇ. ಅದು ಅಂತಃಕರಣ ಸರಿತಂತಂದ್ರೆ ಆಭಾಸ ಹೋಗಿ ಕೂಟಸ್ಥ ಆಗಿಬಿಡ್ತಾನ. ಅಂತಃಕರಣ ಇದ್ದದ್ದಕ್ಕೆ ಅದು ಪ್ರತಿಬಿಂಬ ಆಗಿ ಕೂತದ. ಅದು ನೀರು ತೆಗೆದ್ರೆ ಏನಾಗ್ತದ? ನೀರು ಹೋಯ್ತಂತಂದ್ರೆ ಏನಾಗ್ತದ? ಪ್ರತಿಬಿಂಬ ಹೋಗಿ ಬಿಂಬ ಆಗಿಬಿಡ್ತದೆ ಅಷ್ಟೇ. ಹೌದಲ್ರಿ? ಅಕ್ಬರ್ ಬೀರ್ಬಲ್ ಹಿಂಗೆ ವಿಚಾರ ಮಾಡೋ ಟೈಮ್ನೊಳಗ सुनने में और देखने में क्या फर्क है, कितना फर्क है ಅಂತ ಹೇಳಿದ್ನಂತ. ನೋಡಿದ್ದಕ್ಕ ಕೇಳಿದ್ದಕ್ಕ ಏನಿದೆ ಕೇಳ್ತಿರಲ್ಲ ಅದಕ್ಕ ಮತ್ತೆ ನೋಡ್ತಿರಲ್ಲ. ತತ್ವಜ್ಞಾನಿ ಅವ ಅಕ್ಬರ್, ಏನ್ ಸಣ್ಣ ಮನುಷ್ಯ ಅಲ್ಲ. ಅವನು ಫಿಲಾಸಫರ್, ಚಂದ ಕೇಳ್ತಿರ್ತಾನ. ಜನಕ ಮಹಾರಾಜ ಇದ್ದಂಗೆ ಅವನು ಒಂಥರ ಎಲ್ಲಾ ಧರ್ಮಗಳನ್ನ ಸೇರಿಸ್ಬೇಕತ್ತವ ಅಂತ ದೀನಿಯ ಇಲಾಹಿ ಅಂತ ಮಾಡಿದ ಅವನದು ಪ್ರಯತ್ನ, ಒಳ್ಳೆ ಪ್ರಯತ್ನ. ಎಲ್ಲ ಮುಸ್ಲಿಂ ರಾಜರಿಗೆ ಬೈಯೋದಿರಲ್ಲ. ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತಾರ ಅವನಿಗೆ. ಎಲ್ಲ ದೇವರ ವಿಚಾರಗಳ ತಿಳ್ಕೊಂಡಂತ ಮನುಷ್ಯ ಅವನು. ಅದಕ್ಕ ಅವನೇನಂತಾನ, ನೋಡಿದ್ದಕ್ಕ ಕೇಳಿದ್ದಕ್ಕ ಏಟ್ ಫರಕ್ ಅದಪ್ಪ ಅಂತ ಹೇಳಿದಂತ. ಇದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಬೀರ್ಬಲ್. ನೀ ಎಷ್ಟೊತ್ತ ನಾಳೆಗೆ ನೀ ಕೊಡ್ಬೇಕ ಅಮ್ಮ. ಕೇಳೋದಕ್ಕ ನೋಡೋದಕ್ಕ ಏಟ್ ಫರಕ್ ಅದ? ಏನ್ ಕೊಡ್ಬೇಕದ? ಹೆಂಗ್ ಕೊಡ್ಬೇಕದ ಉತ್ತರ? ಗೊತ್ತದೇನು ಯಾರಿಗಾರ? ಗೊತ್ತದ? ಕೇಳೋದಕ್ಕ ನೋಡೋದಕ್ಕ ಏಟ್ ಫರಕ್ ಅದ ಅಂತ ಉತ್ತರ ಹೆಂಗ್ ಕೊಡ್ಬೇಕ್ರಿ ಅದಕ್ಕ? ಗೊತ್ತದ? ಉತ್ತರ ಇಲ್ಲ. ಗೊತ್ತಿಲ್ಲ ಅಂತ ಹೇಳಿ ಇಲ್ಲ. ಅದಕ್ಕ ಮರುದಿನ ಬಂದು ಬೀರ್ಬಲ್ ಹೇಳಿದ್ನಂತ, 4 ಬಟ್ ನಟೆ ವ್ಯತ್ಯಾಸದಪ್ಪ ಕೇಳೋದಕ್ಕ ನೋಡೋದಕ್ಕ ಅನ್ನಂತ. 4 ಬಟ್ಟ? ಈ ಬಟ್ಟೆ ಕಡೆ ಬಂದು ಅಂದ 4 ಬಟ್ ಅಂದ್ರೆ ಹೆಬ್ಬಟ್ಟು ಬಿಟ್ಟು 4 ಬಟ್ಟು ತಗೋ, ಹೆಬ್ಬಟ್ಟು ಬಿಡು 4 ಬಟ್ಟು ತಗೋ, ನಿನ್ ಕಪಾಳಿಗೆ ಇಟ್ಕೋ. ಕಪಾಳಿಗೆ ಇಟ್ಕೊಂಡ್ರೆ ಏನಾಗ್ತದ? ಒಂದ್ ಕಡೆ ನೋಡೋದದ ಕಣ್ಣ, ಇನ್ನೊಂದ್ ಕಡೆ ಕೇಳ ಕಿವಿ ಅದ. 4 ಬಟ್ ವ್ಯತ್ಯಾಸದ ಅದಕ್ಕಂತೇಳಿ 4 ಬಟ್ ಫರಕ್ ಅದ ಇಲ್ರಿ ಕಿವಿಗೆ ಕಣ್ಣಿಗೆ. ಕೈ ಇಟ್ಕೊಂಡು ನೋಡ್ರಿ ನಿಮ್ ಕಪಾಳಿಗೆ 4 ಬಟ್ ಹಿಂಗ್ ಇಟ್ಕೊಂಡ್ಬಿಡ್ರಿ. ಕಿವಿಗೆ ಕಣ್ಣಿಗೆ 4 ಬಟ್ ಫರಕ್ ಅದ. 4 ಬಟ್ ಫರಕ್ ಅದ. 4 ಬಟ್ ತೆಗೆದ್ಬಿಟ್ರಿ ಅದು ಒಂದೇ ಅವಪ್ಪ ಅನ್ನ. ಇವೆಲ್ಲ ತತ್ವಜ್ಞಾನದ ತಮಾಷೆಗಳಲ್ಲಿ ಇಂಥವನು ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ, ನಮ್ಮ ಅಪ್ಪಗಾಗ್ತದೋ ನಮ್ಮ ಅಮ್ಮಗಾಗ್ತದೋ ಬಂಧು ಮಿತ್ರರಿಗೆ ಆಗ್ತದೋ ಇದು ಮೋಕ್ಷ ಅಂತ ಕೇಳಿದ್ರ ಹಂಗಲ್ಲ. ಇದು ಯಾರಿಗೆ ಆಗ್ತದ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಕೂಟಸ್ಥನಿಗೆ ಆಗ್ತದೋ ಏನು ಆಭಾಸ ಸಹಿತ ಬುದ್ಧಿಯಲ್ಲಿ ಆಗುತ್ತದೆಯೋ, ಅಂತಃಕರಣ ಸಹಿತ
ಆಭಾಸ ಏನದಲ್ಲ ಪ್ರತಿಬಿಂಬ, ಅದಕ್ಕಾಗ್ತದೋ ಏನು ಕೂಟಸ್ಥನಿಗೆ ಆಗ್ತದೋ ಅಂತ ಕೇಳಕತ್ತ ನಾವು ಶಿಷ್ಯ. ಅವನ ಪ್ರಶ್ನೆ ಹಿಂಗ. ಇದೇನು ಗೊತ್ತಿಲ್ಲ ನಿಮಗ? ಮೊದಲೇ ಗೊತ್ತದ ನಿಮಗ. ಕೂಟಸ್ಥ ಸ್ವಂತ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣದನ್ನ ಅವನಿಗೆ ಬೇಕಾಗಿಲ್ಲ. ಮತ್ತ ಶರೀರಕ್ಕೆ ಏನಾರ ಆಗ್ತದ ಅಂತಂದ್ರೆ ನೀನ್ ಏನ್ ಲೆಕ್ಕದ ಬ್ರಹ್ಮಜ್ಞಾನ ಸಾಧನೆಯಾರ ಮಾಡು, ಬ್ರಹ್ಮಜ್ಞಾನದ ಸಾಧನೆಯಾರ ಮಾಡು, ಏನ್ ಮಾಡ್ತಿ ಎಲ್ಲ ಓಟಕ್ಕೆ ನಾನ್ ನಿನ್ ಸಂಗಟ ಸಾಧೆ ಸಿದ್ಧಿ ಒಟ್ಟ ನಿನ್ ಸಂಗಟ ಇರ್ತೇನೆ, ಯಾವಾಗನು ಜೋಡಿರ್ತೀನಿ. ಏನ್ ಬೆಕ್ಕದ್ ಮಾಡು, ಕಳ್ತನ ಮಾಡು, ಉದ್ಧಾರ ಮಾಡು, ಏನ್ ಬೆಕ್ಕದ್ ಮಾಡಿ. ನೀನ್ ಚೀಲ ಇದ್ದಂಗ, ನಾನು ಒಂದ್ ಜೋಳ ಚೀಲ ಇದ್ದಂಗ. ಅದ್ರಾಗ ನೀ ಏನಾರ ಹಾಕು, ಜ್ವಾಳಾರ ಹಾಕು, ರಾಗಿಯಾರ ಹಾಕು, ತೊಗರಿಯಾರ ಹಾಕು, ಕಸ ಹಾಕು, ಏನ್ ತೊಂದರೆ ಇಲ್ಲ. ಏನ್ ಹಾಕಿದ್ದು ಹಾಕಿಸ್ಕೊಂಡು ಸುಮ್ಮಿರ್ತೀನಿ, ನನಗೇನ್ ಬೇಕಾಗಿಲ್ಲ ಇದು. ಅದಕ್ಕೆ ಇದು ಯಾರಿಗಾಗ್ತದ ಅಂತ ಕೇಳಿದಾಗ ಇದು ನಿಮ್ಗೆ ಗೊತ್ತಿದ್ದೇ ಅದ. ನಾ ಏನ್ ಹೇಳ್ತೀನಿ ಎಲ್ಲ ಒಟ್ಟು ಗೊತ್ತಿದ್ದೆ. ಪ್ರಶ್ನೆಗಳು ಹಾಕಿದಾಗ ಒಂದ್ ನಮೂನಿ ಡಿಸ್ಟರ್ಬ್ ಆಗ್ತೀರಿ. ಉತ್ತರ ಹೇಳಿದ ಮೇಲೆ ಏನ್ ಹೊಸದ್ ಹೇಳಿದ ಇವತ್ತ ಅನ್ನಿಸ್ತದೆ ನಿಮಗಷ್ಟೇ. ಎಲ್ಲ ಗೊತ್ತಿದ್ದೇ ಅದು, ಗೊತ್ತಿಲ್ಲದ ಏನೇನು ಇಲ್ಲ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಕೂಟಸ್ಥನಲ್ಲಿ ಆಗುತ್ತದೆಯೋ ಅಥವಾ ಆಭಾಸ ಸಹಿತ ಬುದ್ಧಿಯಲ್ಲಿ ಅಂದ್ರೆ ಅಂತಃಕರಣದಲ್ಲಿ ಆಗುತ್ತದೆಯೋ? ಈಗ ನೀವು ಎರಡು ಅರ್ಥಗಳನ್ನು ನಾನು ಎಂಬ ಶಬ್ದಕ್ಕೆ ಹೇಳಿರುವಿರಿ. ನಾನು ಎಂಬ ಶಬ್ದದ ಬಳಕೆ ಅಹಂ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮನಿದ್ದೇನೆ. ನಾನು ಅಂದ್ರೆ ಆಭಾಸ ಸಹಿತ ಕೂಟಸ್ಥ, ಅದು ವಾಚ್ಯಾರ್ಥ. ಕೇವಲ ಕೂಟಸ್ಥ ಅಂದ್ರೆ ಲಕ್ಷ್ಯಾರ್ಥ. ಇವನ್ ಗೊತ್ತಿಲ್ಲ? ಆಭಾಸ ಸಹಿತ ಕೂಟಸ್ಥ ವಾಚ್ಯಾರ್ಥ, ಕೇವಲ ಕೂಟಸ್ಥ ಲಕ್ಷ್ಯಾರ್ಥ. ನಾನು ಅನ್ನೋ ಶಬ್ದಕ್ಕ ಈ ನಾನು ಎಂಬುದು ಯಾವ ಅರ್ಥದಲ್ಲಿ ಗ್ರಹಿಸಬೇಕು? ನನಗೆ ಬ್ರಹ್ಮಜ್ಞಾನ ಆಗಬೇಕು ಅಂತಂದ್ರ ನಾನು ಈ ಕೂಟಸ್ಥನ ಅರ್ಥದಲ್ಲಿ ಗ್ರಹಿಸ್ಬೇಕು, ಏನು ಆಭಾಸನ ಅರ್ಥದಲ್ಲಿ ಗ್ರಹಿಸ್ಬೇಕು? ನನಗೆ ಬ್ರಹ್ಮಜ್ಞಾನ ಆಗಬೇಕು, ನಾನು ಬ್ರಹ್ಮ ಸ್ವರೂಪ ಆಗ್ಬೇಕಂದ್ರೆ ಯಾವ ಸ್ವರೂಪದಲ್ಲಿ ನನಗಿದು ಬ್ರಹ್ಮಜ್ಞಾನ ಆಗ್ತದ, ಅಹಂ ಬ್ರಹ್ಮಾಸ್ಮಿ ಆಗ್ತದ ಅಂತ ಕೇಳಕತ್ತ. ಅದಕ್ಕೆ ಈ ಬ್ರಹ್ಮಜ್ಞಾನವು ಲಕ್ಷ್ಯಾರ್ಥದ ನಾನತ್ವಕ್ಕೋ ಅಥವಾ ವಾಚ್ಯಾರ್ಥದ ನಾನತ್ವಕ್ಕೋ ಇಲ್ಲಿ ಎರಡು ಇವೆ. ಒಂದು ಕೂಟಸ್ಥ, ಇನ್ನ ಒಂದು ಆಭಾಸ ಸಹಿತ ಬುದ್ಧಿ. ಅದಕ್ಕೆ ಇದರ ಚಿಂತನ ನಾಳೆ ಮಾಡೋಣ, ಏನು ಇವತ್ತೇ ಮಾಡ್ತೀರ? ಫ್ರೆಶ್ ಇದ್ದಾಗ ಮಾಡ್ಬೇಕಿತ್ತು, ನಾಳೆ ಮಾಡಕತ್ತ. ಫ್ರೆಶ್ ಬಹಳ ಚಂದ ಅದ, ಇದು ಅತ್ಯಂತ ಉಪಯುಕ್ತ. ಹೌದಲ್ರಿ? ನಾಳೆ ಫ್ರೆಶ್ ಇದ್ದಾಗ ಮಾಡಂತ. ಯಾಕಂದ್ರೆ ಈಗ ವಜ್ಜ ಆಯ್ತು. ವಜ್ಜ ಆದಾಗ ಇದು ಮಾಡಿದ್ರೆ ಮ್ಯಾಲ ಹೋಗಿ ತಲೆ ಮ್ಯಾಲಿಂದ ಹೋಗ್ಬಿಡ್ತದೆ, ತಲೆ ಒಳಗೆ ಹೋಗಲ್ಲ. ಒಂಥರ ಜಾತ್ರೆಗ ಏನ್ ಮಾಡ್ಲಕತ್ತಾನ, ತೊಟ್ಲ ತೂಗಿದಂಗ ತೊಟ್ಟಲ್ದಾಗ ಕುಂದಿರ್ಸಿ ಆ ಕಡೆ ಹೋಗಿ ಈ ಕಡೆ ಬರ್ತಾವ, ಮ್ಯಾಲ ಏರ್ಸಿ ತೆಳಗೆ ಇಳಿಸ್ತಾವಲ್ಲ, ಹಂಗ ಮಾಡ್ಲಕತ್ತಾನ. ಈಗ ನಿಶ್ಚಲ್ದ ಚಕ್ಕರ್ ಓಡಿಸ್ಲಕತ್ತಾನ ಇದ್ರಾಗೆ. ಜಾತ್ರೆ ತೊಟ್ಟಲ್ದಾಗ ಕುಂದಿರ್ಸ್ಬಿಟ್ಟಾನ ಈಗ ಎಲ್ಲರಿಗೆ. ಮತ್ತೆ ಯಾರೇನ್ ಹೇಳ್ಬೇಕ ಇವತ್ತಿನ ಪಾಠದ ಬಗ್ಗೆ? ಏನಾದರೂ ಅಭಿಪ್ರಾಯಗಳು, ಟೀಕೆ, ಟಿಪ್ಪಣಿಗಳು? ಒಟ್ಟ ಧಾರಣೆ, ಧ್ಯಾನ, ಸಮಾಧಿ ಹೆಂಗ್ ಮಾಡ್ಬೇಕು, ಜ್ಞಾನಿಗಳು ಜ್ಞಾನ ಯೋಗಿಗಳು ಹೆಂಗಾಗಬೇಕು ಅಂತೇಳಿ ಇನ್ನು ಮುಂದೆ ಚಾಲು ಆಗ್ಲಿಕ್ಕತ್ತದು. ಅದಕ್ಕೆ ನಿಮ್ಗೇನ್ ಮಾಡೀನಿ, ಯೋಗದ ಪಾಠ ಚಾಲು ಮಾಡೀನಿ. ಆಭಾಸನ ಕೆಲಸ ಚಾಲು ಮಾಡ್ಕೊಂಡ್ಬಿಟ್ರು. ಏನ್ರಿ ಏನ್ರಿ ಮತ್ ಯೋಗಕ್ಕೆ ಹೋಗಬೇಕಲ್ರಿ? ಜ್ಞಾನ ಯೋಗಿಗಳಾಗಬೇಕಲ್ರಿ, ಜ್ಞಾನಿಗಳಾದ್ರೆ ಅದಕ್ಕೆ ಗೊತ್ತು. ಜ್ಞಾನ ಜ್ಞಾನಿ ಭಾನಿ ಬ್ರಹ್ಮಭಾನಿ ಬ್ರಹ್ಮಜ್ಞಾನಿ ಆದ್ರ ಅದು ಕಡ್ಡಿ ಕೊರದಾಗ ಕಿಡಿಗೆ ಕಾರಿದಂಗ ಅಷ್ಟೇ. ಅದು
ಜ್ಞಾನ ಯೋಗಿ ಅಂತಂದ್ರ ಆ ಕಿಡಿ ತಗೊಂಡು ದೀಪ ಹಚ್ಕೊಂಡಂಗ ನಂದ ದೀಪ. ಹ್ಞೂನ್ರಿ ಅದು ಭಾಳ ಇದಾಗೈತ್ರಿಪ್ಪ, ಅದು ಭಾಳ ಸಪೋರ್ಟ್ ಆಕತಿ. ಎಲ್ಲ ತಂತಾನೆ ಮಾಡ್ತಾನ್ರಿ ನಿಶ್ಚಲ್ದ. ಏನು ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದು ಯಾವ ಟೈಮ್ನಾಗ ಯಾವ್ದ್ರ ಮಹತ್ವ ಹೆಚ್ಚು ಮಾಡಿ ಯಾವ್ದಕ್ಕೆ ಯಾವಾಗ ಹೇಳಿ ಯಾವ್ದನ್ನ ಗಟ್ಟಿಗೊಳಿಸ್ಬೇಕು ಅದೆಲ್ಲ ತಾನೇ ಮಾಡ್ತಾನ. ನಂದು ಏನಿಲ್ಲ, ನಾನ್ ಮಾಡ್ಲಕತ್ತೀನಿ ಅಂತ ನೀವೇನ್ ತಿಳ್ಕೊಬೇಡ್ರಿ. ಅದೆಲ್ಲ ನಿಶ್ಚಲ್ದಾಸನೇ ಮಾಡ್ಲಕತ್ತ. ನಿಮ್ ನಿಷ್ಠೆ ಏನದ ನಿಶ್ಚಲ್ದಾಸಿಗೆ ಮೀಸಲು. ನಿಮ್ಮ ಜೀವನ ಏನದ ಕೂಟಸ್ಥನಿಗೆ ಮೀಸಲು. ಇಲ್ಲಿ ಕರ್ಮ ಯೋಗವನ್ನು ಮಾಡ್ತೀವ್ರಿ ಮತ್ತು ಧ್ಯಾನ ಯೋಗವನ್ನು ಮಾಡ್ತೀವ್ರಿ. ಕರ್ಮಯೋಗದೊಳಗ್ರಿ ಮನಸ್ಸ ಸ್ವಚ್ಛ ಆಗ್ತೈತಲ್ಲ, ನಿರ್ಮಲ ಆಗ್ತದ. ಮತ್ತೆ ಧ್ಯಾನ ಯೋಗದೊಳಗೆ ನಿಶ್ಚಲ ಆಗ್ತೈತ್ರಿ. ನಿಶ್ಚಲ ಅದ್ರಂತ ನಮಗ ಅದಕ್ಕ ಪೂರ್ವದಲ್ಲಿ ನಮಗ ಇದನ್ನ ಹೇಳಿದ್ರಲ್ಲಪ್ಪ, ಈ ಸಕಾಮ ಕರ್ಮ ಮತ್ ನಿಷ್ಕಾಮ ಕರ್ಮದೊಳಗನು ನಮಗ ಅಲ್ಲಿ ಮನಸ್ಸ ನಿರ್ಮಲ ಆಗ್ತದಲ್ಲ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಅದರೇ ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮಗಳಲ್ಲಿದ್ದಾವ್ರಿ. ಅಲ್ಲಿ ನಾವು ಸಕಾಮ ಕರ್ಮವನ್ನ ಮತ್ತು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನು ಮಾಡ್ತೀವಿ. ಸಕಾಮದಿಂದ ನಿಷ್ಕಾಮಕ್ಕೆ ಬರ್ತೀವ್ರಿ. ಸಕಾಮ ನಾವು ಸಂಸಾರಿಕರಿದ್ದಕ್ಕ ಭೋಗ ವಸ್ತುಗಳ ಅಪೇಕ್ಷೆ ನಮ್ಗೆ ಇರಬೇಕು. ಆದ ಅದಕ್ಕೆ ಸಂಬಂಧಪಟ್ಟಂತೆ ಅವಶ್ಯಕತೆಗೆ ತಕ್ಕಂತೆ ಎಷ್ಟು ಬೇಕು ಅಷ್ಟು ಇದ್ರೆ ಸಾಕು. ಅಷ್ಟ್ರ ಸಲುವಾಗಿ ನಾವು ಸಕಾಮ ಕರ್ಮ ಮಾಡ್ಬೇಕು. ಪರಮಾತ್ಮ ನಿನಗೇನು ಕೇಳಿಲ್ಲ, ನಾಕಿದೊಂದು ಬೇಕಾಗ್ಯದ ಕೇಳಕತ್ತೀನಿ ನೋಡಪ್ಪ ಏನ್ ಮಾಡ್ತಿ ಅಂತ ಅನ್ಬೇಕು. ಏನಿ ಕೊಡ್ಲೇಬೇಕಂತೇಳಿ ಅವನ್ದೇನು ಕಾಲರ್ ಹಿಡಿಯೋದಿಲ್ಲ. ಹೆಂಗ್ ಮಾಡ್ತಿ ನೋಡಪ್ಪ ಅಂತಂದ್ರ ಇದು ಎಂದೂ ಬೇಡ್ಲಾರ ಜೀವ ಏನೋ ಬೇಡ್ಲಕತ್ತದ ಕೊಟ್ಬಿಡಮ್ಮ ಅಂತೇಳಿ ಎಂದೂ ರೊಕ್ಕ ಕೇಳಾರ್ದವ್ರು ಎಂದರೆ ಕೇಳಿದ್ರೆ ಕೊಟ್ಬಿಡ್ತಾರಲ್ಲ, ಹಂಗ ಕೊಟ್ಬಿಡ್ತಾರ. ಅದಕ್ಕ ಅದೇನಾಗ್ತದ, ಮಾಡಿದ ಸಕಾಮ ಕರ್ಮ ಆ ಲೌಕಿಕ ಭೋಗ ಕೊಟ್ಟು ಅದು ಕರ್ಮ ನಾಶ ಹೋಗ್ಬಿಡ್ತದೆ. ಆದ್ರೆ ನಿಷ್ಕಾಮ ಕರ್ಮ ಮಾಡಿದ್ದೇನಾಗ್ತದ, ಮೋಕ್ಷ ಸಾಧನೆಯನ್ನು ನಾ ಮಾಡ್ಬೇಕಲ್ಲ ಅಂದಾಗ ನೀವು ನಿಷ್ಕಾಮ ಕರ್ಮ ಮಾಡಿದಿರಿ ಅಂತಂದ್ರೆ ಅದು ನಿರ್ಮಲ ಅಂತಃಕರಣ ಆಗ್ತದಲ್ಲ, ಅದು ಶಾಶ್ವತವಾದಂತ ಏನಿರ್ತದ ನಿಮ್ಮ ಸ್ಥಿತಿ. ಅದು ಆತ್ಮಶುದ್ಧಿ. ಅದು ಕರ್ಮ ಕಾಂಡ ಮತ್ತು ಉಪಾಸನ ಕಾಂಡ ಇವು ಎರಡೂ ಇವೇನದಾವಲ್ಲ, ಕರ್ಮ ಪರವಾಗಿ ಆಯ್ತು ಜ್ಞಾನ ಪರವಾಗಿ ಆಯ್ತದ. ಕರ್ಮಕಾಂಡದ ಸಾಧನೆಗಳು ಕರ್ಮದ ಪರವಾಗಿ ಇದ್ದು ಅಂತಃಕರಣವನ್ನ ಶುದ್ಧ ಮಾಡಿ ಜ್ಞಾನ ಕಾಂಡಕ್ಕ ಯೋಗ್ಯ ಮಾಡ್ತಾವ. ಜ್ಞಾನ ಕಾಂಡಕ್ಕೆ ಮೋಕ್ಷ ಆಗದ ಜ್ಞಾನದಲ್ಲಿಂತೆ. ಕರ್ಮ ಪರ್ಫೆಕ್ಟ್ ಮಾಡ್ಬೇಕ ಬೇಡ? ನಾವು ಪರ್ಫೆಕ್ಟ್ ಕರ್ಮ ಕಾಂಡ ಮತ್ತು ಉಪಾಸನ ಕಾಂಡ ದ್ವೈತದಲ್ಲಿ ವ್ಯವಹಾರ ನಡೀತೈತೆ. ದ್ವೈತದಲ್ಲಿ ವ್ಯವಹಾರ ನಡೀತದ ಅಂತಂದ್ರೆ ಮತ್ತೆ ಅದೇ ಮತ್ತೆ ದೇವರು ಸಾಕ್ಷಾತ್ಕಾರ ಏನ ಅಲ್ಲಿ ಸಿಕ್ಕ ಇಲ್ಲಿ ಸಿಕ್ಕ. ನಾಮದೇವಗ ವಿಠಲ ಸಿಕ್ಕನಲ್ಲ, ಕರ್ಮಕಾಂಡದಾಗೆ ಸಿಕ್ಕ. ಅವ ಪೂಜಾ ಪಾಠ ಧ್ಯಾನ ಮಾಡೋದ್ರಾಗೆ ಸಿಕ್ಕ, ಕರ್ಮೋಪಾಸನೆ ಮಾಡೋದ್ರಿಂದ ಅವ ಸಿಕ್ಕ. ಅದು ಏನದ, ಕರ್ಮಕಾಂಡ ಉಪಾಸನ ಕಾಂಡದೊಳಗ ಈ ರೀತಿ ವಿಠಲ ಸಿಕ್ಕ ಮೇಲೆ ಅವಾಗ ವಿಠಲ ಏನಂತಾನ, ನಿನ್ನ ಭಕ್ತಿಗಾಗಿ ನಾನು ಈ ಗುಡಿ ಒಳಗ ಒಂದು ಮೂರ್ತಿ ರೂಪದಾಗ ಬರ್ಲಕತ್ತೀನೋ ಮಾರಾಯ, ಇದು ನಂದು ಕಚ್ಚಾ ರೂಪದ, ನಂದು ಪಕ್ಕಾ ರೂಪ ಏನದ? ಯಾರು ಹೇಳ? ಜ್ಞಾನದೇವ ಮಹಾರಾಜರೇ ಹೇಳ್ಯಾರಲ್ಲ, ಅಖಂಡ ಬ್ರಹ್ಮಾಂಡ ತುಂಬಾ ಎಲ್ಲ ವ್ಯಾಪಕ ಇರೋಂಥದ್ದು ಅದು ನಂದು ಪಕ್ಕಾ ರೂಪ. ಅದು ತಿಳ್ಕೊಬೇಕಾದ್ರೆ ನೀನು ಜ್ಞಾನಕ್ಕೆ ಹೋಗ್ಬೇಕಾಗ್ತದ ಅಂತ ಹೇಳ್ತಾರ. ಮತ್ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಮತ್ತೆ ಏಕನಾಥ್ ಬಾಬನ್ ಬಲ್ಲಿ ಕಳಿಸ್ಕೊಡ್ತಾರೆ, ಬ್ರಹ್ಮಜ್ಞಾನಿ ಬಲ್ಲಿ. ಅವನಿಗೆ ಮೋಕ್ಷ ಆಗದ ಜ್ಞಾನದಿಂದ. ಕರ್ಮ ಉಪಾಸನೆಗಳೇನದವ ಅವನೇನು ಭಕ್ತರು ವಿಠಲ ಸಿಕ್ಕ ನಂದು ಕೂಡ್ಲೇನೆ ಮುಗೀತು. ಅದು ಭಕ್ತಿದಾಗೆ ಮೋಕ್ಷ ಆಗ್ಯದ ತಿಳ್ಕೊಂಡಿರ್ತಾರ. ಭಕ್ತಿಲಿಂತ ಮೋಕ್ಷ ಆಗ್ಯದ ಅಂತ ತಿಳ್ಕೊಂಡಿರ್ತಾರ.
ಉಪಾಸನೆ ಒಳಗ ಅವ್ರಿಗೆ ಏನೋ ಅನುಭವ ಆಯ್ತು ಅಂದ್ರ ನನ್ನ ಕಣ್ಣ ಚಿಕ್ಕಿ ಬರ್ಲಕತ್ತದ, ಗುಳ್ಳಿ ಬರ್ಲಕತ್ತದ, ಬೆಳಕ್ ಕಾಣ್ಲಕತ್ತದ, ನಾ ಹೇಳಿದ ಕರೆ ಆಲಕತ್ತದ, ಪವಾಡ ಆಲಕತ್ತವ ಅಂದ ಕೂಡ್ಲೇನೆ ಅದನ್ನು ಅವ್ರು ತಮಗ್ ಮೋಕ್ಷ ಆಗ್ಯದ ತಿಳ್ಕೊತಾರ. ಅವು ಮೋಕ್ಷ ಅಲ್ಲವು. ಜ್ಞಾನದಿಂದ ಸದ್ಗುರುವಿನ ಬಳಿ ಕುಳಿತು ನಾನು ಬ್ರಹ್ಮನಿದ್ದೇನೆ ಅನ್ನೋ ಅಹಂ ಬ್ರಹ್ಮಾಸ್ಮಿ ವಾಕ್ಯಕ್ಕೆ ಸಂಬಂಧಪಟ್ಟಂತ ನಿರಂತರ ಶ್ರವಣ ಮಾಡಿ ಅದನ್ನ ಭಾನ ಮಾಡಿಕೊಂಡು ಬ್ರಹ್ಮ ಹೆಂಗದನ ಅಂತ ತಿಳ್ಕೊಂಡು ಆ ಬ್ರಹ್ಮ ನಂದೇ ಅದೀನಿ ಅಂತ ತಿಳ್ಕೊಂಡು ಆ ನಾನೇ ಬ್ರಹ್ಮ ಅನ್ಬೇಕಾದ್ರೆ ಬ್ರಹ್ಮನ ವಿಶೇಷಣಗಳನ್ನ ಧಾರಣ ಮಾಡಿ ಆಮೇಲೆ ಅದರದೇ ಧ್ಯಾನದಾಗ ಮುಳುಗಿ ಅದರದೇ ಸಮಾಧಿ ಒಳಗ ಮುಳುಗಿದಾಗ ಜ್ಞಾನ ಯೋಗಿ ಆಗ್ತಾನ. ಕರ್ಮಯೋಗಿ ಅಂದ್ರೇನು? ಕರ್ಮ ಮಾಡೋದ್ರಾಗೆ ಮುಳುಗಿ ಹೋಗ್ಬಿಟ್ಟಿರ್ತಾನೆ. ಏನಾಗ್ತದ? ಕೈಕಾಲು ತೊಳ್ಕೊಳ್ಳೋದ್ರಾಗೆ ಸ್ವಚ್ಛ ಆಗಿರ್ತಾನ, ಊಟನೇ ಮಾಡಿಲ್ಲ. ಇನ್ನೊಬ್ಬ ಉಪಾಸನ ಯೋಗಿ ಏನದನ, ಅವನೇನ್ ಮಾಡ್ತಾನ? ತಟ್ಟೆ, ಬಟ್ಲು, ಚಮಚ, ಹಂಡೆ ಬಾಂಡೆ, ಪಾತ್ರೆಗಳು ತೊಳಿತಾನೆ, ಅಡಿಗೆ ಮಾಡಲ್ಲ, ಊಟ ಮಾಡಲ್ಲ. ಬರೀ ತೊಳೆದ್ರಾಗೆ ಅವನಿಗೆ ಖುಷಿ. ಮುಸುರಿ ತೊಳೆಯೋರಿದ್ದಂಗೆ ಅವ್ರು ಅಷ್ಟೇ, ತೊಳೆಯೋದೇ ಅವ್ರ ಕೆಲಸ. ಕೆರೆಗೆ ಎಮ್ಮಿ ತೊಳೆಯವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಮುಂದೆ ಉಣ್ಬೇಕಲ್ಲ. ಬ್ರಹ್ಮಜ್ಞಾನ ಮಾಡಿದಾಗ ಕೈ ಕಾಲು ಮುಖ ತೊಳ್ಕೊಂಡು ತಟ್ಟೆ ಬಟ್ಟಲು ಚಮಚ ಎಲ್ಲ ತೊಳ್ಕೊಂಡು ಮುಂದೆ ಅಡಿಗೆ ಮಾಡಿ ಊಟ ಮಾಡ್ಬೇಕಲ್ಲ, ಅದೇ ಬ್ರಹ್ಮಜ್ಞಾನ. ಊಟ ಮಾಡೋದ್ರ ಸಲುವಾಗಿ ಕೈ ಕಾಲು ಮುಖ ತೊಳ್ಕೊಂಡಿರ ಎಲ್ಲ ಪಾತ್ರೆ ಪಗಡೆಗಳನ್ನ ಎದಕ್ಕೆ ಅಡಿಗೆ ಮಾಡಿ ಊಟ ಮಾಡ್ಕೊಳ್ಳೋದಕ್ಕೆ ತೊಳ್ಕೊಂಡ್ರೆ ಮುಂದೆ ಊಟನೇ ಮಾಡಂಗಿಲ್ಲ. ತೊಳೆದೇ ನಮ್ ಫೈನಲ್ ಅಂತ ತಿಳ್ಕೊಂಡು ಕೂತಾರಲ್ಲ ಅವರೆಲ್ಲ ಮುಸುರಿ ತಿಕ್ಕವ್ರಿದ್ದಂಗ. ಅಟೆ ಮುಸುರಿ ತಿಕ್ಕಿ ಕೂಲಿ ತಗೊಂಡು ಹೋಗ್ತಾರಷ್ಟೇ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರ್ತದ. ಮುಂದೆ ಊಟ ಏನ್ ಮಾಡೋದು? ಸ್ವಚ್ಛ ಆಗ್ಯದ, ಎಲ್ಲನೂ ಆಗ್ಯದ, ಊಟನೇ ಇಲ್ಲಲ್ಲ ಅಲ್ಲಿ. ಬ್ರಹ್ಮಜ್ಞಾನದ ಊಟ ಮಾಡ್ಬೇಕಲ್ಲ. ಕರ್ಮ ಊಟ ಅಲ್ಲ, ಉಪಾಸನೆ ಊಟ ಅಲ್ಲ. ಬ್ರಹ್ಮಜ್ಞಾನನೇ ಊಟ. ಅದಕ್ಕೆ ನಾವು ಕರ್ಮ, ಉಪಾಸನೆ, ಜ್ಞಾನ ವೇದಗಳಲ್ಲಿ 3 ಹೇಳ್ಯಾರ. ನಾವು 3ಕ್ಕೂ ಸಮಾನ ಮಹತ್ವ ಕೊಟ್ಟು ಪರಿಪೂರ್ಣ ಸಾಧಕರಾಗಬೇಕು. ಕೆಲವೊಬ್ಬರು ಶಾಸ್ತ್ರ ಹಿಡ್ಕೊಂಡು ಕೂತು ಜ್ಞಾನನೇ ಮುಖ್ಯ ಅಂತ ಹಿಡ್ಕೊಂಡು ಕೂತಾರೆ. ಜ್ಞಾನದಿಂದಲೇ ಮೋಕ್ಷ. ಖರೆ ಅದ, ಜ್ಞಾನದಿಂದಲೇ ಮೋಕ್ಷ. ಆದ್ರೆ ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ. ಅಲ್ಲಿ ಕರ್ಮ ಮಾಡಲ್ರು, ಉಪಾಸನೆ ಮಾಡಲ್ರು, ಬರೇ ಜ್ಞಾನ ಹಿಡ್ಕೊಂಡು ಕೂತಾರೆ. ಜ್ಞಾನ ಹೇಳೋಣ ಅದ್ರೊಳಗೆ ಕರ್ಮ ಉಪಾಸನೆಗಳ ಸ್ವಚ್ಛತೆಗಳ ಜ್ಞಾನದಾಗ ಬರ್ತಾವೇನ್ರಿ? ದೊಡ್ಡ ದೊಡ್ಡ ಮಾತಾಡೋದು ಕಲಿತೀವಿ ಅಷ್ಟೇ, ಬುದ್ಧಿವಂತರಾಗ್ತೀವಿ. ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ. ಎಷ್ಟು ಮಂದಿ ಬಂದಾರ ನಿಮ್ ಸತ್ಸಂಗಕ್ಕ? ಯಾರ್ಯಾರು ಬರ್ತಾರ ಆ ಸಂಖ್ಯೆ ನೋಡ್ತಾನ. ಅದು ಮೋಕ್ಷ ಆಗೋ ಲಕ್ಷಣ. ನಾವು ಎಷ್ಟು ಮಂದಿ ಬಂದ್ರು, ಈ ಸಾರಿ ಇಷ್ಟು ಮಂದಿ ಬಂದ್ರು, ಮುಂದಿನ ಸಾರಿ ಊಟಕ್ಕೆ ಹಾಕ್ಬೇಕಾದ್ರೆ ಇನ್ನ ಎಷ್ಟು ಕ್ವಿಂಟಲ್ ಅಡಿಗೆ ಮಾಡಿಸ್ಬೇಕು, ಮಂದಿನ ಜಮಾ ಹಾಕ್ಬೇಕು. ಇವ್ಯಾವ ಮೋಕ್ಷದ ಲಕ್ಷಣಗಳಲ್ಲ. ಇವೆಲ್ಲ ಏನದಾವ? ಕರ್ಮ ಉಪಾಸನೆ ಲಕ್ಷಣಗಳೇ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅದೇನೋ ಯೂಟ್ಯೂಬ್ನವ್ರು ರೊಕ್ಕ ಕೊಡ್ತಾರಂತವ್ರಿ. ಅಂತದ್ರ ಸಲಹೆ ಮಾಡ್ತೇವೆ ನಾವಿದು. ಏನ್ ಮಾಡಿದ್ರು ಕಡೆ ರೊಕ್ಕನೇ ಬೇಕು. ಎಲ್ಲರೂ ಅದಕ್ಕೆ ನಿಂತಾರ, ರೊಕ್ಕ ಬೇಕು. ಈ ಬ್ರಹ್ಮಜ್ಞಾನ ಪಾಠ ಮಾಡಿ ವಿಡಿಯೋ ಬಿಟ್ಟಿವಿ, ನಮ್ಮದು ಬಹಳ ಮುಖ್ಯ ಅದ, ನಮ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಅದರಿಂದ ನನಗೆ ರೊಕ್ಕ ಬರ್ತದೆ. ಕಡೆಗೆ ರೊಕ್ಕ ಗಳಿಸೋದು, ಪ್ಲಾಟ್ ತೊಳೋದು, ಮನಿ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು, ಆಶ್ರಮ ಕಟ್ಟೋದು, ಮಠ ಕಟ್ಟೋದು, ನಗದು ಬೀಳೋದು, ಇಷ್ಟೇ. ಮೋಕ್ಷ ಮಾಡೋದಿಲ್ಲ. ಮೋಕ್ಷ ಸಾಧನೆ ಇಲ್ಲ. ಬಹಳ ನಾಚಿಕೆಗೆ ಹೇಳಿ ಪರಿಸ್ಥಿತಿ ಅದ ಇದು. ಬಹಳ ನಾಚಿಕೆ ಹೇಳಿ ಪರಿಸ್ಥಿತಿ. ಈ ಪರಿಸ್ಥಿತಿಲಿಂದ ಪಾರ ಆಗ್ಬೇಕಾದ್ರ ಬಹಳ ಪುಣ್ಯ ಬೇಕು, ಬಹಳ ಪುಣ್ಯ ಬೇಕು. ಪುಣ್ಯವಂತರಿಗೆ ಸಾಧ್ಯ ಅಲ್ಲ. ಒಬ್ಬನೇ ಒಬ್ಬ ಮಹಾತ್ಮ ಇಲ್ಲಿ ರಾಯಚೂರು ಸಮೀಪ ಸುರ್ಪುರ್ ಬಲ್ಲಿ ಅದ ಊರದ ದೇವಾನಂದ ಸ್ವಾಮಿಗಳು ಅಂತದ. ಬೆನಕನಹಳ್ಳಿ ಎತ್ತು ಬರ್ತದ. ದೇವಾನಂದ ಸ್ವಾಮಿಗಳು ಅಂತದ. ಮೊದಲಿನ ಸ್ವಾಮಿಯವರು ಅವ್ರಕಿಂತ ಮೊದಲು ವಿದ್ಯಾನಂದ ಸ್ವಾಮಿಗಳು ಅಂತಿದ್ರು.
ಏಳೂರು ಗೌಡ್ರಿಗೆ ಬ್ರಹ್ಮಜ್ಞಾನ ಆಗಿ ಅಲ್ಲಂ ಪ್ರಭುದೇವರ ವಚನಗಳು 60,000 ಪುಟದಟ್ಟು ಬರೆದಿಟ್ರ. ಅವ್ರು ಬರೆದದ್ದು ಇವರು ಪ್ರೆಸ್ ಅದ ನಮ್ಮ ಬಸವರಾಜ ಸ್ವಾಮಿ ಅವ್ರದು. ಅವೆಲ್ಲ ಕಂಪ್ಯೂಟರ್ ಆಪರೇಟರ್ಸ್ ಅವು ಕೈಯಾಗದಾವ ಅಂತೇಳಕ್ಕೆ ಒಂದಿಟ್ಟು ಟೈಮ್ ಸಿಕ್ಕಾಗಿ ಒಂದಿಟ್ಟು ಟೈಪ್ ಹೊಡ್ರಿಯಪ್ಪ ಟೈಪ್ ಹೊಡಿತಾರ, ಎಡಿಟ್ ಮಾಡ್ತಾರ, ತಿದ್ದುತ್ತಾರ, ಬರೀತಾರ, ಏನೋ ನಡೆದದ. ಅವ್ರ ಬುಕ್ಗಳು ಇವರು ಪ್ರಿಂಟ್ ಮಾಡಿ ಬಿಡುಗಡೆ ಮಾಡ್ಲಕತ್ತಾರ. ಭಾಳ ಅದ ಅವ್ರು ಮಾಡಿಟ್ಟದ್ದು, ಭಾಳ ಅದ. ಅದ್ರ ಮ್ಯಾಲಿಂದ ಒಂದು ಧೂಳು ಸಹಿತ ಜಾಡಿಸ್ಲಕ್ಕೆ ಆಗ್ಲಾರ್ದಷ್ಟು ಬರೆದಿಟ್ಟಾರ ಅವ್ರು. ನಾವೇನಿದು ಇವು ಸದ್ರೂಪ ಚಿದ್ರೂಪ ಏನಂತೀವಿ, ಇದಕ್ಕಿಂತ ಮೀರಿದ್ದಾವ. ನಿಶಬ್ದ ಬ್ರಹ್ಮ, ಅಂತರ್ಬೋಧೆ, ಅವೆಲ್ಲ ಬಹಳಷ್ಟು ಅದಾವ. ಅವೇನು ಅಗೋಚರದ ಆಚಾರಗಳು, ಇವೆಲ್ಲ ಶಬ್ದಗಳು ಏನದವ, ಹಳಸಲಾರದ ಪ್ರಸಾದ, ಇವೆಲ್ಲ ಅವ್ರವೇ ಸ್ವಂತ. ವಿದ್ಯಾನಂದ ಸ್ವಾಮಿಗಳಂತ ಅಹಂಕಾರ ಇಲ್ಲ, ಏನಿಲ್ಲ. ಶರೀರ ಅತ್ಯಂತ ತ್ರಾಸ ಕೊಟ್ಟಿತ್ತು ಲಾಸ್ಟಿಗೆ ಹೋಗೋ ಟೈಮ್ನಾಗ. ಆ ಟೈಮ್ನಾಗೆ ನಾನಿದ್ದೆ ಅವ್ರ ಹತ್ರ. ನೋಡಿದ್ರು ಏನು ಅದ್ರ ಕರ್ಮ ಅದು ಮಾಡ್ತಿರ್ತದೆ, ನಂದೇನ ನಾವು ಮಾಡ್ಬೇಕಂತೆ ಸಮಾಧಿಯೊಳಗೆ ತಾವು ಇದ್ರು ಅವ್ರು. ಅದ್ರದ್ದೇ ನಮಗೇನು ಸಂಬಂಧ ಅದು ಅದಕ್ಕಂತಿದ್ರು. ಬೆನ್ನಾಗ ಒಂದು ದೊಡ್ಡ ಗಂಟಾಗಿ ಒಂದು ಪೈಪ್ ಹಾಕಿ ಬಕೆಟ್ನಾಗ ಇಳಿಬಿಟ್ಟಿದ್ರು. ಒಳಗೆ ಕೆಟ್ಟ ರಕ್ತ ಸೋರ್ತಿತ್ತು. ಆದ್ರೂ ಅದ್ರ ಕಡೆ ಅವ್ರಿಗೆ ಲಕ್ಷ್ಯ ಇಲ್ಲ. 20 ಕಿಲೋಮೀಟರ್ ನಡ್ಕೋತ ಹೋಗಿ ಬ್ರಹ್ಮಜ್ಞಾನ ಹೇಳಿ ಬಂದವರು. ಅವ್ರ ಶಿಷ್ಯರು ದೇವಾನಂದ ಸ್ವಾಮಿಗಳ ಬೆನಕನಹಳ್ಳಿ ಎತ್ತು ಬರ್ತವು. ಸಾಧ್ಯ ಆದ್ರೆ ಹೋರಿ ಭೇಟಿಯ. ಅವ್ರ ಬಲ್ಲಿ ಒಂದು ಮೊಬೈಲ್ ಸಹಿತ ಇಟ್ಕೊಂಡಿಲ್ಲ. ಇವತ್ತಿನ ಕಾಲದಾಗ ಒಬ್ಬರು ಶಿಷ್ಯನ ಬಲ್ಲಿ ಇಟ್ಟಾರ ಮೊಬೈಲ್ ಆಟೆ. ಬೇಕಂದ್ರೆ ಅವ್ರ ಬಲ್ಲಿ ನೀವೇ ಸ್ವತಃವಾಗಿ ಭೇಟಿ ಆಗ್ಬೇಕು. ಊರನ್ನವರೆಲ್ಲರೂ ಕೂಡಿ, ಭಕ್ತರೆಲ್ಲರೂ ಕೂಡಿ ಒಂದು ಆಶ್ರಮ ಕಟ್ತೀನಿ ಅಂದ್ರೆ ನಾಪತ್ತೆ ಆಗಿಬಿಟ್ಟಿದ್ರು ಅವ್ರು. ಆಶ್ರಮ ಬ್ಯಾಡ, ನಮ್ಗೆ ಬೇಕೇ ಆಗಿಲ್ಲ, ಬ್ಯಾಡೇ ಬೇಡ. ಹೋಗ್ಬಿಟ್ಟಿದ್ರೆ ಎಕಡೆ ಹೋಗಿದ್ರೆ ಮತ್ತೆ ಅವ್ರಿಗೆ ಹಿಡ್ಕೊಂಡ್ ಬಂದ್ರು. ಹಂಗೆ ಹೋಗ್ಬಿಟ್ಬಿಡಪ್ಪ, ಆಶ್ರಮ ಬೇಡ ಅಂದ್ರೆ ಬಿಡಮ್ಮ, ನೀ ಎಕಡೆ ಹೋಗ್ಬೇಡ, ನೀನ್ ಇಲ್ಲಂದ್ರೆ ನಾವೇನ್ ಮಾಡಮ್ಮ. ಮುಮುಕ್ಷುಗಳೆಲ್ಲ ಹುಚ್ಚಿಡ್ದು ಬಿಟ್ಟಿರ್ತಾವ್ರಿ. ಅವ್ರ ಕಾರ್ಯಕ್ರಮಕ್ಕೆ 1000 ಗಟ್ಲೆ ಮಂದಿ ಬರ್ತಾರ. 1000 ಗಟ್ಲೆ ಮಂದಿ ಮುಂದೆ ಕೂತವ್ರು ಓಸು ಮಂದಿ ಮುಮುಕ್ಷುಗಳು ಇರ್ತಾರ್ರಿ. ಎಲ್ಲರೂ ಹೆಗಲ್ ಮೇಲೆ ಬಾರ್ಕೋಲ್ ಹಾಕೊಂಡು ದೋತ್ರ ಅಂಗಿ ಹೊಲ್ದನವ್ರೆ ಬಂದು ಕೂತಿರ್ತಾರ ಅಲ್ಲಿ ಕೆಲಸ ಮಾಡೋರು. ಯಾರು ಬೇಕಾದವ್ರಿಗೆ ಹೆಸರು ಕೊಟ್ಟು ಕರೀರಿ, ಎದ್ದು ಬಂದು ಅರ್ಧ ತಾಸು ಮಾತಾಡ್ತಾರೆ, ಕನಿಷ್ಠ ಅರ್ಧ ತಾಸು ಮಾತಾಡ್ತಾರೆ. ಏನಂದ್ರೆ ಬರೀ ಒಳಗಿನ ಮಾತೆ, ಬರೀ ಒಳಗಿನ ಮಾತು. ನಮ್ಮಂತವ್ರು ಯಾರು ವಾದವು ಶಾಸ್ತ್ರ ಹಿಡ್ಕೊಂಡು ಹೊರಗಿನ ಸುದ್ದಿ ಮಾತಾಡಿದೆವು ಅಂತಂದ್ರೆ, ಏನಪ್ಪ ಊಟಕ್ಕೆ ಸರಿ ಹಾಕ್ಲಿಲ್ಲ ನೀನು, ಬರೀ ಹೊರಗಿನ ಮಾತಾಡಿ ಬಂದಿದ್ದೀನು ಅಂತ. ಅದಂತ ಡೀಪ್ ಮುಮುಕ್ಷುಗಳಿರ್ಬೇಕು ಅವರು. ಅದು ಹೆಂಗ್ ತಯಾರಿ ಮಾಡಿರ್ಬೇಕು, ಅದು ಹೆಂಗ್ ಅವ್ರು ಸಾಧನೆ ಮಾಡಿರ್ಬೇಕು. ಅವರು ಹೊಲಕ್ಕೆ ಹೋಗೋರು, ಇವರು ಹೊಲಕ್ಕೆ ಹೋಗೋರು, ಹೆಂಗ್ ಟೈಮ್ ತಗೊಂಡಿರ್ಬೇಕು. ದೇವಾನಂದ ಶರಣರು ಬೆನಕನಹಳ್ಳಿ. ಅವ್ರ ಶಿಷ್ಯರ ನಂಬರ್ ಬೇಕಿದ್ರೆ ಯಾರಿಗೆ ಆಸಕ್ತಿ ಅದ ಕೊಡ್ತೀನಿ. ಅವ್ರ ಸಂಗಟ ನೀವು ಶಿಷ್ಯರ ಸಂಗಟ ಮಾತಾಡ್ಬೋದು. ಭೇಟಿ ಆಗ್ಬೇಕಾದ್ರೆ ಅವ್ರ ಬಲ್ಲೇ ಹೋಗ್ಬೇಕು ನೀವು ಬೆನಕನಹಳ್ಳಿ. ಏನಿಲ್ಲ, ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಅದಾರ ಅವ್ರು ಅಷ್ಟೇ. ರಿಟೈರ್ ಆಗಿ ನೌಕರಿ ಇಲ್ಲ, ಏನಿಲ್ಲ, ನೌಕರಿ ಮಾಡಿಲ್ಲ ಅವ್ರು. ಗುರುಗಳ ಬಲ್ಲಿ ಹೋಗಿ ಓದೋದು ಮುಗಿದ್ಮೇಲೆ ಸೀದಾ ಅವ್ರ ಮನಸ್ಸು ಬ್ರಹ್ಮಜ್ಞಾನದ ಕಡೆ ಹರಿದ್ಬಿಟ್ಟ. ಮದುವೆ ಇಲ್ಲ, ಪದವಿ ಇಲ್ಲ, ಸೋಮಂಗೆ ಸಣ್ಣ ಹುಡುಗ ಹೋಗಿ ದೊಡ್ಡ ಗುರುಗಳಾಗ್ಯಾರ ಆಧ್ಯಾತ್ಮ ವಿಷಯದಲ್ಲಿ. ಅವ್ರ ಗುರುಗಳಾಗಿನೇನೋದ್ನು ಅವ್ರಿಗೇನು ಅದ್ರ ಕಡೆ ಲಕ್ಷ್ಯ ಇಲ್ಲ, ಏನೇನು ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ವಿಚಿತ್ರ ಇರ್ತದೆ ಜೀವನ. ಒಂದ್ ಸಾರಿ ಅಂತವ್ರ ದರ್ಶನ ತಗೋಬೇಕು. ಪ್ರತಿ ವರ್ಷ ಇಲ್ಲಿ ರಾಯಚೂರಿಗೆ ಬರ್ತಾರ. ನಮ್ಮ ಕೊಟ್ರಯ್ಯ ಅಬ್ಬಿಗೇರೆ ಮಠ ಅವರು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾರ. ಅವ್ರ ಸಂಗಟ ಕೊಪ್ಪಳದವ್ರು ಒಂದು 10-15 ಮಂದಿದ ಒಂದು ಟೀಮೇ ಬರ್ತದ. ಕರೆಕ್ಟ್ ಅಲ್ರಿ ಹೇಳಕತ್ತದ್ದು? ಕೊಟ್ರಯ್ಯ ಗುರುಗಳೇ ಕಾಯಂ ಬರ್ತಾರ. ಇವ್ರು ರಾಯಚೂರಿಗೆ ಬರ್ತಾರ, ಭೇಟಿ ಆಗ್ತಾರ. ಅವ್ರದ್ದು ಏನೇ ಕಾರ್ಯಕ್ರಮ ಇದ್ರು ಬಿಡಂಗಿಲ್ಲ. ಬೆನಕನಹಳ್ಳಿಗೆ ಹೋಗ್ತೀರಿ. ಮತ್ತೆ ಉಳಿದವ್ರಿಗೂ ಒಂದ್ ಸ್ವಲ್ಪ ಕರ್ಕೊಂಡು ಹೋಗ್ಲಕ್ ಮನಸ್ಸು ಮಾಡ್ರಿ, ಕರ್ಕೊಂಡು ಹೋಗ್ರಿ. ಮತ್ತೆ ಆದಾಗ ಯಾರು ಆಸಕ್ತಿ ಇದ್ದವ್ರಿಗೆ ನೀವ್ ಏನು ಸ್ವಂತ ಖರ್ಚು ಮಾಡ್ಬೇಡ್ರಿ. ಎಲ್ಲರ ಬಲ್ಲಿ ರೊಕ್ಕ ಅದಾವ. ಯಾರಿಗೇನ್ ರೊಕ್ಕ ಇಲ್ಲದ ಬಡವ್ರ ಅದಾರ. ನೀವು ಬರ್ರಿ ಅಂತ ಹೇಳ್ರಿ, ಒಂದ್ ವ್ಯಾನ್ ಮಾಡ್ರಿ, ಎಲ್ಲರೂ ಕೂಡಿ ದುಡ್ಡು ಹಾಕೊಂಡು ಹೋಗೋದಪ್ಪ. ಯಾಕೆ ನೀವು ರೊಕ್ಕ ತಲೆ ಮೇಲೆ ಹೋಗ್ಬೇಕು? ಏನ್ ಖುಷಿ ರೊಕ್ಕ ಬರ್ತದೆ? ಎಲ್ಲಿದ್ದಾರೆ ಮೋಕ್ಷ ಬೇಕಾದ ಒಂದ್ 4 ದುಡ್ಡು ಖರ್ಚು ಮಾಡಿದ್ರೆ ಏನ್ ಬ್ಯಾನ್ ಆಗ್ತದ? ತ್ರಾಸ ಆಗ್ತದ? ಏನ್ ಲಾಸ್ ಆಗ್ತದ? ಮೋಕ್ಷ ಸಾಧನೆಗಾಗಿ ಒಂದು ದುಡ್ಡು ಖರ್ಚು ಮಾಡಿದ್ರೆ ಅದು 1,000 ರೂಪಾಯಿ ನೋಟಾಗಿ ಬರ್ತದೆ ಮುಂದಿನ ಜನ್ಮಕ್ಕೆ. ಕೋಟಿ ಕೋಟಿ ಕಿಮ್ಮತ್ ಮೋಕ್ಷ ಸಾಧನೆಗಾಗಿ ಮಾಡಿದವ ಆರಾಮ್ ಇರ್ತಾನೆ ಮುಂದಿನ ಜನ್ಮಕ್ಕೆ.
ಪವಿತ್ರ ಶ್ರೀಮಂತರ ಮನೆಗೆ ಹುಡ್ತಾನೆ, 1 4 ದುಡ್ಡು ಖರ್ಚು ಮಾಡ್ಲಿ, ಏನಾಯ್ತು? ಅಂತ ಆತ್ಮನ ದರ್ಶನ ಮಾತು ಕೇಳೋದು ಆಮೇಲಿನ ವಿಷಯ. ಅವ್ರದ್ದೇನು ಕಾರ್ಯಕ್ರಮ 1 ದಿನ ಅರ್ಧ ದಿನ ಇರಂಗಿಲ್ಲ, 3 ದಿವಸ 5 ದಿವಸ ಒಂದೊಂದು ವಾರ ಇರ್ತಾವ. ಆರಾಮ್ ಹೋಗ್ಬೇಕು, ಕೇಳ್ಬೇಕು. ನಮ್ಮ ಈ ನೌಕರಿ ಇದ್ದುದಕ್ಕ ಅಂತ ಏನು ಮಾಡಕ್ ಆಗಲ್ದು. ಆದ್ರೂ ಈಗ ಯಾರ ಸಂಘಟನೆ ಸೆಟ್ ಆಗ್ಲಕ್ಕೂ ಆಗಲ್ದು, ಎಲ್ಲಿಗೆ ಹೋಗ್ಲಕ್ಕಾಗಲ್ದು, ಎಲ್ಲಿಗೆ ಬರ್ಲಕ್ಕಾಗಲ್ದು. ಎಲ್ಲ ಬಂಧುಗಳಾಗಿದವರು, ಸತ್ಸಂಗದವರು ಎಲ್ಲರೂ ಪರಿಚಯ ಅದಾರ. ಆದ್ರೆ ಎಲ್ಲರೂ ಹಚ್ಕೋತಾರ, ಎಲ್ಲರೂ ಪ್ರೀತಿ ಮಾಡ್ತಾರ. ನನಗ ಸಮಯದ ಸಮಸ್ಯೆ ಇದ್ದದಕ್ಕೆ ಸುಮ್ಮ ದಬ್ಲಕತ್ತೇನೆ. ಇದು ಮುಗಿಲಿ, ಇನ್ನೊಂದು 6-7 ತಿಂಗಳದ ಮುಗಿತಂದ್ರೆ ಮತ್ತೆ ನಮ್ಮ ಕೆಲಸ ಏನದು? ಅಂಥವ್ರ ಪಾದದೊಳಗೆ ನಾವು ಜೀವನ ಕಳಿಬೇಕು. ಇಲ್ಲಿ ಬಸವರಾಜ ಸ್ವಾಮಿಯವರು ಅವರು ಹಂಗೆ ಅದಾರ, ಅದ್ಭುತ ವ್ಯಕ್ತಿಗಳು. ಅದ್ಭುತ ಸುದ್ದಿ ಮೂಲ ಪತ್ರಿಕೆಯ ಸಂಪಾದಕರು. ಟಾಪ್ ಮೋಸ್ಟ್ ಫಿಲಾಸಫಿ ಇವ್ಯಾವು ನಾವು ಹೇಳೋದು ಏನೇನೂ ಅಲ್ಲ, ಅಷ್ಟು ಟಾಪ್ ಮೋಸ್ಟ್ ಫಿಲಾಸಫಿ ಪೂರ್ತಿ ಮ್ಯಾಲಿಂದ ಹೇಳ್ತಾರೆ. ಜನಸಾಮಾನ್ಯರಿಗೆ ಅದು ತಿಳಿಯಂಗಿಲ್ಲ ಅಂತಂದ್ರೆ ನಡ್ಕೋರಿ ತಿಳಿತದ ಅಂತಾರೆ. ಅದ್ರಾಗ ನಡ್ಕೋರಿ, ರೆಗ್ಯುಲರ್ ಆಗಿ ಬರ್ರಿ, ತಿಳಿತದ. ದೇವೇಂದ್ರಪ್ಪ ಕಾಕರ್ಗಲ್ ಅಂತಂದ್ರೆ, ಹನುಮಂತಪ್ಪ ಕಾಕರ್ಗಲ್, ಹನುಮಂತರಾಯ ಕಾಕರ್ಗಲ್. ಇಲ್ಲಿ ವೇದಾಂತ ಬಳಗನೇ ಅದ ಇಲ್ಲ ರಾಯಚೂರಾಗ. ಮಿಟ್ಟಿ ಮಲ್ಕಾಪುರ ಶಾಂತಾಶ್ರಮ ಗುರುಗಳು ಅದಾರ. ಅವರು ಸಿದ್ಧಾರೂಢರ ಮಠ ಕಟ್ಟಾರ. ಸಿದ್ಧಾರೂಢರ ಬಗ್ಗೆ ಯಾರ್ಯಾರಿಗೆ ಭಾರಿ ಭಕ್ತಿ ಅದ ಅವರೆಲ್ಲರೂ ಆ ಮಠದಾಗ ಹೋಗಿ ಇಳಿಬಹುದು. ಅಡಿಗೆ ಊಟ ಎಲ್ಲನೂ ಇರ್ತದೆ, ಅಲ್ಲೆಲ್ಲ ವ್ಯವಸ್ಥೆ ಇರ್ತದೆ. ಮತ್ತೆ ಹನುಮಂತರಾಯ ಗುರುಗಳಕ್ಕೆ ಬರ್ತಾರೆ ಮಂತ್ರಾಲಯಲಿಂದ. ಪ್ರತಿ ಸಂಡೆ ಅಲ್ಲಿಂದ ಬರ್ತಾರೆ ಇಲ್ಲಿ ಮಂತ್ರಾಲಯಲಿಂದ ಬಂದು ಸತ್ಯಾತ್ಮ ಶಿವಲಿಂಗೇಶ್ವರ ಗುಡಿ ಅಂತದ, ಆ ಗುಡಿ ಒಳಗೆ ಕೂತು ಹೇಳಿ ಮತ್ತೆ ಹೊಳ್ಳಿ ಆ ಬಸ್ಸಿನ ಟೈಮಿಗೆ ಅವ್ರಿಗೆ ಕಳಿಸ್ಕೊಟ್ಬಿಡ್ತಾರೆ. ಒಂದು ಬಳಗನೇ ಅದ. ಹಂಗ ಒಂದು ಬಳಗ ರಚನೆ ಮಾಡ್ಕೋಬೇಕು. ಒಬ್ಬರು ನೋಡಿ ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಅಂಥವ್ರನ್ನ ಗುರುತಿಸ್ಬೇಕು, ಅಂಥವ್ರಿಗೆ ಹಿಡ್ಕೊಂಡು ಅಂಥವ್ರ ಸಹವಾಸದಾಗ ಇರ್ಬೇಕು. ಯಾರು ನಮ್ಮ ವಾರಿಗೆಯವ್ರು ನಮ್ಮ ದೋಸ್ತರು ಇಲ್ಲೇ ಇಲ್ಲ. 60-70 ವಯಸ್ಸಿನವ್ರೆ. ನಾ ಸಣ್ಣವಿದ್ದಾಗ ನೋಡಿದ್ರು ಎಲ್ಲರೂ ಅಂಥವ್ರೇ ನನ್ನ ದೋಸ್ತರು. ಅವ್ರು ನನ್ನ ಗುರುತಿಸಿ ಪ್ರೀತಿಲಿಂತ ಬಗಳಿಗೆ ಕರ್ಕೊಂಡು ಒಳ್ಳೆ ಸಂಸ್ಕಾರಗಳು ಕೊಟ್ಟಾರ. ಸಾಧನೆ ಮಾಡಿ, ಸಿದ್ಧಿ ಮಾಡಿ. ಅವು ವಚನಗಳು ಸಿದ್ಧಾಂತ ಶಿಖಾಮಣಿ ಬಗ್ಗೆ ಬರೀ ಅಭಿಮಾನಿತ್ತು ನನಗ. ಆ ವಚನಗಳು ಹೇಳ್ತಾರತ್ತ ಬಸವ ಕೇಂದ್ರಕ್ಕೆ ಹೋದ್ರ ಮಂದಿ ಬೈಯದ್ ಕೆಲಸ ಚಾಲು ಆಗ್ಬಿಟ್ಟು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅವ್ರ ಟೀಕೆ ಮಾಡೋದು, ಇವ್ರಿಗೆ ಟೀಕೆ ಮಾಡೋದು. ಇದು ಅಲ್ಲ ಬಿಡು ಅಂತೇಳಿ ನಮಗೆ ಅವು ಬೈಯೋದು ಕಲ್ತೇವಂತಂದ್ರೆ ಏನಾಯ್ತು? ಸಾಧನೆ ಕಡೆ ಲಕ್ಷ್ಯ ಕೊಡ್ಬೇಕು. ಶರಣರು ವಚನಗಳು ಕೊಟ್ಟಾರ, ಲಿಂಗ ಕೊಟ್ಟಾರ, ಅದರಿಂದ ನಾವು ಶಿವಯೋಗ ಸಾಧನೆ ಮಾಡೋ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಪ್ರಚಾರ ವಿಚಾರಗಳು ಅವು ಇವು ಎಲ್ಲ ಹೊಸ ಗದ್ದಲು ಹಿಡಿಸಿಬಿಡ್ತು. ಅದರಿಂದ ನಮ್ಗೆ ಯಾಕೋ ಬ್ಯಾಲೆನ್ಸ್ ಔಟ್ ಆಗ್ಲಕತ್ತು, ಬಿಟ್ಬಿಟ್ಟು. ಯಾವಾಗ ಮಾಚಮಾದಿ ಟಿವಿನವರು ಬರೇ ಇಷ್ಟಲಿಂಗ ಮಾಡ್ರಿ, ಸ್ಥಾವರ ಲಿಂಗ ಅಂತಂದ್ರೆ ಟವರ್ ಕ್ಲಾಕ್, ಇಷ್ಟಲಿಂಗ ಅಂತಂದ್ರೆ ಕೈಯ ಕಟ್ಕೊಂಡದ್ದು, ಸ್ಥಾವರ ಲಿಂಗ ಅಂತಂದ್ರೆ ಹೊರಗಿರೋದು ಪರಮಾತ್ಮನ ಲಕ್ಷಣ, ಇಷ್ಟಲಿಂಗ ಅಂದ್ರೆ ಒಳಗಿರೋ ಆತ್ಮದ ಲಕ್ಷಣ ಅಂತೇಳಿ. ಹೊರಗಿರೋ ಪರಮಾತ್ಮನನ್ನು ಬಿಟ್ಟು ಒಳಗಿರೋ ಆತ್ಮ ಬದುಕ್ತದೇನ್ರಿ? ಅದು ಜಗತ್ತಿನ ಪಂಚಭೂತಗಳ ಸಪೋರ್ಟ್ ಮೇಲೆ ಈ ಶರೀರ ಬದುಕ್ಯದ ಇಲ್ಲ? ಟವರ್ ಕ್ಲಾಕಿನಾಗಿಂದ ಟೈಮ್ ಬೇರೆ, ಕೈ ಒಳಗೆ ಕಟ್ಕೊಂಡು ವಾಚಿನೊಳಗಿಂದ ಟೈಮ್ ಬೇರೆ, ಎಲ್ಲ ಭೇದ ಮಾಡ್ಕೋತ ಆ ಗುಂಪುಗಾರಿಗೆ ಮಾಡ್ಕೋತ ಅವ್ರಾದ್ರು ಅದನ್ನು ನಮಗೆ ಸರಿ ಹೋಗಲಿಲ್ಲ. ಅರವಿಂದ ಆಶ್ರಮಕ್ಕೆ ಹೋದೆವು. ಅವ್ರದ್ದು ಒಂದು ಟೀಮ್ ಅದು, ಒಂದು 8-10 ಮಂದಿ ಬಹಳ ಚಂದ ಟೀಮ್, ಸೀನಿಯರ್ ಮೋಸ್ಟ್ ಅದಾರ ಅವ್ರು. ನಾವು ಸಂಜೆ 5:30-6 ಹೋಗಿ ಮುಟ್ಟೋದ್ರಾಗೆ ಅವ್ರು 4 ಬಂದು ಮುಗಿಸ್ಲಕ್ಕೆ ತಯಾರಾಗಿ ಮುಗಿಸಿ ಎದ್ದೋಲಕ್ಕೆ ತಯಾರಾಗಿರ್ತಾರೆ. ಹಿಂಗಾಗಿ ಅವ್ರಿಗೂ ಟೈಮ್ ಸೆಟ್ ಆಗಲಿಲ್ಲ ನಮಗೆ. ಹಿಂಗಾಗಿ ಅಲ್ಲಾರೆ ಹೋಗಿ ಯಾಕೆ ಏನಾಗಬೇಕು, ನಮ್ಮದ್ರಾಗ ನಾವು ಏನಾರ ಒಂದು ಮಾಡ್ಕೊತ ಹೊಂಟೀವಿ. ಮಾಡಿದ್ದೇನು ತಪ್ಪಾಗ್ಯದ ಏನ್ ಚಲೋ ಆಗ್ಯದ್ರಿ? ನಾವು ಮಾಡ್ಲಕತ್ತಿದ್ದು ಅನುಕೂಲ ಆಗ್ಯದ ಇಲ್ಲ ಎಲ್ಲರಿಗೆ? ಅವೆಲ್ಲ ಕಟ್ಟಾಗಿದೆ, ಚಲೋ ಆಗ್ಯದ.
ನಿಜವಾಗಿ ನಮಗ ತೃಪ್ತಿಯಾದಂತ ಜ್ಞಾನ ದೊರಕಿದೆ. ಯಾರು ಕಟ್ಟ ಆಗಿಲ್ಲ, ಅವ್ರೆಲ್ಲರೂ ಯಾವಾಗ ಹೋದಾಗ್ನು ನನ್ನ ಸಂಗಟ ಅಷ್ಟೇ ಆತ್ಮೀಯರು, ಅಷ್ಟೇ ಪ್ರೀತಿಯವರು ಅದಾರ. ಯಾರ್ಯಾರು ಕಟ್ಟಾಗಿಲ್ಲ, ಎಲ್ಲರೂ ಹಂಗೆ ಅದಾರ. ಯಾವಾಗ ಹೋದಾಗ್ನು ಅಷ್ಟೇ ಪ್ರೀತಿ, 10 ವರ್ಷ ಬಿಟ್ಟು ಆದ್ರೂ ಅಷ್ಟೇ ಪ್ರೀತಿಯವರು ಅದಾರ. ಅವರ ಸಾಧನೆ ಅವ್ರ ಜೊತೆಗೆ ನನಗೆ ಹೆಜ್ಜೆ ಹಾಕ್ಲಕ್ ಆಗ್ಲಿಲ್ಲ. ನನ್ನ ವೀಕ್ನೆಸ್ಸು ಅವ್ರ ವೀಕ್ನೆಸ್ಸು ಏನೋ ತಿಳಿಲಿಲ್ಲ. ಸಾಕ್ ನಡಿ ಅಂತೇಳಿ ಬಿಟ್ಟು ಕೂತೀವಿ. ಇದೊಂದೇನೋ ನಂದೇ ಒಂದು ಸ್ವಂತ ಕೂಟಸ್ಥ ಚೇತನ, ಮತ್ತೇನು ಬ್ರಹ್ಮಚೇತನ, ಶುದ್ಧ ಬ್ರಹ್ಮಚೇತನ ಅಂತೇಳಿ ಇವ್ರದ್ದು ಒಂದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಮತ್ತೇನಿಲ್ಲ ಇವು, ಮತ್ತೇನಿಲ್ಲ, ಇಷ್ಟೇ ಇರೋದು. ಅದರೊಳಗೆ ಇದ್ದಿದ್ದ ಇದು ಏನೋ ಆಯ್ತು, ಚಲೋ ಆಗ್ಯದ. ಈಗ ನೋಡ್ರಿ, ಎಲ್ಲ ಗೊತ್ತಿದ್ದ ವಿಷಯನೇ ಮತ್ತೆ ರಿಪೀಟ್, ಗೊತ್ತಿದ್ದ ವಿಷಯನೇ ಮತ್ತೆ ರಿಪೀಟ್. ಈಗ ಮತ್ತೆ ಅಲ್ಲಿಗೆ ಬರ್ತಾರೆ, ಎಲ್ಲಿ ಹೇಳ್ಬೇಕು ಅಲ್ಲಿಗೆ ಬರ್ತಾರೆ. ಮತ್ತೆ ಅವೇ ಶಬ್ದ, ಹೊಸ ಶಬ್ದ ಇಲ್ಲ, ಹೊಸ ವಿಚಾರ ಇಲ್ಲ. ಎಲ್ಲ ನಿಮ್ಗೆ ಗೊತ್ತಿದ್ದದ್ದೇ ಅದು ಗಟ್ಟಿಗಳು ಸಲುವಾಗಿ ಅದು ನಮಗೆ ಪುನಃ ಆಗ್ಬೇಕು ಮಾಡ್ಲಿಕ್ಕತ್ತಾರ. ಹೌದ್ರಿ, ಚಲೋ ನೋಡ್ಬೋದು. ಓಕೆ, ನಮ್ಗ ಬೇಜಾರಿಲ್ರಪ್ಪ. ಯಾಕಂತಂದ್ರೆ ನಮ್ಗ ಅದ್ರದ್ದು ರುಚಿ ಹೆಚ್ಚಿಟ್ಲಾಗೆ ಇನ್ನೂ ಬೇಜಾರಾಗಲ್ಲ. ಅವ್ರು ಬೇಜಾರಾಗಂಗ ಏನು ಹೇಳೇ ಇಲ್ಲ, ಬೇಜಾರಾಗಲ್ಲ. ವಿಷಯ ಅದೇ ಅದಲ್ಲಪ್ಪ, ಬೇರೆ ಮತ್ತೆ ಹೊಸ ವಿಷಯ ಏನು ಇಲ್ಲ. ಆಯ್ತು, ಇದೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 ದಿವಸ ಆದ್ಮೇಲೆ ಮತ್ತೆ ಹೊಸ ವಿಷಯಕ್ಕೆ ಹೋಗ್ತೀವಿ. ಇನ್ನೊಂದು 2 ದಿವಸ, 2-3 ದಿವಸ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ನಮ್ಮ ಶುದ್ಧ ಬ್ರಹ್ಮಜ್ಞಾನ ಸಂಸ್ಥೆಯಿಂದ ವೇದಾಂತ ಬ್ರಹ್ಮಜ್ಞಾನವನ್ನ ಬಹು ಸ್ವಾರಸ್ಯವಾಗಿ ತಿಳಿದುಕೊಂಡಿವಿ. ಈಗ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ಮುಂದೆ ಮಂಗಲವನ್ನ ಗೌರಮ್ಮ ತಾಯಿಯವರನ್ನ ನಿರೀಕ್ಷಿಸುತ್ತೇವೆ. ವಾರ್ಷಿಕೋತ್ಸವ ಮಾತ್ರ ನಮ್ಮ ಬೆಂಗಳೂರಿನಲ್ಲಿ ಮಾರುತೇಶ್ವರ ತೋಟದ ಮನೆಯಲ್ಲಿ ಮಾಡುವ ನಿಶ್ಚಯ ಆಗಿದೆ. ಅದಕ್ಕೆ ಎಲ್ಲರೂ ಬೇಗನೆ ಏನು ತಮ್ಮ ಒಂದು ಗೌರವ ಕಾಣಿಕೆಯನ್ನು ಮಾರುತೇಶ್ವರ ಇದು ಹಾಕಿದೇನ್ರಿ? QR ಕೋಡ್ ಇನ್ನು ಹಾಕ್ತಾನ್ರಿ. ನಿಮ್ಮ ಕಳಿಸಿನೆಲ್ಲ ಸರಿ ಇಲ್ಲ ನೋಡ್ರಿ, ಓಕೆ ಇಲ್ಲಂದ್ರೆ ಸೆಂಡ್ ಮಾಡ್ಬಿಡ್ತೇನೆ. QR ಕೋಡ್ ಕಳಿಸ್ತಾರೆ ಮಾರುತೇಶ್ ಗುರುಗಳು. ಆ ನಂಬರ್ಗೆ ಎಲ್ಲರೂ ಹಾಕಿಬಿಡಿ. ಈಗ ರಾತ್ರಿ ನಾನು ಹಾಕಿಬಿಟ್ಟಿದ್ದೀನಿ, 2,000 ರೂಪಾಯಿ ಹಾಕಿಬಿಟ್ಟಿದ್ದೀನಿ ಈಗ ಅವ್ರ ಇದಕ್ಕೆ. ಇನ್ನು ಎಲ್ಲರೂ ಅದಕ್ಕೆ ಎಲ್ಲ ಗುರುಗಳು ಒಂದು ಇದು ಗುರುಗಳ ಮತ್ತೆ ಕಿತ್ತದೇ ಇದು ಮಾಡೋಣ ಗುರುಗಳ. ನಿಶ್ಚಲ್ ದಾಸರ್ ಫೋಟೋ ಅಲ್ರಿ? ಇದು ಸೈಜ್ ಎಷ್ಟು ಮಾಡೋಣ ಒಂದೂವರೆ ಫೂಟ್ ಆಗಲ್ ಮಾಡ್ರ, 1.5 ಫೂಟ್ ಮಾಡೋಣ. 1.5 ಫೂಟ್ ಬಾಳ ದೊಡ್ಡದಾಗ್ತದಲ್ರಿ. 1.5 ಫೂಟ್, 1 ಫೂಟ್ ಒಳಗೆ 10x12 ಹಿಂಗೇನೆ ಇರ್ತದಲ್ರಿ. 10x12 1 ಫೂಟ್ ಸಾಕು. 8x12 ಇದ್ರೆ 10x12. 8x12 ಅಂದ್ರೆ ಹತ್ತಿ ಎತ್ತರ ಆಗ್ತದ. 10x12 ಅದು ಅಲ್ಲಿ ಸೈಜ್ ಎಂತದ್ ಇರ್ತದ ನೋಡ್ರಿ. ನೋಡಿ ಒಂದ್ ಸ್ವಲ್ಪ ಅದು ಯಾವ ಫೋಟೋ ಹಾಕ್ಬೇಕಂತೀರಿ ಅದು ನೋಡಿ ಹಾಕ್ಬೇಕು. ಎಲ್ಲರ ಮನೆ ಕೊಟ್ಟಿದ್ರೆ ಅದೇ ಫೋಟೋ ಹಾಕೊಂಡ್ರಿ ಏನ್ರಿ? ಇಂಥವೆಲ್ಲ ಫೋಟೋ ಕೊಟ್ಟಿದ್ರಿ. ಅದ್ ಸ್ವಲ್ಪ ನೋಡಮ್ ನೀವ್ ಯಾವಾಗ ಅಂತೀರಿ, ನೀವ್ ಏನಂತೀರಿ ಅದ್ ನನಗೆ ಹಾಕ್ರಿ, ತೋರಿಸ್ರಿ, ನಾನ್ ನೋಡ್ತೇನೆ. ನೋಡಿ
ಅದಕ್ಕ ಹೈ ರೆಸೊಲ್ಯೂಷನ್ ಕಂಪ್ಯೂಟರ್ನಾಗ ವರ್ಕ್ ಮಾಡಿ ಕೊಡ್ತಾರ ಅವ್ರು. ಮೊದಲ ನೀವು ಲ್ಯಾಮಿನೇಷನ್ ಮಾಡೋದಕ್ಕಿಂತ ಮೊದಲ ಕಂಪ್ಯೂಟರ್ನಾಗ ಫೋಟೋ ಹಾಕಿದ್ರ ಹೈ ರೆಸೊಲ್ಯೂಷನ್ ಅಂತ ಏನೋ ಮಾಡಿಕೊಡ್ತಾರ ಅವ್ರು. ಅದು ಫುಲ್ ಕ್ಲಿಯರ್ ಬರ್ತದ ಆ ಫೋಟೋ. ರೆಸೊಲ್ಯೂಷನ್ ಹೈ ಮಾಡಿಕೊಡ್ಬೇಕಪ್ಪ, ಇದು ಒಂದು ಫೋಟೋ ಅದ ಅಂತಂದ್ರೆ ಅದ್ರಾಗ ಮಾಡಿಕೊಡ್ತಾರ ಅವ್ರು. ಫುಲ್ ಕ್ಲಿಯರಿಟಿ ಬರ್ತದ. ಒಂದ್ ಕಂಪ್ಯೂಟರ್ನ ಸೆಂಟರ್ನಾಗ ಹೋದ್ರ ಅವ್ರ ಅದು ಒಂದ್ ಸ್ವಲ್ಪ ಫೋಟೋ ಅದ ಹಳೆಯದು ಮೊದಲಿನ ಕಾಲದವ್ರದು, ಅದು ತಗೊಂಡು ಹೈ ರೆಸೊಲ್ಯೂಷನ್ ಮಾಡಿಕೊಡ್ಬೇಕು, ಲ್ಯಾಮಿನೇಷನ್ ಮಾಡ್ಬೇಕಂತೀವಿ ಅಂತಂದ್ರೆ ಅವ್ರು ಮಾಡಿಕೊಡ್ತಾರ ಅವ್ರು. ಕಟ್ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕೋದೇನ್ ಬೇಕಾಗಿಲ್ಲ ಅನ್ನಿಸ್ತು. ಲ್ಯಾಮಿನೇಷನ್ ಮಾಡಿದ್ಮೇಲೆ ಕಟ್ಟಕ್ಕೆ ಅವಶ್ಯಕತೆ ಬರಲ್ಲ. ಲ್ಯಾಮಿನೇಷನ್ ಮಾಡಿ ಎಷ್ಟು ಮಾಡಿಸಿದ್ರೆ ಎಷ್ಟು ರೇಟ್ ಆಗ್ತದ ಕೇಳಿ ಮೊದಲು ರೊಕ್ಕದ ಎಸ್ಟಿಮೇಷನ್ ಆಗ್ಬೇಕು ಅದಕ್ಕೆ. ಕೇಳ್ಕೊಂಡು ಅದು ಬಹಳ ಹಳಿ ಫೋಟೋ, ಅದು ಬ್ಯಾರೆದ್ ಕೊಡ್ತೀನಿ, ಬ್ಯಾರೆದ್ ಕಳಿಸ್ತೀನಿ. ಅದು ಬ್ಯಾರೆದ್ ಕಳಿಸ್ತೀನಿ ನಾನು. ಈ ಸಾರಿ ನಿಶ್ಚಲ್ ದಾಸ್ ಮಾಡ್ರಿ, ಮುಂದಿನ ಸಾರಿ ಪೀತಾಂಬರದ್ ಮಾಡಕತ್ರಿ ಅದ್ರ ಹಂಗೆ ಸೇಮ್ ಕಲರ್. ಅದಕ್ಕೆ ನೋಡಮ್ಮ, ನೋಡ್ತೀನಿ, ನೋಡಿ ಹೇಳ್ತೀನಿ ಹೆಂಗ್ ಮಾಡೋದು. ಇವ್ರು ನಿನ್ನೆ ದುಡ್ಡು ಹಾಕಿರಿ, ಅದು ಓಕೆ ಕ್ರೆಡಿಟ್ ಕಾರ್ಡ್ ಏನ್ ಮಾಡಿರಲ್ಲ, ಅದು ಮಾಂತೇಶ್ವರ್ ಹಾಕಿದ್ದು ಕರೆಕ್ಟ್ ಆಗ್ಯದ, ಚಲೋ ಮಾಡ್ಯಾರ. ಅದ್ರೊಳಗ ಎಲ್ಲ ತಿಳಿತದ ಯಾರು ಇವತ್ತು ಎಷ್ಟು ಮಂದಿ ಹಾಕಿದ್ರು, ರೊಕ್ಕ ಎಂದ್ ಹಾಕಿದ್ರು, ಯಾರು ಹಾಕಿದ್ರು, ಎಲ್ಲ ಡೀಟೇಲ್ ಗೊತ್ತಾಗ್ತದ. ಎಲ್ಲಾನು ಅದು ಬಹಳ ಚಲೋ ಸಿಸ್ಟಮ್ ಅದ. ನಿಮ್ಲಿಂತ ದೊಡ್ಡ ಉಪಕಾರ ಅದು ನಮ್ಮ ಸಂಸ್ಥೆಗೆ. ಅದು ಲೆಕ್ಕಪತ್ರ ಈಗ ಯಾರ್ದಾರ ಅಕೌಂಟಿಗೆ ಹಾಕಿದ್ರೆ ಅದು ಏಟ್ ಹಾಕ್ಯಾರ ಅವ್ರಿಗೊಬ್ರಿಗೆ ಗೊತ್ತಾಗ್ತದೆ. ಇದಾದ್ರೆ ಓಪನ್ ಆಗಿ ಎಲ್ಲರಿಗೆ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾರಲ್ಲ, ಗೊತ್ತಾಗ್ತದೆ. ಚಲೋ ಮಾಡಿ. ನೋಟ್ಬುಕ್ ಇದ್ದಂಗ ಅದ, ಲೆಕ್ಕದ ಕಾಪಿ ಇದ್ದಂಗ ಅದ. 2 ವರ್ಷ ಹಾಕಿರಲ್ರಿ, ಅದ್ರಾಗೆ ಹಾಕಿರಲ್ಲ ರೊಕ್ಕ, ಲೆಕ್ಕಪತ್ರ ಎಲ್ಲ ಅದ್ರಾಗೆ ಓಪನ್ ಮಾಡಿ ನೋಡಿರಿ, ಯಾರು ಹಾಕ್ಯಾರ, ಎಷ್ಟು ಹಾಕ್ಯಾರ. ಆಯ್ತು, ಸತ್ಸಂಗ ಮುಗಿನ ಕಾಡಪ್ಪ ಅವ್ರು 2,000 ಹಾಕ್ತಾರ. ಮುಂದ ಗಂಡ ಕೇಳಾರ್ದೆ ಮಗಳಿಗೆ ಹೇಳಿ ಗೌರಮ್ಮ ಅವ್ರ 2,000 ಹಾಕ್ತಾರೆ. ಈಗ ಡಬಲ್ ಹಾಕಿರಿ ಅಂತ ಹೇಳಿದಾಗ ಮತ್ತೆ ಹೌದೇನ್ರಿ ಡಬಲ್ ಹಾಕಿ ಮತ್ತೆ ರೊಕ್ಕ ಒಳ್ಳೆ ಇವೆಲ್ಲ ಏನೇನ್ ಮಾಡ್ತಾರೆ ಎಲ್ಲ ಗೊತ್ತಾಗ್ತದೆ. ಈಗ ಬೇರೆ ಅಕೌಂಟ್ಗಳಿಗೆ ಎಲ್ಲರೂ ಹಾಕಿಬಿಟ್ರೆ ಅಂದ್ರೆ ಡಬಲ್ ಹಾಕಿದ್ದು ಗೊತ್ತಾಗಲ್ಲ, ಸಿಂಗಲ್ ಅವ್ರು ಹೇಳಿದ್ದೆ ಕೇಳ್ಬೇಕಾಗ್ತದೆ. ಹಿಂಗ ಇದೇನದ ಫುಲ್ ಓಪನ್ ಅಕೌಂಟ್, ಓಸು ಮಂದಿಗೆ ಸ್ಪಷ್ಟವಾಗಿ ಹೊರಗೆ ಕಾಣಿಸ್ತದೆ. ಲೆಕ್ಕ ಹೊರಗೆ ಲೆಕ್ಕಪತ್ರ ಲಾಸ್ಟಿಗೆ ಕೊಡೋದು ಬೇಕೇ ಇಲ್ಲ, ಎಲ್ಲ ಇದ್ರಾಗೆ ಇರ್ತವು. ಯಾರಿಗಾರ ರೊಕ್ಕ ಹೆಚ್ಚಿಗಿದ್ದು ಅಂತಂದ್ರೂ ಹಾಕ್ಬೋದು, 2,000 ಹಾಕ್ಬೇಕತ್ತೇನಿಲ್ಲ. ಹೆಂಗ ಹೆಚ್ಚಾಗ್ತೀರಿ ಹಂಗಂಗ ನಿಮಗ ಪರಮಾತ್ಮನ ಕಾರುಣ್ಯ, ಶುದ್ಧ ಬ್ರಹ್ಮನ ಕಾರುಣ್ಯ ಇರ್ತದ. ಯಾರಿಗಾರ ಬಲ್ ರೊಕ್ಕ ಹೆಚ್ಚಿಗಿದ್ದು ಅಂತಂದ್ರೂ ಹಾಕ್ರಿ. ಮುಂದಿನ ಸಲ ಹಿಂಗ 2,000 ಹಾಕಿ ಮಾಡೋದಿಲ್ಲ, ಒಬ್ಬರೇ ಒಪ್ಕೋಬೇಕೆಲ್ಲ. ಬೇರೆಯವ್ರು ಹಾಕಿದ್ರೆ ಹಾಕ್ತಾರ, ಬಿಟ್ರೆ ಬಿಡ್ತಾರ. ಒಬ್ರೇ ಯಾರ ಒಬ್ರು ಒಪ್ಕೋಬೇಕು, ಮಾಡ್ಬೇಕು. ಏನಂತ ದೊಡ್ಡ ಭಾರಿ ಖರ್ಚು ಇರಂಗಿಲ್ಲ. ಇದೊಂದ್ ಸಾರಿ ಕಾಂಟ್ರಿಬ್ಯೂಷನ್ ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಮಾಡಂಗಿಲ್ಲ ನಾವು. ಒಬ್ರು ಯಾರ್ದಾರ ಹೆಸರು ತಗೋಬೇಕು, ಅವ್ರು ಮಾಡ್ಬೇಕು. ಇಲ್ಲಿ ನಂಬಲ್ಲಿ ಲಿಂಗಸೂಗುರಾಗ ML ಪಾಟೀಲ್ ಅಂತದಾರ. ML ಪಾಟೀಲ್ ಅಟ್ ಲಿಂಗಸೂಗುರಾಗ ಅದಾರ. ಅವರು ಈ ಹಟ್ಟಿ ಚಿನ್ನದ ಗಣಿದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. 5,000 ಎಷ್ಟು 10,000 ಮಂದಿ ಕೆಲಸ ಮಾಡ್ತಾರ ಅಲ್ಲಿ ಚಿನ್ನದ ಗಣಿ ಒಳಗ. ಅಷ್ಟು ಮಂದಿ ಮೇಲೆ ಅವ್ರು ದೊಡ್ಡ ಸಾಹೇಬರು. ಅವ್ರೇನ್ ಮಾಡ್ತಾರ, ಈ ಕಾರ್ಯಕ್ರಮ ಚಾಲು ಆದ ಕೂಡ್ಲೇನೆ ಕಾಂಟ್ರಿಬ್ಯೂಷನ್ ಮಾಡೋರಿಗೆ ಯಾರಿಗೆ ಫೋರ್ಸ್ ಮಾಡಬೇಡ್ರಿ,
ಅವ್ರು ಏಟ್ ಕೊಡ್ತಾರ ಅಷ್ಟು ಇಸ್ಗೋರಿ ಅಂತ ಹೇಳ್ತಾರ. ಮತ್ತೇನ್ ಮಾಡ್ತಾರ, ಕಾಂಟ್ರಿಬ್ಯೂಷನ್ ಮಾಡೋದು ಒಂದು ಟೀಮ್ ಬೇರೆ, ಕಲೆಕ್ಷನ್ ಮಾಡೋದು. ಅವ್ರ ಫೋರ್ಸಿಲ್ಲ ಏನೂ ಇಲ್ಲ, ಏನ್ ಕೊಡ್ತೀರೇನಪ್ಪ ಅಂತ ಕೇಳ್ತಾರ. ಆಯ್ತ್ರಿ ಕೊಡ್ತೀವಿ ಅಂದ್ರೆ ತಗೋ, ಇಲ್ರಿ ಏನಿಲ್ಲ ಈ ಸಾರಿ ಅಂದ್ರೆ ಆಯ್ತು ಬಿಡು ಅಂತಾರೆ. ಎಷ್ಟು ಕಾಂಟ್ರಿಬ್ಯೂಷನ್ ಆಗ್ತದ ಅದು ಅವ್ರಿಗೆ ಕೊಡ್ಬೇಕು. ಮತ್ತೆ ಅಲ್ಲಿ ಏಟ್ ಖರ್ಚು ಬರ್ತದ ಅದೆಲ್ಲ ಓಟು ಅವ್ರು ಹೊತ್ಕೊಂಡ್ಬಿಡ್ತಾರೆ. ಮೊದಲು ಒಬ್ಬರು ಏನ್ ಮಾಡ್ತಾರೆ, ಖರ್ಚು ಒಪ್ಕೊಂಡ್ಬಿಡ್ತಾರೆ. ಅವ್ರು ಒಪ್ಕೊಂಡು ಮೊದಲು ಇದು ತಗೊಂಡು ಕೆಲಸ ಚಾಲು ಮಾಡಿ, ಏನೇನು ಲಕ್ಷಗಟ್ಟಲೆ ಇರ್ತದ ಅದು, ಎಲ್ಲ ಕೂಡ 30,000 50,000 ಒಳಗಿರ್ತದೆ. 25-30,000 ರೂಪಾಯಿ ಬಲ್ಲಿ ಇಟ್ಕೊಂಡು ಕೆಲಸ ಚಾಲು ಮಾಡಿಸ್ಬೇಕು. ಒಬ್ರು ಯಾರೇ ಕಾಂಟ್ರಿಬ್ಯೂಷನ್ ಬಂದದ್ದು ಅದು ಲಾಸ್ಟಿಗೆ ಏನ್ ಬಂದಿರ್ತದ ಅದು ಹೇಳೋದು ಬೇಡ ಕೇಳೋದು ಬೇಡ, ಸುಮ್ಮ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ಹಿಂಗೂ ಇರ್ತದೆ. ಕೆಲವೊಂದು ವ್ಯವಸ್ಥೆಗಳು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತಾವ. ಅವ್ರು ಹಾಕಿದ್ದಕ್ಕಿಂತ ಹೆಚ್ಚಿಗೆ ಏನಾರ ಕಾಂಟ್ರಿಬ್ಯೂಷನ್ ಆಗಿತ್ತಂದ್ರೆ ಹೊಳ್ಳಿ ಮತ್ತೆ ಸಂಸ್ಥೆ ಹೆಸರಿಗೆ ಫಿಕ್ಸ್ ಮಾಡ್ತಾರ. ಇಲ್ಲ ಅಷ್ಟಕ್ಕಷ್ಟೇ ಸರಿ ಹೋಗಿತ್ತಂದ್ರೆ ಕಡಿಮೆ ಬಿದ್ದಿತ್ತಂದ್ರೆ ಅದಕ್ಕೇನು ಅನ್ನಂಗಿಲ್ಲ, ಸುಮ್ ತಗೊಂಡು ಜೋಬ್ನಾಗ ಇಟ್ಕೊಂಡು ನಡಿ ಅಂತಾರೆ. ಇಂಥ ಮಹಾತ್ಮರು ಹೋದಾರ. ಅವಾಗ ಒಂದ್ಸಾರಿ ಬಂದಿದ್ರು, ನಿಮ್ಗೆಲ್ಲ ಭೇಟಿ ಆಗ್ಯಾರ. ಅವರಲ್ಲಿ ಎಲ್ಲೇ ಒಂದು ಕ್ಷೇತ್ರದ ಸಿಕ್ಕಾರ, ನಿಮಗೆ ನೆನಪಿಲ್ಲ ಅಷ್ಟೇ. ML ಪಾಟೀಲ್ ಅಂತ. ಊರು ನೆನಪು ಬರಲ್ಲ ನಮಗೆ. ML ಪಾಟೀಲ್. ಕೊಪ್ಪಳದಾಗೆ ಆಗಿರ್ಬೇಕು ಮೋಸ್ಟ್ಲಿ. ಕೊಪ್ಪಳಕ್ಕೆ ಬಂದಿದ್ರೇನು, ಬಂದಿರ್ಬೇಕು.